ಪೌರಾಣಿಕ ನಾಟಕದಲ್ಲಿ ಒಬ್ಬ ತಬಲಾ ಮೇಸ್ಟ್ರು ಎಣ್ಣೆ ಹೊಡೆದ್ಬಿಟ್ಟು ಪಾತ್ರ ಮಾಡಿದ್ರೆ ಹೆಂಗಷ್ಟು ತೊಂದರೆ ಕೊಡ್ಬೋದು ಡ್ರಾಮಾಗೆ ಅಂತ. ಅಣ್ಣವ್ರ ಮನೆಯವರು ಬಂಗಾರಪ್ಪರ ಮನೆಯವರು ಎರಡೇ ಫ್ಯಾಮಿಲಿ. ಪಂಚೆ ಬಿಚ್ಚಿಬಿಟ್ಟು ಹೆಗಲ ಮೇಲೆ ಹಾಕೊಂಡು ಪಕೋಡೆ ಹಿಡ್ಕೊಂಡ್ಬಿಟ್ಟಿದೆ ಕೈನಲ್ಲಿ. ಅದು ಆದಮೇಲೆ ಮಠ ಸಿನಿಮಾ ಸಿಗೋದು ಸರ್. ಮಠದೊಂದು ಅದ್ಭುತ ಜರ್ನಿ ಅಂತ ನನಗೂ ಅನಿಸುತ್ತೆ. ನಿಮ್ಮಲ್ಲಿರೋ ಟ್ಯಾಲೆಂಟ್ ನಿಮ್ಗೆ ಗೊತ್ತಿಲ್ಲ ರೀ, ನನ್ನ ಜೊತೆಲಿರಿ, ಇಡೀ ಕರ್ನಾಟಕ ನಿಮ್ಮ ನೋಡ್ಬೇಕು ಆ ಥರ ಮಾಡ್ತೀನಿ. ಆ ಮಠದೊಂದು ಇವಾಗಲೂ ಕೂಡ ವೈರಲ್ ಆಗ್ತಾ ಇರ್ತದೆ ಸರ್. ಹಂದಿ ಮರ್ರಿ ಅವ್ರ ಅಮ್ಮನ ಜೊತೆಲಿ ಕಕ್ಕ ತಿಂತ ಇತ್ತಂದ್ರೆ ಅವಾಗ ಅವ್ರ ಅಮ್ಮ ಹೇಳ್ತಂತೆ, ಊಟ ಮಾಡೋವಾಗ ಆ ಥರ ಮಾತಾಡ್ಬಾರ್ದಪ್ಪ, ಅಸಹ್ಯ, ಸುಮ್ಮನೆ ಊಟ ಮಾಡು ಅಂತ. ಹೆಂಗೆ ಜೋಕು. ಕಲಾವಿದನಾಗಿ ಗಟ್ಟಿಯಾಗಿ ನಿಲ್ತೀನಿ ಅನ್ನೋದು ಪರಿಕಲ್ಪನೆ ಇತ್ತ. ನಮ್ಗೆ ಕನಸಿಲ್ಲ ಸರ್, ಯಾಕೆಂದ್ರೆ ತುಂಬ ಬಡತನದಲ್ಲಿ ಬೆಳೆದವ್ರು ನಾವು. ದೇವರು ಮಗುವಾಗಿದ್ದಾಗ ನಮ್ಗೆ ಏನೇನು ಕೊಡ್ತಾನೆ, ವಯಸ್ಸಾಗ್ತಾ ಆಗ್ತಾ ಒಂದೊಂದೇ ಹಂಗೆ ಕಿತ್ಕೋತಾನೆ. ಸಾಲದವ್ರು ಬೇಕಾದ್ರೂ ಬಿಡ್ತಾರೆ, ಅವನು ಬಿಡಲ್ಲ. ಯಾಕೆ ಸಿನಿಮಾ ರಂಗದವರು ನಾಣಿನ ಒಂದು ಬ್ರ್ಯಾಂಡ್ ಮಾಡಿಬಿಟ್ರು ಅಂತ. ಒಂದ್ಸರಿ ನೀವು ಲಾಯರ್ ಕೋಟ್ ಹಾಕ್ಬಿಟ್ರೆ ಲಾಯರ್ ಪಾತ್ರಕ್ಕೆ ಕರೆಯೋದು. ನನಗೆ ಈ ಸಿನಿಮಾ ಸಹವಾಸ ಸಾಕು ಅಂತ ಅನಿಸಿದ್ದು ನಾಣಿಯವರಿಗೆ ಇತ್ತ. ಕೆಲವು ವ್ಯಕ್ತಿಗಳಿಂದ ಬೇಜಾರಾಗುತ್ತೆ. ಕೆಲವು ಸಿನಿಮಾ ಊಟ ತಿಂಡಿ ಮನೆಯಿಂದ ತಗೊಂಡೋಗಿ ಶೂಟಿಂಗ್ ಮಾಡಿದ್ದಿದ್ದೆ ನಾನು. ತಾರತಮ್ಯ ಜಗತ್ತಲ್ಲಿ ಕೆಟ್ಟದ್ದು ಒಳ್ಳೆಯದು ಅಂತಿದ್ಮೇಲೆ ಕೆಟ್ಟದ್ದು ಇರಲೇಬೇಕು. ಎಲ್ಲೋ ಒಂದು ಕಡೆಗೆ ವಂಚಿತರಾದ್ರೇನೋ ಕಲಾವಿದರು ಇವರು ಅಂತ ನಮಗನ್ಸಿದ್ದು. ಸ್ಟಾರ್ಗಳಿಗೆ ಕೂಡ ಚೆಕ್ ಬೌನ್ಸ್ ಆಗಿರುತ್ತೆ. ನಾಣಿಯವರಿಗೆ ಎಷ್ಟಾಗಿದೆ, ಎಷ್ಟು ಮನೆಗೆ ಇಟ್ಟಿದ್ದಾರೆ ಅಂತ. ಜಗತ್ತಲ್ಲಿ ಎಲ್ಲರೂ ಬೇಡೋರೆ, ನೀಡೋನೊಬ್ಬನೇ ಸರ್ ಪರಮಾತ್ಮ. ಈ ಬ್ಯಾಂಕ್ ಅಕೌಂಟ್ ನಿಂದಲ್ಲ, ಅವನ ಅಕೌಂಟಲ್ಲಿ ಇಡ್ಬೇಕು ನೀನು ಹಣ. ಒಂದೊಂದು ಸಿನಿಮಾ ಒಂದೊಂದು ಪಾತ್ರ ನಮಗೆ ತುಂಬ ಕಾಡುತ್ತೆ, ನಮಗೆ ಅದು ಆಪ್ತ ಅನ್ಸ್ಬಿಡುತ್ತೆ ಅಂತ ಇರುತ್ತಲ್ವ. ಯಾರು ಒಳಗಣ್ಣಿರುತ್ತೆ ಅವನು ಕುರುಡ ಅಲ್ಲ, ಒಳಗಣ್ಣು ಯಾರಿಗಿರಲ್ಲ ಅವನು ಮಾತ್ರ ಕುರುಡ. ನಿಮಗೆ ತೃಪ್ತಿ ಆಗಿದೆಯಾ ಕಲಾವಿದನಾಗಿ? ಸಾಕಪ್ಪ ನನಗೆ ಅಂದರೆ ಅವನೇನು ಕಲಿಯೋಕ್ಕೂ ಆಗಲ್ಲ, ಮುಂದಕ್ಕೆ ಬೆಳವಣಿಗೆನೂ ತಪ್ಪೋಗ್ತದೆ. ತಬಲಾ ನಾಣಿಯವ್ರನ್ನ ಕತೆ ಒಪ್ಸೋದು ತುಂಬ ಕಷ್ಟನಾ ಸುಲಭನಾ? ಪಾತ್ರ ಸಿಗುತ್ತೆ ಅಂತ ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ನನಗೆ ಆಗಲ್ಲ, ನನ್ನ ಕೈಲದು. ನಾಣಿಯವರು ಮಾಡಿದ್ದು ಬದುಕಿಗಾಗಿನೇ ಸಿನಿಮಾಗಳು. ಮನುಷ್ಯನಿಗೆ ಜೀವನದಲ್ಲಿ ಲೆಕ್ಕ ಮುಖ್ಯ. ಕೆಲವ್ರನ್ನ ಕೂಡಿಸ್ಕೋಬೇಕು, ಕೆಲವ್ರನ್ನ ಕಳಿಬೇಕು. ಗುಣ ನೋಡಿ ಗುಣಾಕಾರ ಮಾಡಿ ಅವನ್ನ ಕಳಿಸ್ಬೇಕು. ಕೂಡು ಕಳೆಯುವ ಲೆಕ್ಕಾಚಾರದಲ್ಲಿ ಕಳೆಯೋರೇ ಜಾಸ್ತಿ ಜನನಾ? ನಿಮ್ಮ ರೂಟೇ ಅಲ್ಲ ಇದು ಅಂದಾಗ ಕಳ್ಕೊಂಡ್ರೆ ತಪ್ಪೇನಿಲ್ಲ. ಹೊಸಬ್ರು ಜಾಸ್ತಿ ಬರ್ತಾ ಬರ್ತಾ ಹಳಬ್ರನ್ನ ಮರ್ತೇ ಬಿಡ್ತಾರೆ ಅನ್ನೋದಿದೆ. ನಾಣಿಯವ್ರ ಬಾಯಿನಲ್ಲಿ ಪದಗಳು ಚೆನ್ನಾಗಿರುತ್ತೆ ಅನ್ಸಿದ್ರೆ ಖಂಡಿತ ಕರೀತಾರೆ. ನಿರ್ದೇಶನ ಮಾಡೋ ಐಡಿಯಾನಾರ ಇದೆಯಾ? ಸತ್ಯ ಹೆಣ ಹೊರಕ್ಕಾದ್ರೂ 4 ಜನ ಇರ್ತಾರೆ. ನಿರ್ದೇಶನ ಒಬ್ಬನೇ ಹೊರೋದು ಸಿನಿಮಾನ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹಾಸ್ಯ ಕಲಾವಿದರು ಇದ್ದಾರೆ. ಆದರೆ ಕೆಲವರು ತುಂಬ ಇಷ್ಟ ಆಗ್ತಾರೆ, ಇನ್ನು ಕೆಲವರು ತುಂಬ ಕಾಡ್ತಾರೆ. ಆ ಸಾಲಿಗೆ ಇಷ್ಟ ಆಗೋರು ಮತ್ತು ತುಂಬ ಕಾಡೋ ನಟರ ಸಾಲಿಗೆ ಯಾರು ಅಂತಂದರೆ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂದ ತಕ್ಷಣ ಬಹುಶಃ ಗೊತ್ತಾಗಲಿಕ್ಕಿಲ್ಲ. ಅದೇ ತಬಲಾ ನಾಣಿ ಅಂದರೆ ಖಂಡಿತವಾಗಿ ಗೊತ್ತಾಗ್ತಾರೆ. ಎಸ್, ತಬಲಾ ನಾಣಿ ಅವರು ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟಾಗಿ ಬಂದಿದ್ದಾರೆ. ಆರಂಭದಿಂದಲೂ ಕೂಡ ತೆರೆ ಮೇಲೆ ಯಾವಾಗ ಕಾಣಿಸ್ಕೊಂಡ್ರೋ ಅಲ್ಲಿಂದ ಇಲ್ಲಿವರೆಗೂ ಸುಮಾರು 175 ಸಿನಿಮಾಗಳನ್ನು ಮಾಡಿದ್ದಾರೆ. ಹೆಚ್ಚು ಕಮ್ಮಿ 25 ವರ್ಷಗಳ ಸುದೀರ್ಘ ಸಿನಿಮಾ ಪಯಣ ಅವ್ರದ್ದು. ಸಾಕಷ್ಟು ಸೋಲು ಗೆಲುವು ಏರಿಳಿತಗಳ ನಡುವೆ ಇವತ್ತು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಕನ್ನಡ ಚಿತ್ರರಂಗದ ಅನೇಕ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿರುವಂತಹ ಅಪರೂಪದ ಕಲಾವಿದ ಅಂತಂದರೂ ಕೂಡ ತಪ್ಪಾಗಲ್ಲ. ತೆರೆ ಮೇಲೆ ಕಾಣುವ ನಾಣಿನೇ ಬೇರೆ, ತೆರೆ ಹಿಂದೆ ಕಾಣುವಂಥ ನಾಣಿನೇ ಬೇರೆ. ಆದರೆ ಇವತ್ತು ನಮ್ಮ ಪಾಡ್ಕಾಸ್ಟಿಗೆ ಬಂದಿರತಕ್ಕಂಥ ಅವರ ಜೊತೆ ಒಂದಷ್ಟು ಸುದೀರ್ಘ ಅವರ ಪಯಣ, ಒಂದಿಷ್ಟು ಮಾತುಕತೆ ಆಡುವ ಮೂಲಕ ಅವರಲ್ಲಿರ್ತಕ್ಕಂಥ ಹೊಸತನವನ್ನು ಮತ್ತೆ ಎಳೆಯುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ತಾವು? ಚೆನ್ನಾಗಿದೆ ಸರ್. ಹೇಗೆ ನಡೀತಾ ಇದೆ ಜರ್ನಿ? ನಡೀತಾ ಇದೆ. ಸ್ವಲ್ಪ ಸ್ಪೀಡ್ ಕಡಿಮೆ ಆಗಿದೆ ಅಷ್ಟೇ, ಸೇರ್ತಾ. ಹಂಗಂದ್ರೆ ಓವರ್ ಸ್ಪೀಡ್ ಇತ್ತು ಅಂತನಾ ಹೇಗೆ ಅಂತ? ಇತ್ತು. ಹಾಂ, ಆರಂಭದಿಂದ ಬಂದಂಥ ವೇಗ ಈಗ ಸ್ವಲ್ಪ ಕಡಿಮೆ ಆಗಿದೆ. ಸರ್, ಬಹಳಷ್ಟು ಮಂದಿಗೆ ತಬಲಾ ನಾಣಿ ಬರೀ ಎಂಟ್ರಿಗೆ ವಿಷಲ್ ಬೀಳ್ತವೆ, ಚಪ್ಪಾಳೆ ಬೀಳ್ತವೆ. ಸೊ ಅದು ನಾವು ಕೂಡ ವಿಮರ್ಶೆ ಬರೋಕ್ಕೆ ಸಿನಿಮಾ ನೋಡಿದಾಗ ನಮಗೆ ಬರೀ ಆ ಎಂಟ್ರಿಗೆ ಅನಿಸ್ಬಿಡುತ್ತೆ, ಓ ಅಂತಾರೆ. ಇನ್ನು ಡೈಲಾಗ್ ಬಿದ್ದರೆ ಬೇರೆ ಮಾತು. ಆದರೆ ಹಿಂದೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಸಿನಿಮಾ ಹಿಂದೆ ರಂಗಭೂಮಿ, ರಂಗಭೂಮಿ ಹಿಂದೆ ಸೀರಿಯಲ್ಲು, ಸೀರಿಯಲ್ ಹಿಂದೆ ಫ್ಯಾಮಿಲಿ. ಅದಕ್ಕೂ ಒಂದು ಕೆಲಸ ಮಾಡಿದರೆ ಅಲ್ಲಿಂದ ಶುರು ಮಾಡೋಣ ಸರ್. ಎಸ್ ಸರ್, ನಾಣಿಯವರ ಊರು, ನಾಣಿಯವರು ಓದಿದ್ದು ಮತ್ತು ಹಿಂಗೆ ಪಯಣ ಇಲ್ಲಿಗೆ ಬಂದಿದ್ದು ಕನೆಕ್ಟ್ ಆಗಿದೆ ಹೇಗೆ ಅಂತ? ಸರ್, ನಂದು ತುಮಕೂರು ಡಿಸ್ಟಿಕ್ಕು, ಕೊರಟಗೆರೆ. ಹೌದು ಸರ್. ನಾನು PUC ವರೆಗೂ ಅಲ್ಲೇ ಓದಿದ್ದು.
ನಮ್ಮದು ಮ್ಯೂಸಿಕ್ ಫ್ಯಾಮಿಲಿ. ನಮ್ಮ ತಂದೆ ಪೌರಾಣಿಕ ತಬಲಾ ಮಾಸ್ಟ್ರು ಆಂಜನಪ್ಪ ಅಂತ. ಆಂಜನಪ್ಪ, ಹಾಂ. ಅಲ್ಲಿ ನಮ್ಮ ಸುತ್ತಿನಲ್ಲಿ ಒಳ್ಳೆ ಹೆಸರು ಅವ್ರಿಗೆ. ಆಮೇಲೆ ಮನೇಲಿ ಎಲ್ಲರೂ ಗಾಯಕರೇ, ಚೆನ್ನಾಗಿ ಹಾಡ್ತಾರೆ, ಒಂದೊಂದು ವಾದ್ಯ ನುಡಿಸ್ತಾರೆ. ಇದು ನಮ್ಮ ತಂದೆ ಕಡೆ. ತಾಯಿ ಕಡೆ ತಗೊಂಡ್ರೆ ನನ್ನ ತಾಯಿ ಸೋದರ ಮಾವಂದಿರು ಮೈಸೂರು ಅರಮನೆ ವಿದ್ವಾಂಸರಂತೆ, ನಮಗೆ ಗೊತ್ತಿಲ್ಲ. ಓಕೆ. ನನ್ನ ಮಾವದಿರು ಅಂದರೆ ನಮ್ಮ ತಾಯಿ ಅಣ್ಣ ವಯಲಿನಿಸ್ಟು ತಿರುಮಲಪ್ಪ ಅಂತ ತುಮಕೂರಲ್ಲಿದ್ದರು. ಸೊ ಹಾಗಾಗಿ ನಮಗೆ ಮನೆಯಲ್ಲಿ ಅದು ಮ್ಯೂಸಿಕ್ ಫ್ಯಾಮಿಲಿ ಅದ್ರ ಜೊತೆಲೇ ಬಂದ್ಬಿಡ್ತು ನಮಗೆ, ವಾದ್ಯಗಳಾಗಲಿ ಹಾಡು ಕೇಳೋದಾಗಲಿ. ಅಂದರೆ ನಿಮ್ಮ ತಂದೆ ತಾತನೂ ಇದ್ರ ಹೇಗೆ? ಇಲ್ಲ, ನಮ್ಮ ತಾತ ಇದ್ದರು, ಅವರು ಏನು ನುಡಿಸ್ತಾ ಇರಲಿಲ್ಲ, ತಂದೆಯಿಂದ ಬಂದಂಥ ವ್ಯವಸಾಯ ಅಷ್ಟೇ. ನಮ್ಮ ತಂದೆಯಿಂದ ಬಂದಿದ್ದು. ನನ್ನ ತಾಯಿ ಸಾಕಮ್ಮ ಅಂತ ಅನ್ಎಜುಕೇಟೆಡ್ ಅವರು. ಓಕೆ. ಅವ್ರ ಅಣ್ಣದಿರೆಲ್ಲ ಕಲಾವಿದರು. ನಮ್ಮ ತಾಯಿ ಅಣ್ಣ ವೈಲಿನಿಸ್ಟ್ ಅವರು. ಓಕೆ. ತುಮಕೂರಲ್ಲಿ ಅವರು ಒಳ್ಳೆ ಹೆಸರು, ವೈಲಿನ್ ಕಂಪನಿಗೆಲ್ಲ ನುಡಿಸ್ತಾ ಇದ್ರು, ಗುಬ್ಬಿ ಕಂಪನಿಗೆ, ನಾಟಕಗಳಿಗೆ. ಅದೇನೋ ಯಾವ ಕಡೆದೋ ಒಂದು ಆಶೀರ್ವಾದ ನಮಗೆ ತಂದೆ ತಾಯಿಯಿಂದ ಬಂದ್ಬಿಡ್ತು, ಅವರಿಬ್ಬರ ಕಡೆಯಿಂದ ನಮಗೆ ಬಂದಿದೆ. ಅದೇ ಹಾಗಾಗಿ ಇದು ಮ್ಯೂಸಿಕ್ದು ಅಲ್ಲಿಂದನೇ ಬೆಳ್ಕೊಂಬಂದ್ರು. ಮನೇಲಿ ಪ್ರತಿ ಶನಿವಾರ ಭಜನೆ ಮಾಡಬೇಕು ಎಲ್ಲರೂ ಮನೇಲೇನಾ? ಹೌದು. ಕಂಪಲ್ಸರಿ ಕೈಕಾಲು ಮುಖ ತೊಳ್ಕೊಂಡು ವಿಭೂತಿ ಇಟ್ಕೊಂಡು ಕೂತ್ಕೋಬೇಕು, ಭಜನೆ ಬರಲೇಬೇಕು ಎಲ್ಲರೂ. ಅದೊಂದಿತ್ತು ಸಂಸ್ಕಾರವಂತ. ಅದು ನೋಡಿ, ಅದು ಸಂಸ್ಕಾರ ಇಲ್ಲಿವರೆಗೂ ಹೇಳ್ಕೊಂಬಂದ್ಬಿಡ್ತು. ಸರ್, ನೀವು ತಬಲಾ ಕಲ್ತಿದ್ದು? ಸರ್, ಇದು ಮನೇಲಿ ಇವಾಗ ತಬಲಾ ನುಡಿಸ್ತಾ ಇದ್ರೆ ಅವ್ರು ತಬಲಾ ಬಿಟ್ಟು ಹೋದ್ರೆ ಸಾಮಾನ್ಯ ಅದು ಟೇಸ್ಟ್ ಇರೋ ಮಕ್ಕಳು, ಆ ಲೈನ್ಗೆ ಹೋಗೋಂಥ ಮಕ್ಕಳು ಹೋಗಿ ಆ ತಬಲಾ ಮುಟ್ಟೋದು, ಅದ್ರ ಮೇಲೆ ಹೊಡೆಯೋದೆಲ್ಲ ಮಾಡ್ತಿರ್ತಾರೆ. ಓಕೆ. ಸೊ ಹಂಗೆ ಬಿಟ್ಬಿಡೋರಂತೆ. ನಾನು ಸುಮ್ಮನೆ ಬೇಕು ಅಂತ ಇದ್ದೋಗೋದು, ನಾನು ಅಲ್ಲೋಗಿ ಆಟ ಆಡೋದು. ಸ್ವಲ್ಪ ನನಗೆ ಏಜ್ ಬಂದಾಗ ಆಸಕ್ತಿ ಜಾಸ್ತಿ ಇದೆ ಇವನಿಗೆ ಅಂತ ಭಜನೆ ಟೈಮಲ್ಲಿ ಅವರು ತಬಲಾ ನುಡಿಸಿದ್ರೆ ನನ್ನ ಕೈ ತಾಮ್ರದ ಬಿಂದಿಗೆ ಕೊಡೋರಂತೆ. ಓಕೆ. ಏನ್ ಮಾಡ್ತಾನೆ ನೋಡೋಣ, ಏನ್ ತಲೆ ಆಡಿಸ್ಕೊಂಡು ಮಕ್ಕಳು ಗೊತ್ತಲ್ಲ, ಆ ಥರ ಎಲ್ಲ ಇಲ್ಲ ಕಲಿತಾನೆ ಅಂತ ಹೇಳಿ ನನಗೆ ಬಾಲಪಾಠಗಳು ನಮ್ಮ ತಂದೆನೇ ಮೊದಲನೇ ಗುರು. ಅದಾದ್ಮೇಲೆ ಇವನು ತಂದೆ ನಮ್ಮ ಹತ್ರ ಕಲಿಯಲ್ಲ ಅಂದ್ಬಿಟ್ಟು TS ಗಂಗಾಧರಪ್ಪ ಅಂತ ಹೇಳಿ ನಮ್ಮ ತುಮಕೂರಿನಲ್ಲಿದ್ದಾರೆ, ಭದ್ರಾಚಾರ್ಯವ್ರ ಶಿಷ್ಯರು. ಅವ್ರ ಹತ್ರ ಜೂನಿಯರ್ ಪಾಠಗಳು ಸೀನಿಯರ್ದೆಲ್ಲ ಅಲ್ಲಾಗಿದ್ದು. ಅದಾದ್ಮೇಲೆ ಹೆಬ್ಬಾಳಕ್ಕೆ ಬಂದೆ. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ನಾರಾಯಣ ದಾಸ್ ಅಂತ ಹೇಳಿ ಗುರುಗಳು, ನಮ್ಮಪ್ಪ ನನ್ನ ಸಾಕಿದ್ದು ಬೆಂಗಳೂರಲ್ಲಿ. ಈ ಥರ ಆಗಿ ಬೆಂಗಳೂರಿಗೆ ಬಂದೆ. PUC ಮುಗೀತು. ಅಲ್ಲಿ ಮನೇಲಿ ಕಡಿಮೆ ಮಕ್ಕಳು 8 ಜನ, ನಾನೇ 8ನೇವನು. 8 ಜನ. ಎಷ್ಟು ಬ್ರದರ್ಸ್, ಎಷ್ಟು ಸಿಸ್ಟರ್ಸ್? 3 ಜನ ಹೆಣ್ಮಕ್ಳು, 5 ಜನ ಪಂಚಪಾಂಡವರು. ಪಾಂಡವರಲ್ಲಿ ನಾನು ಸಹದೇವ ಲಾಸ್ಟು. ಅಣ್ಣಂದ್ರೆಲ್ಲ ಈಗ ಅಲ್ಲೇ ಇದ್ದಾರಾ? ದೊಡ್ಡಣ್ಣ ಇಲ್ಲ, ಈಗ ತೀರ್ಕೊಂಡ್ಬಿಟ್ರು. 2ನೇ ಅಣ್ಣ ತುಮಕೂರ್ಲಿದ್ದಾನೆ, 3ನೇವರು ಇಲ್ಲೇ ದಾಸರಲ್ಲಿದ್ದಾರೆ, 4ನೇವನು ಅವನು ಮೇಸ್ಟ್ರು, ಅವನು ಇಲ್ಲ ಈಗ. ಅಕ್ಕಂದಿರು 3 ಜನ ಇದ್ದಾರೆ, ನಾನು ಇಲ್ಲಿದ್ದೀನಿ. ನೀವು 5 ಜನರಲ್ಲಿ ತುಂಬಾ ತಬಲಾ ಎಲ್ಲ ಕಲ್ತಿದ್ದೀನ? ಅವ್ರ ಬ್ರದರ್ಸು 2ನೇವರು ನುಡಿಸ್ತಾ ಇದ್ರು. ಹಾಗಾಗಿ ಹೆಂಗೆ ಜೊತೆಲೇ ಬಂದ್ಬಿಡ್ತು. ಬೆಂಗಳೂರಿಗೆ ಬಂದ್ರಿ. ನಮ್ಮ ತಾಯಿ ಅವ್ರಿಗೆ ಬರೀ ಕೇಳ್ಮೆ, ಅವ್ರ ಜ್ಞಾನನೇ ನನಗೆ ಬಂದಿದೆ ಅಂತ ನಾನು ಅನ್ಕೋತೀನಿ. ನಾನು ದೃಶ್ಯಗಳು ನೋಡೋದು ಕಡಿಮೆ, ಕೇಳ್ಮೆ ಜಾಸ್ತಿ. ಹಾಗಾಗಿ ಅವರು ದಾಸರ ಪದಗಳೆಲ್ಲ ತುಂಬಾ ಚೆನ್ನಾಗಿ ಹಾಡೋರು. ನಮ್ಮ ತಾಯಿ ಸೈನ್ ಮಾಡಕ್ ಬರ್ತಿರ್ಲಿಲ್ಲ. ಹೇಗೆ ಅಂದ್ರೆ ಅವ್ರ ಅಣ್ಣದಿರು ಸೋದರ ಮಾವದಿರೆಲ್ಲ ಕಲಾವಿದರು. ಅವ್ರ ಹಿನ್ನೆಲೆ ಕೇಳ್ತಾ 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 ರಾಗಿ ಬೀಸ್ಕೊಂಡು ಹಾಡೋದು ಎಲ್ಲ ಇತ್ತಲ್ಲ ಹಿಂದೆ ಕುಟುಂಬ. ಆ ಥರ ಒಂದ್ಸರಿ ಒಂದು ಇನ್ಸಿಡೆಂಟ್ ನಡೆದೋಗಿದೆ. ಒಂದು ಕೀರ್ತನೆ ಆಗಿದೆ, ಬಂದಿದ್ದಾರೆ ಅವ್ರ ಗುರುಗಳು, ಅವರ ಅಣ್ಣನ ಗುರುಗಳು ಅಂದ್ರೆ ನನ್ನ ಮಾವನ ಗುರುಗಳು. ಯಾಕೆ ಅಭ್ಯಾಸ ಮಾಡಿಲ್ಲ ನೀನು? ಅವ್ರು ಬರೋಕ್ಕೆ ಮೊದಲು ನಮ್ಮಮ್ಮ ಒಳಗಡೆ ಹಾಡ್ತಾ ಇದ್ರಂತೆ. ಇವ್ರು ಕೇಳಿಸ್ಕೊಂಡಿದ್ದಾರೆ. ಕರಿಯವಳನ್ನ ಅಂತ ಕರೆದ್ಬಿಟ್ಟು ಕೂರಿಸಿ ಬಾಂಬೆಲಿ ಹಾಡು ಮಾದನ ಅಂತ ಹಾಡಿಸ್ಬಿಟ್ಟವ್ರೆ. ತಲೆ ಬಗ್ಸ್ಕೊಂಡು ಫುಲ್ಲು ಕಿತ್ನೆ ಹಾಡ್ಬಿಟ್ಟು ಒಳಗೋಗ್ಬಿಟ್ಟಿದ್ದಾರೆ. ಅವ್ರ ಹಾಡು ಹೇಳ್ಕೊಟ್ಟಿದ್ದನ್ನು ಅವ್ರು ಹೋದ್ಮೇಲೆ ಇವ್ರಿಗೆ ಚಾರ್ಜು. ಆ ಹುಡುಗಿ ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ಒಳಗಡೆ ಕೇಳಿಸ್ಕೊಂಡು ಹಾಡ್ತಾ ಇದ್ದಾಳೆ, ನಿನಗೇನಾಗಿದೆ ಅಂತ. ಅವ್ರು ಹೋದ್ಮೇಲೆ ಅವ್ರ ಕ್ಲಾಸ್ ಅಂತ ಇವ್ರಿಗೆ ಹೆಂಗೆ ಇನ್ನೊಂದು ಸರಿ ಈ ಥರ ಏನೋ ಮಾಡಿದೆ ಅಂತ ಹೊಡೆದ್ಬಿಟ್ಟವ್ರೆ ನಮ್ಮ ಮಾವ. ಆ ಥರದ್ದೆಲ್ಲ ಚಿಕ್ಕ ಪುಟ್ಟದ್ದು ನಡೆದಿದೆ. ಅಂದರೆ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದನೇ ಇವತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಆ ಕಲಾ ಕುಟುಂಬ, ಹಾಗಾಗಿ ಅದು ಆ ಜೀನ್ಸ್ ಹಂಗೆ ಮುಂದುವರಿತಾ ಬಂತು. ನಾನು ಯಾವುದು ವಾದ್ಯ ಮಾರಲ್ಲ, ಏನೇ ತಗೊಳ್ಳಿ. ಇವತ್ತು ನನ್ನ ಹತ್ರ ಏನೇನು ವಾದ್ಯ ನಾನು ಫಸ್ಟಿಂದ ಸಂಪಾದನೆ ಮಾಡಿದ್ದೀನಿ, ಎಲ್ಲ ವಾದ್ಯಗಳು ಇದೆ. ಎಷ್ಟಿದೆ ಸರ್ ಮನೆ? ಅಯ್ಯೋ ಸಿಕ್ಕಾಪಟ್ಟೆ ಇದೆ. ಬಹುಶಃ ತಬಲಾ ಜೊತೆ ಇನ್ನೇನೇನೇನು ನುಡಿಸ್ತೀನಿ ಸರ್? ಡೋಲಕ್ ನುಡಿಸ್ತೀನಿ, ತಮಟೆ ನುಡಿಸ್ತೀನಿ, ರಿದಮ್ ಪ್ಲೇ ಯಾವ್ಯಾವ ಇದೆ ಚರ್ಮವಾದ್ಯಗಳು ಅದೆಲ್ಲ ಸಾಮಾನ್ಯ ಬಂದ್ಬಿಡುತ್ತೆ. ಒಂದು ಯಾವ್ದಾನ ರಿದಮ್ ಕಲಿತ್ರೆ ಕಾಂಗೋ, ಡೋಲಕ್ಕು, ಗಟ್ಸಿಂಗಾರಿ, ದುಡಿ ಅಂತ ಬರುತ್ತೆ ಜಾನಪದದಲ್ಲಿ. ಅದೆಲ್ಲ ತುಂಬಾ ಅಪರೂಪದ ವಾದ್ಯಗಳು ಇದೆ ಅಲ್ವಾ? ಹೌದು. ನಾನು ರೆಕಾರ್ಡಿಂಗ್ಸ್ ಎಲ್ಲ ನುಡಿಸ್ತಾ ಇದ್ದೆ. ಅಲ್ಲಿಂದ ಬಂದಮೇಲೆ ಪೀಣ್ಯದಾಸರಳ್ಳಿಗೆ ಬಂದು ಇಳ್ಕೊಂಡೆ ನಮ್ಮ ಫ್ರೆಂಡ್ ರೂಮಲ್ಲಿ. 86, 87 ಏನೋ.
ಅಲ್ಲಿ ನಮ್ಮೂರ ಕಡೆಯವರೇ 4-5 ಜನ ಸೇರಿಸಿ ಫ್ರೆಂಡ್ಗಳೆಲ್ಲ ಒಂದು ರೂಮಲ್ಲಿ ಇದ್ವಿ. ರೂಮಲ್ಲಿ 3 ದಿನ ಆಯಿತು ಬೆಂಗಳೂರಿಗೆ ಬಂದು. PUC ಆಯಿತು, PUC TCH ಮಾಡಿಬಿಡು ಅಂದರು. ಮಕ್ಕಳು ಜಾಸ್ತಿ ಡಿಗ್ರಿಗೆ ಸೇರ್ಸೋಕ್ಕಾಗಲ್ಲ ತುಮಕೂರಿಗೆ, ಮೇಸ್ಟ್ರ್ ಆಗ್ಬಿಡ್ತಾನೆ. ಅದು ಆಯಿತು. TCH ಮಾಡಿದೆ, ಪ್ರೈಮರಿ ಸ್ಕೂಲ್ ಮೇಸ್ಟ್ರ್ ಆಗ್ತಾನೆ ಇವನು ಅಂತ. ಇಂಟರ್ವ್ಯೂಗೆ ಹೋದೆ, ಅಲ್ಲಿ ಏನೋ ಒಂದು ಅಮೌಂಟ್ ಕೇಳಿದ್ರು. ನನಗೆ ಬಸ್ ಚಾರ್ಜ್ಗೆ ಕಾಸಿಲ್ಲದೆ ಹೋಗಿದ್ದಿದ್ದು ನಾನು. ನಮ್ಮ ಅಣ್ಣನ ಫ್ರೆಂಡು ಕಂಡಕ್ಟ್ರು, ಮುಸ್ಲಿಂ ದಾದು ಸಾಬ್ ಅಂತ ಹೇಳಿ. ಅದಪ್ಪ ನಮ್ಮ ಅಣ್ಣ ಹೇಳೋದು, ಇವ್ನು ತುಮಕೂರು ಕರ್ಕೊಂಡು ಹೋಗೋ, ಪಾಠ ಮುಗಿಸ್ಕೊಂಡು ಕರ್ಕೊಂಬ ಅಂತ. ಅವ್ರನ್ನ ನಾನು ಮರೆಯಲ್ಲ. ಅಂತ ಕಷ್ಟಕಾಲ ದಾದಣ್ಣ ಅಂತ ಕರೀತಿದ್ದೆ. ಬರೋ ಅಂತ ಹೇಳಿ ಹಚ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಬಿಡೋರು. ಅಲ್ಲಿಂದ ಕರ್ಕೊಂಬಂದು ಅದೇ ಬಸ್ ವಾಪಸ್ ಬರೋ ಅಷ್ಟೊತ್ತಿಗೆ ಪಾಠ ಮುಗಿಸ್ಕೊಂಡು ಬರಬೇಕು. ಮತ್ತೆ ಕರ್ಕೊಂಬರೋರು. ಆ ಥರ ಬಂದು ಇಲ್ಲಿ ಇಳಿದೆ. ಫ್ರೆಂಡ್ ರೂಮಲ್ಲಿ ಸೇರ್ಕೊಂಡ್ವಿ. ಎಲ್ಲರೂ ಎಲ್ಲ ಒಂದೇ ಕಡೆಯವರೇ. ಚೆನ್ನಾಗಿತ್ತು. ಅದು 1 ದಿನ ಆಯಿತು, 2 ದಿನ ಆಯಿತು. ಏನು ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದೊಂದು ಮಾತ್ರೆ ಫ್ಯಾಕ್ಟ್ರಿ ಇದೆ, ಅಲ್ಲೋಗಿ ಸೇರಿಸ್ತೀವ ಅಂತ ಹುಡುಗರು. ನಾನು ಗೊತ್ತಿಲ್ಲ, PUC ಮಾಡಿದ್ದೀನಿ, ಈ ಥರ ಆಗೋಯ್ತಲ್ಲ, ಕವರ್ ಮಾಡೋದು. ನಿಮ್ಮ ಫೋಕಸ್ ಬೇರೆ ಇದೆ. ಸರಿ, ಧನುರ್ ಮಾಸ ಅದು. ಫಸ್ಟ್ ದಿನನೇ ಭಜನೆ ಕೇಳಿಸ್ತು ನನಗೆ. ಪಕ್ಕದ ರೋಡಲ್ಲೇ ರಾಮ ಮಂದಿರ ಇದೆ, ಪಿಣ್ಯ ದಾಸರಳ್ಳಿಲಿ. ಊರೊಳಗಡೆ ಒಂದು ರಾಮ ಮಂದಿರ ಇದೆ, ಭಜನೆ ಮನೆ ಎಲ್ಲ ನಡೀತಾ ಇದೆ. ನನಗೆ ಮೈ ಜುಮ್ ಅಂದ್ಬಿಡ್ತು. ಅದೇ ವಾತಾವರಣ ಇಲ್ಲಿ ಸಿಕ್ಬಿಡ್ತಲ್ಲ ಅಲ್ವಾ. ಸರಿ, ಎದ್ದು ಕೈಕಾಲು ತೊಳ್ಕೊಂಡು ಕೂತ್ಕೊಂಡೆ. ಎಲ್ಲ ವ್ಯವಸ್ಥೆ ನೋಡಿದೆ, ಏನೇನಿದೆ ಇಲ್ಲಿ ಅಂತ. ಅಲ್ಲಿ ಕೆಲವರು ಚೆನ್ನಾಗಿ ಹಾಡ್ತಿದ್ರು, ಕೆಲವರು ಶಾಸ್ತ್ರವಾಗಿ ಗೊತ್ತಿಲ್ಲ. ನುಡ್ಸೋರಾಗಲಿ ಹಾಡೋರಾಗಲಿ ಸುಮ್ಮನೆ ಒಂದು ಅಂದಾದ್ಮೇಲೆ ಭಜನೆ ದೇವ್ರನ್ನ ಹಾಡ್ತಾ ಇದ್ದಾರೆ. ಆಯಿತು. ಫಸ್ಟ್ ದಿನ ಮಾತಾಡೋದು ಧೈರ್ಯ ಇಲ್ಲ. 2ನೇ ದಿನ ಮತ್ತೆ ಶುರುವಾಯಿತು. ಬೆಳಿಗ್ಗೆ ಕಾಯ್ತಾ ಇದ್ದೆ ಎದ್ದು, ಎಷ್ಟೊತ್ತು ಸೌಂಡ್ ಬರುತ್ತೆ ಹೋಗಿ ಕೂತ್ಕೊಂಡೆ. ಅಲ್ಲಿ ಒಬ್ಬರು ತಾತ ಹೆಸರುಘಟ್ಟದಿಂದ ಬಂದು ಒಂದು 20 ಜನ ಹುಡುಗರು ಪಾಠ ಹೇಳ್ತಾ ಇದ್ರು. ಸುಮಾರು ಶಾಸ್ತ್ರ ಗೊತ್ತಿದೆ ಅದರಲ್ಲಿ ಹೇಳ್ತಾ ಇದ್ರು. ಸರಿ, ನಾನು ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಇರಲಾರದೆ ಯಾರೋ ಹುಡುಗನ, ನಾನು ತಬಲಾ ಕಲಿಬೇಕು, ಎಷ್ಟು ಕೊಡ್ಬೇಕು ಕಾಸು ಕೇಳಂದೆ. 20 ರೂಪಾಯಿ ಕೊಡ್ಬೇಕು ತಿಂಗಳಿಗೆ, ಆಗುತ್ತಾ ಅಂದ. ಆಯ್ತಪ್ಪ ಅಂತ ಹೇಳಿ ಸುಮ್ಮನೆ ಆದ್ಬಿಟ್ಟೆ. 3ನೇ ದಿನ ಹೋದಾಗ ಅಲ್ಲಿ ಒಳ್ಳೆ ಕಲಾವಿದರು ಬಂದರು ಹಾಡಕ್ಕೆ. ಕಿರ್ಲೋಸ್ಕರ್ಲಿದ್ರು, ವೆಂಕಟಾದ್ರಿ ಅಂತ ಗೊತ್ತಿರ್ಬೋದು ನಿಮಗೆ. ಕೃಷ್ಣ ಸನ್ಮಾನದಲ್ಲಿ ಕೃಷ್ಣನ ಪಾತ್ರ ಮಾಡ್ತಾ ಇದ್ರು. ಅವತ್ತು ಅವ್ರ ಪೂಜೆ. ಬಂದು ಕೂತ್ಕೊಂಡ್ರು. ನೋಡ್ತಿದ್ದಾಗ ಅವ್ರು ಬಂದು ಎಲ್ರಿಗೂ ನಮಸ್ಕಾರ ಮಾಡಿ ನೋಡಿದೆ. ಏನೋ ಸಂಸ್ಕಾರವಂತರು ಅಂತ ಕಾಣ್ತಾ ಇದೆ ಇವರು ಅಂತ ಹೇಳಿ ಎಲ್ಲ ಆಯಿತು. ಅವತ್ತು ಹಾರ್ಮೋನಿಸ್ಟ್ ಯಾರೋ ಇನ್ನೊಬ್ಬರು ಬೇರೆಯವ್ರು ಬಂದರು. ಅವ್ರು ಚೆನ್ನಾಗಿ ನುಡಿಸ್ತಾ ಇದ್ರು. ತಬಲ ಅವ್ರಿಗೆ ಸಾಥಿ ಸರಿ ಹೋಗ್ತಾ ಇಲ್ಲ. ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ. 2 ದಿನ ಆಯಿತು. 3ನೇ ದಿನ ಇದು ಕೇಳಿದೆ, ನಾನು ನುಡಿಸ್ಬೋದಾ ಅಂತ. ಅವನು ನಿಂಗೆ ಶಾಕ್ ರಿಯಾಕ್ಷನ್ ಕೊಟ್ಟ. ನಿನ್ನೆ ಕಲಿಬೇಕು ಅಂದೆ ಅಂತ ಅನ್ನೋ ಥರ. ತಬಲ ಎಲ್ಲ ಎಲ್ಲಿ ಜಾಡಿ ಹಿಡ್ದೋಗಿದೆ ಪಾಪ, ನುಡಿಸೋದು ಅಲ್ಲೇ ತಳ್ಳೋದು, ಮೇಂಟೆನೆನ್ಸ್ ಇಲ್ಲ. ಅದೋ ಗತಿಗೆ ಅದೇ ಕಾರಣ. ವಾದ್ಯಗಳನ್ನ ಧೂಳು ಹಿಡಿಯಕ್ಕೆ ಬಿಡಬಾರ್ದು, ಜಾಡಿ ಹಿಡಿಯಕ್ಕೆ ಬಿಡಬಾರ್ದು. ನಾವು ಹೆಂಗೆ ಡೈಲಿ ಸ್ನಾನ ಮಾಡಿ ಶುಭ್ರವಾಗಿರ್ತೀವಿ, ಅವಳು ನಂಗೆ ಇಡಬೇಕು. ಕರೆಕ್ಟ್. ಎಲ್ಲ ಜಾಡೆಲ್ಲ ಒರೆಸ್ಬಿಟ್ಟು ನಾನು ಧೂಳೆಲ್ಲ ಒರೆಸಿ ಕಟ್ಟೆಗಳೆಲ್ಲ ಇಳಿಸಿ ಶುದ್ಧಿ ಮಾಡಿಬಿಟ್ಟು ಹಿಂಗೆ ಚಾಪ್ ಹಾಕಿದೆ. ಅವರು ಯಾವ ಕಡೆ ನಿಮ್ಮದು, ಯಾವ ಊರು, ನಿಮ್ಮ ಗುರುಗಳೇ ಇರೋದು? ಗಂಗಾಧರಪ್ಪ ಅವರು ಒಂದೇ. ತುಮಕೂರು ಗಂಗಾಧರನ? ನಾನು ಅವ್ರ ಜೊತೆಲಿ ಬೇಜಾರು ನುಡಿಸಿದ್ದೀನಪ್ಪ ಅಂದರು ಹಾರ್ಮೋನಿಸ್ಟು. ಶುರುವಾಯಿತು. ಈಯಪ್ಪ ಒಳ್ಳೆ ವಿದ್ಯಾಭೂಷಣರು ಹಾಡೋದಂಗೆ ಹಾಡಿದ್ರು. ಏನಪ್ಪ ಎಲ್ಲ ಅವರ ಹಾಡುಗಳೇ, ವಿದ್ಯಾಭೂಷಣರದ್ದೇ ಹಾಡ್ತಾವ್ರೆ. ಸಖತ್ತಾಗಿ ಹಾಡಿದ್ರು. ಸರಿ, ಅದನ್ನೆಲ್ಲ ತಬಲ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಶುದ್ಧಿ ಮಾಡಿ ಚಾಪ್ ಹಾಕಿದೆ. ಅವ್ರಿಗೆ ಗೊತ್ತಾಗ್ಬಿಡ್ತು ಯಾವ ಊರು ಏನು ಎಲ್ಲ ಕೇಳಿದ್ರು. ಎಲ್ಲ ಹೇಳಿದೆ, ನನ್ನ ಗುರುಗಳು ಇಂಥವ್ರು ಅಂದೆ. ನನ್ನ ಗುರುಗಳು ಅವ್ರಿಗೆ ಪರಿಚಯ. ಹಾಡಿದ್ವಿ. ಅದು ಪ್ರೋಗ್ರಾಮ್ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಹಾಡಿದ್ರು ಅವರು. ಆದಮೇಲೆ ಎಲ್ಲರೂ ನೋಡ್ತಾ ಇದ್ದಾರೆ. ಇಷ್ಟು ದಿನ ಮಾತಾಡಲೇ ಇಲ್ಲ, 2 ದಿನ. ಬೆಂಗಳೂರಿಗೆ ಬಂದು 3ನೇ ದಿನ ನಾನು ಅಷ್ಟೇ. ಅದು ನಮ್ಮ ಮನೆ ದೇವರ ಆಂಜನೇಯ, ಅದು ಭಜನೆ ಮನೆ ಆಂಜನೇಯ ಎಲ್ಲ ಸಿಂಕ್ ಆಯ್ತು. ಎಷ್ಟು ಚೆನ್ನಾಗಿ ಸಿಂಕ್ ಆಯ್ತು. ಸರಿ, ಸಂಜೆ ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿ. ಇವರು ಇಲ್ಲ ನೋಡ್ಬಿಟ್ಟು ಯಾವ ಊರು ಅಂತ ಕೇಳಿ ಏನು ಮಾಡ್ತಾ ಇದೆಯಾ ಅಂದ್ರೆ, ಏನೂ ಗೊತ್ತಿಲ್ಲ, ಇನ್ನು ಈಗ ಬಂದಿದ್ದೀನಿ. ಈಗ ನಾನು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀನಿ, ನನ್ನ ಜೊತೆಲಿ ನುಡಿಸ್ತೀಯ ಅಂದರು. ವೆಂಕಟಾದ್ರಿ. ನುಡಿಸ್ತೀನಿ ಸರ್ ಅಂದೆ. ತಬಲ ಇಲ್ಲ, ತಬಲ ಏನೋ ಮಾಡೋಣ ಬಿಡು ಅಂತೇಳಿ ಎಲ್ಲ ಆಯಿತು. ಸಂಜೆ ಇನ್ನೊಂದು ಪ್ರೋಗ್ರಾಮ್ ಇತ್ತು. ಅಷ್ಟೊಂದು ಭಜನೆ ಶುರುವಾಗ್ಬಿಟ್ಟಿದೆ. ನಾನು ನುಡಿಸ್ತಾ ಇದ್ದೆ. ನನ್ನ ಗುರುಗಳು ನಾರಾಯಣ ದಾಸರು ಅಲ್ಲಿ ಬಂದಿದ್ದಾರೆ, ಹೊರಗಡೆ ನಿಂತ್ಕೊಂಡವ್ರೆ, ತೆಲುಗು ಮಾತಾಡ್ತಾ ಇದ್ದವರು. ಇವತ್ತು ತಬಲ ಯಾರೋ ಬೇರೆ ನುಡಿಸ್ತಾ ಇದ್ದಾರೆ, ಬೇರೆಯವರು. ಅವರು ಫಿಂಗರಿಂಗ್ ಕೇಳಿಸ್ಕೊಂಡು 20 ದೇವರು ಬೇರೆಯವರು ಅನ್ಸೋಡ್ರ ತಬಲ ಸುಡ್ರ ಅಂತ ಕಳ್ಸವ್ರ ಹುಡುಗನ. ಅವ್ರು ಹಿಂಗೆ ಬಂದು ನೋಡಿ, ಯಾರೋ ಕಪ್ಪುಗಿದ್ದಾನೆ, ಇಷ್ಟು ಹುಡುಗ ಕೂತಿದ್ದಾನೆ, ಅವ್ನು ನುಡಿಸ್ತಾವನೆ, ಇನ್ನೂ ಚಿಕ್ಕ ಅಂತ ಎಲ್ಲ ಹೇಳೋರು. ಹೌದಾ ಅಂತ ಒಳಗಡೆ ಬಂದವ್ರೆ. ಬಂದರು, ಎಲ್ಲ ಎದ್ಬಿಟ್ರು, ಗುರುಗಳು ಬಂದರು ಅಂತ. ನಾನು ಕಾವಿ ಹಾಕಿರ್ತಾರೆ ಅಂತ ಹುಡುಕ್ತಾ ಇದ್ದೀನಿ, ಗುರುಗಳು ಅಂತ. ಅವರು ವೈಟ್ ಆ್ಯಂಡ್ ವೈಟು ನಾರ್ಮಲ್ ಆಗಿ.
ಬಂದರು, ಎಲ್ಲ ಇದ್ದರು, ಎಲ್ಲ ನಮಸ್ಕಾರ ಮಾಡಿ, ನಾನು ನಮಸ್ಕಾರ ಮಾಡಿ ಈ ಕಡೆ ಬಂದ್ಬಿಟ್ಟೆ. ಅವ್ರ ಜೊತೆಲಿ ಇನ್ನೊಬ್ಬರು ಅಪ್ಪಾಯಿ ದಾಸು ಅಂತ ಹೇಳಿ ದೊಡ್ಡಬಳ್ಳಾಪುರದವರು, ಲೆಫ್ಟ್ ಹ್ಯಾಂಡ್ ತಬಲ, ಓಕೆ, ತುಂಬ ಒಳ್ಳೆ ತಬಲಿಸ್ಟು, ಅವ್ರು ಬಂದವ್ರೆ. ಸರಿ, ನಾನು ಭಯ ಆಗೋಯ್ತು ನನಗೆಲ್ಲ, ಇವರೆಲ್ಲ ಗುರುಗಳು ಎದ್ದು ನಿಂತ್ಕೊಂಡ್ಬಿಟ್ರಲ್ಲ, ನನಗೂ ಭಯ ಆಗೋಯ್ತು. ಈ ಕಡೆ ಬಂದ್ಬಿಟ್ಟೆ. ಕರೆದ್ರು, ಕರಿ ಹುಡುಗನ ಕರಿ, ಬಾಪ ಇಲ್ಲಿ ಕೂತ್ಕೊಂಡು ನೀನು ನೋಡಿಸಿ ಇವ್ರ ಜೊತೆಯಲ್ಲಿ. ಅವ್ರೇನು ಕೇಳಲಿಲ್ಲ ನನ್ನ, ಯಾರು ಏನು ಎತ್ತ ಇಲ್ಲಿಂದ ಬಂದಿದ್ದು ಏನು ಕೇಳಿಲ್ಲ. ಸರಿ, ನಾನು ಪಂಚಮ ಇಟ್ಕೊಂಡೆ, ಅವರು ಬೇಸ್ತಬಲ ಎಲ್ಲ ನುಡಿಸಿದ್ವಿ. ಅದಾದಮೇಲೆ ಕೇಳಿದ್ರು, ಏನು ಮಾಡ್ಕೊಂಡಿದ್ದೀರಿ, ಯಾವ ಊರು ನಿಂದು, ಹಿಂಗೆ ಹಿಂಗೆ ಅಂತ ಹೇಳಿದೆ. ಕಾರ್ಡ್ ಕೊಟ್ಬಿಟ್ಟು ಮನೆಗೆ ಬಾ. ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಪಕ್ಕದಲ್ಲಿ ಗೌರ್ಮೆಂಟ್ ಸ್ಕೂಲು, ಆ ಎರಡರ ಮಧ್ಯದಲ್ಲಿ ಅವ್ರ ಮನೆ ರೋಡು, ಸ್ಕೂಲ್ ಹಿಂಭಾಗಕ್ಕೆ ಬರುತ್ತೆ ಮನೆ. ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಅಸಿಸ್ಟೆಂಟು ನಮ್ಮ ಗುರುಗಳು ನಾರಾಯಣ ದಾಸರು, ಮೃದಂಗ ಪ್ಲೇಯರು, ಹರಿಕಥಾ ವಿದ್ವಾಂಸರು, ಆಯುರ್ವೇದಿಕ್ ಪಂಡಿತರು. ಓಕೆ, ಒಳ್ಳೆ ದೇವರು ಎಂಥ ಉಗ್ರಾಣಕ್ಕೆ ತಗೊಂಡು ಹಾಕ್ಬಿಟ್ಟ ನನ್ನ ಅಂದರೆ, ಬಂದು ಬೆಂಗಳೂರು ಬಂದು 3 ದಿನಕ್ಕೆ ಸೆಟ್ಲ್ ಮಾಡಿಬಿಟ್ರು ದೇವರು ನನ್ನ ಅಲ್ವಾ. ಅದೇ ರೂಟಲ್ಲೇ, ಇಷ್ಟವಾದ ರೋಡಲ್ವಾ ಅದು, ಖುಷಿ ಅದೇ. ನಮ್ಮಪ್ಪ ನನ್ನ 7 ವರ್ಷ ಜೊತೆಯಲ್ಲಿ ಮನೆಯಲ್ಲಿ ಮಗನ ಥರ ಸಾಕಿದ್ರು. ಅಲ್ಲಿ ಎಂತೆಂಥ ದಿಗ್ಗಜರು ಬರೋರು ಅಂದರೆ ಕತೆ ಕಲಿಯೋದಕ್ಕೆ, ಹೊಸ ಕತೆಗಳಿಗೆ. ಒಂದಿನ ಅರುಣ್ ಕುಮಾರ್ ಬಂದಿದ್ದಾರೆ, ಗುರುರಾಜ್ ನಾಯ್ಡು ಅವರು. ನನಗೆ ಇವ್ರನ್ನೆಲ್ಲೂ ನೋಡಿದ್ದೀನಿ, ಎಲ್ಲೂ ನೋಡಿದ್ದೀನಿ, ನೆನಪಾಗ್ತಾ ಇಲ್ಲ. ತೆಲುಗಲ್ಲಿ ಅವ್ರು ವೀಳ್ ತೆಲ್ಸಪ್ಪ ಅಂತ ಕೇಳಿದ್ರು, ಗೊತ್ತಾ ಇವರು, ಎಲ್ಲೋ ನೋಡಿದ್ರು. ಅರುಣ್ ಕುಮಾರ್ ಅಂತ ಹೇಳಿ ಹರಿಕಥಾ ವಿದ್ವಾಂಸರು, ಗುರುರಾಜ್ ನಾಯ್ಡು ಅಂತ ಕರೀತಾರೆ ಹರಿಕಥೆಯಲ್ಲಿ. ಆಗಿ ಅಯ್ಯೋ, ನಾನು ನಮಸ್ಕಾರ ಮಾಡಿದೆ. ಆಮೇಲೆ ಗುರುಗಳು ನನ್ನ ಬಗ್ಗೆ ಎಲ್ಲ ಹೇಳಿದ್ರು, ಹಿಂಗೆ ಬಂದಿದ್ದಾನೆ, ಇಲ್ಲೇ ಇದ್ದಾನೆ. ಹೀಗಾಗಿ ಅಲ್ಲಿ ಪ್ರತಿದಿನ ಕಲಾವಿದರು ಯಾರ್ಯಾರು ಬರ್ತಾರೆ, ಮಾಲೂರು ಸಣ್ಣಪ್ಪನವರು, ಆಮೇಲೆ ತುಮಕೂರು ಇವರು ಕೋಲಾರ ಶ್ರೀನಿವಾಸ್ ಅವರು, ಸುಮಾರು ಜನ ಬರೋರು. ಶೋಭಾ ನಾಯ್ಡು ಅವರು, ಶೀಲಾ ನಾಯ್ಡು ಅವರು, ಹರಿಕಥೆಗೆ ಸಂಬಂಧ ಯಾರ್ಯಾರಿದೆ ಎಲ್ಲರೂ ಬರೋರು. ಪ್ರತಿದಿನ ಇವರ ಹತ್ರ ಒಂದು ಕತೆ ಕೇಳೋದವರು. ರಾವಣ ಸ್ವರ್ಗಾರೋಹಣ ಹೇಗೆ ಮಾಡೋದು, ಇವ್ರ ಹತ್ರ ಧರ್ಮರಾಯ ಸ್ವರ್ಗಾರೋಹಣ ಹೆಂಗೆ, ಮಹಾಮಾಯ ಮಂದರ ಕತೆ, ಶನಿ ಕಲ್ಯಾಣ, ನವಗ್ರಹ ಕಲ್ಯಾಣ, ಹನುಮ ಕಲ್ಯಾಣ ಲಾಸ್ಟ್ಗೆ, ಈ ಥರದ್ದೆಲ್ಲ ಕತೆಗಳು ಕೇಳೋರು. ನಾನು ಬರೀ ಅವ್ರಿಗೇನಂದರೆ, ಗುರುಗಳು ಸಂಜೆ ಆಯಿತು ಅಂತಂದರೆ ಅಲ್ಲಿ BP, ಶುಗರು, ಪೈಲ್ಸ್ ಎಲ್ಲ ಔಷಧಿಗೆ ಬರೋರು, ಆಯುರ್ವೇದಿಕ್. ಅದನ್ನೆಲ್ಲ ಪ್ಯಾಕ್ ಮಾಡೋದು ನನ್ನ ಕೆಲಸ. ಓಕೆ, ಒಂದೇ ದಿವಾನ, ಗುರುಗಳು ಅಲ್ಲಿರೋರು, ನಾನು ಇಲ್ಲಿ ಕೂತ್ಕೊಂಡು ಎಲ್ಲ ಪ್ಯಾಕ್ ಮಾಡಿ 21 ಡೇಸ್ಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಕವರೆಲ್ಲ ಮಾಡಿ ಇಡ್ತಾ ಇರೋದು, ಕೇಳಿಸ್ಕೊಳ್ಳೋದು ಅಷ್ಟೇ. ನೀವು ಅವ್ರ ಕತೆ ಹೇಳ್ತಾ ಇದ್ರಲ್ಲ, ಕಂಪ್ಲೀಟ್ ಹಾಡುಗಳು, ಕತೆ ಮಧ್ಯದಲ್ಲಿ ಉಪಕಥೆಗಳೇನು ಬಳಸ್ಬೋದು ಎಲ್ಲ ಕೇಳ್ತಿದ್ದೆ. ತಾಯಿದು ಬಂತಲ್ಲ ಕೇಳು ನೋಡಿ ಅಲ್ವಾ, ಅದಕ್ಕೆ ಹೇಳಿದೆ ಮಸ್ಟ್ ಒಳ್ಳೆ ಕೇಳಗನಾಗಬೇಕು. ಕರೆಕ್ಟ್. ನಾನು ಅಲ್ಲಿ ಕೂತಾಗಲೂ ಮಾತಾಡಿದೆ, ನಾನು ಕೇಳೋಕ್ಕೆ ರೆಡಿ ಇಲ್ಲ, ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಯಾವುದೋ ಒಬ್ಬರದ್ದು ಇಂಟರ್ವ್ಯೂ ಬಂದಿದೆ, ನೋಡೋಣ ಇವ್ರ ಮಾಹಿತಿ ಏನಿದೆ, ಇವ್ರ ಕೃಷಿ ಏನಿದೆ ಜೀವನದಲ್ಲಿ ಒಂಚೂರು ನೋಡೋದಿಲ್ಲ. ಅದೇ ರೀಲ್ಸ್ ಬರಲಿ ನೋಡ್ತಾರೆ. ಅದೇ ರೀಲ್ಸ್ ಮಾಡಿರೋರು ಮೊನ್ನೆ ಕೆರೆಗೆ ಬಿದ್ದು ಸತ್ತೋದ್ರು ಅಂದರೆ ಅದು ನೋಡ್ತಾರೆ. ಈಗ ಇರೋದೇ ಅದೆಲ್ಲ ನೋಡಲ್ಲ. ಈ ಟ್ರೆಂಡ್ ಅಲ್ಲ, ಈ ಟ್ರೆಂಡ್ ಈಗ. ಎಸ್ ಸರ್. ಈ ಥರ ಆಗಿ ಪಾಕೆಟಲ್ಲಿ ಕಟ್ತಾ ಇದ್ದೆ. ಅಲ್ಲಿ ಕತೆಗಳು ಕೇಳಿ ಅಲ್ಲಿ ಮಾಹಿತಿ ಇವತ್ತು ನನಗೆ ರೈಟಿಂಗಲ್ಲಿ ನಮ್ಮಪ್ಪ ಜೊತೆಲೇ ಇರ್ತಾರೆ ಅಲ್ವಾ. ಏನಾದರೂ ಒಂದು ಅಪರೂಪದ ವಿಚಾರ ಬಂತು ಅಂದರೆ ಅವರೇ. ಎಸ್ ಸರ್. ಮೊದಲ ಪ್ರೋಗ್ರಾಮ್ ಕೊಟ್ಟಿದ್ದು ಎಲ್ಲಿ, ಹೇಗಾಯಿತು ಸರ್? ಅಲ್ಲಿ ಗುರುಗಳ ಮನೆಯಿಂದನೇ ಸ್ಟಾರ್ಟು. ಗಣೇಶ ಹಬ್ಬ ಬಂತು, ಸಾಲಿಗ್ರಾಮ ಅಂತ, ಪಾರ್ವತಮ್ಮರವರು, ಹೌದು ಅಣ್ಣವರ, ಹೌದು, ಪಾರ್ವತಮ್ಮರವರು. ಹೋದ್ವಿ, ಒಂದು ರೂಮ್ ಹಾಕಿ ನನ್ನ ಹಾರ್ಮೋನಿಸ್ಟ್ನ ಒಂದೇ ರೂಮಲ್ಲಿ ಇದ್ದೀವಿ. ನೋಡಪ್ಪ, 30 ದಿನ ಪ್ರೋಗ್ರಾಮು. 30 ದಿನನೂ ಕರ್ನಾಟಕದ ಅದ್ವಿತೀಯ ಹರಿಕಥಾ ವಿದ್ವಾಂಸರುಗಳೆಲ್ಲ ಅಲ್ಲಿ ಬರ್ತಾರೆ, ದೊಡ್ಡವರು. ಅವ್ರ ಜೊತೆಲಿ ನುಡಿಸೋ ನೀನು ಅಂತ ಕಳಿಸಿದ್ರು. ನಾನು ಇವನ್ನೆಲ್ಲ ಕೇಳೋದು, ಇವತ್ತು ಬರ್ತಾ ಇದ್ದಾರಲ್ಲ ಹಿಂಗವ್ರೆ, ನುಡಿಸ್ತೀಯ ಬಿಡೋ ನೀನು. ಅಲ್ಲ, ಅವ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಭಯ, ಏನೋ ಭಯ. ವಿಚಾರದಲ್ಲಿದ್ದಾರ, ಕರೆಕ್ಟ್. ದೇವ್ರು ಎಲ್ರಿಗೂ ಎಲ್ಲ ಕೊಟ್ಟಿರಲ್ಲ. ಹೌದು. ಒಬ್ಬರು ಒಳ್ಳೆ ವಾಗ್ಮಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಹಾಡುಗಾರಿಕೆ ಕಡಿಮೆ ಇರುತ್ತೆ. ಹಾಡುಗಾರಿಕೆನೂ ಕೊಟ್ಟಿರ್ತಾನೆ, ಸ್ವರಪ್ರಸ್ತಾರ ಕಡಿಮೆ ಇರುತ್ತೆ, ಆಲಾಪ ಕಡಿಮೆ ಇರುತ್ತೆ. ಕೆಲವರು ತುಂಬಾ ಚೆನ್ನಾಗಿ ಹಾಡ್ತಾರೆ, ರಂಜಿಸ್ತಾರೆ ಜನನ್ನ, ವಿಚಾರ ಇರಲ್ಲ. ಈ ತರ ಏನೇನೋ ಇರ್ತವೆ. ಇಂಥದ್ದೆಲ್ಲ ನೋಡ್ಕೊಂಡು 1 ತಿಂಗಳು ಸತತವಾಗಿ ಅಲ್ಲೇ ಇದ್ದು ತಬಲಾ ನೋಡಿಸ್ಕೊಂಡು, ಅಲ್ಲಿಂದ ಫೀಡ್ಬ್ಯಾಕ್ ಗುರುಗಳಿಗೆ, ಚೆನ್ನಾಗಿ ನುಡಿಸ್ತಾನೆ ಹುಡುಗ ಶಾಸ್ತ್ರವಾಗಿ, ಹಾಗೆ ಹೇಗೆ ಅಂತ ಹೇಳಿ. ಅದು ಫಸ್ಟ್ ಸ್ಟೇಜ್ ಸಾಲಿಗ್ರಾಮ. ಅಲ್ಲಿ 1 ತಿಂಗಳು. ಅಲ್ಲಿಂದ ಬಂದ ಮೇಲೆ ಗುರುಗಳ ಜೊತೆಯಲ್ಲೇ 7 ವರ್ಷ ಜರ್ನಿ. 7 ವರ್ಷ ಅಲ್ಲಿಗೆ ನನ್ನ ಒಂದು ರೂಪಕ್ಕೆ ತಂದು ನಿಲ್ಲಿಸಿದ್ರು. ಆಮೇಲೆ ಅಲ್ಲಿಂದ ನಿಮಗೆ ಇನ್ನೊಂದು ಪಯಣ ಆಗುತ್ತೆ, ಅದು ಜಿ.ವಿ. ಆತ್ರಿ ಅವರ ಜೊತೆಗೆ. ಜಿ.ವಿ. ಆತ್ರಿ ಅವರು. ಅದು ಹೇಗೆ ಅಂದರೆ, ಇಲ್ಲಿ ಇದು ಪಲ್ಲವಿ ಆರ್ಕೆಸ್ಟ್ರಾ ಅಂತ, ನಾಗರಾಜ್ ಅಂತ ಹೇಳಿ, ವರಲಕ್ಷ್ಮಿ ಅಂತ ಹೇಳಿ, ಅವ್ರನ್ನೆಲ್ಲ ನೆನೆಸ್ಬೇಕು ಇವತ್ತು. ನಮಗೆಲ್ಲ ಚೆನ್ನಾಗಿ ಊಟ ಕೊಟ್ಟು ಸಾಕಿದ್ರು ವರಲಕ್ಷ್ಮಿ ಅವರು. ಇವತ್ತೂ ಅವ್ರು, ನಾವು ಎಷ್ಟೇ ಏನೇ ಆಗಿದ್ರು ನಾವು ಅವ್ರನ್ನ ಮರೆಯಲ್ಲ. ಅನ್ನಪೂರ್ಣೇಶ್ವರಿ ಅಮ್ಮ.
ಪಲ್ಲವಿ ನಾಗರಾಜ್ ಅಂತಾನೆ ಕೀಬೋರ್ಡ್ ಪ್ಲೇಯರು, ಪಲ್ಲವಿ ಆರ್ಕೆಸ್ಟ್ರಾ. ಓಕೆ ಓಕೆ. ವರಲಕ್ಷ್ಮಿ ಅವರು, ಅವ್ರ ಮನೆಯವರು, ನಮ್ಮನ್ನೆಲ್ಲ ಮಕ್ಕಳ ಥರ ಸಹ ನೋಡ್ಕೊಂಡಿದ್ರು. ಆ ಆರ್ಕೆಸ್ಟ್ರಾಗೆ ಯಾರೋ ಕರ್ಕೊಬಂದನ್ನು ಬಿಟ್ಟರು. ಇವ್ ಕಾಂಗೋ ಎಲ್ಲ ನುಡಿಸ್ತಾನಂತೆ, ಡೋಲಕ್ಕು ಇದು ನೋಡಿ. ನಾನು ಏನಕ್ಕೆ ಈ ಕಡೆ ಬಂದೆ ಅಂದರೆ, ಹರಿಕತೆ ತುಂಬ ಬಿರುಸು ಗುರುಗಳು ಹಾಡೋದು. ಈಗ ಹಿಂಗೆ ಕೂತ್ಕೊಂಡು ನಿಧಾನ ಮಾತಾಡ್ತಾ 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 ಅತಿಥಕ್ಕೆ ಹೋದರೆ ಅದೊಂದು ಬೆಳವಣಿಗೆ. ಅವ್ರು ಹಾಗಲ್ಲ, ಫಸ್ಟ್ ಸಾಂಗೇನೆ ಸ್ಪೀಡು. ಆ ಸಾಂಗ್ ಮುಗಿಯೋಷ್ಟೊತ್ತಿಗೆ ಮೈಯೆಲ್ಲ ಬೇವ್ತೋಗ್ಬಿಟ್ಟಿರೋದು. ಅದೇ ಎನರ್ಜಿ, ಸ್ಪೀಡು, ಅಷ್ಟು ಸ್ಪೀಡು. ಇವಾಗ ಗುರುರಾಜ್ ನಾಯ್ಡು ಅವ್ರು ಹಂಗೆ ಹಾಡ್ತಾ ಇದ್ದಿದ್ದಲ್ವ, ಕೊನೆವರೆಗೂ ಅದೇ ಎನರ್ಜಿ, ಅದೇ ಸ್ಪೀಡ್. ಅದು ಕೆಲವರಿಗೆ ಅದು ಕರಗತವಾಗ್ಬಿಟ್ರೆ ಆಗಿರುತ್ತೆ. ಸರಿ, ಹಾಗಾಗಿ ಸುಮ್ಮನೆ ಆರ್ಕೆಸ್ಟ್ರಾ ಹಿಂಗೆ ಪರಿಚಯ ಆಯ್ತಲ್ಲ, ಈ ಆರಾಮಾಗಿ ನುಡಿಸ್ಬೋದಲ್ಲ, ಇಲ್ಲಿ ಶ್ರಮ ಇಲ್ಲ, ಒಳ್ಳೊಳ್ಳೆ ಮೈಕ್ ಇರುತ್ತೆ, ಹಾಗೆ ಅನ್ನಿಸ್ಬಿಡ್ತು ನನಗೆ. ಸರಿ, ಇಲ್ಲಿಗೆ ಬಂದೆ. ಆಮೇಲೆ ಗುರುಗಳಿಗೆ ಹೇಳಿದೆ. ಅವರು ಒಂದು ಆಸೆ ಇಟ್ಕೊಂಡಿದ್ರಂತೆ, ಇವನ ಕತೆ ಕಲಿಸ್ಬೇಕು, ತುಂಬ ಚೆನ್ನಾಗಿ ಮಾತಾಡ್ತಾನೆ, ಜನನ ಕೂರಿಸ್ಕೊಳ್ಳೋ ಟೋನ್ ಇದೆ, ಹಾಡ್ತಾನೆ ನಿಜ ಅಂತ ಬೇರೆಯವ್ರಿಗೆಲ್ಲ ಹೇಳಿಸಿದ್ರು ನನಗೆ, ಕತೆ ಕಲಿಯಕ್ಕೆ ಹೇಳಿ ಅವನಿಗೆ. ನಾನು ನೋಡ್ತಿದ್ನಲ್ಲ, ಎಂತೆಂಥ ಪ್ರಶ್ನೆಗಳು ಬರುತ್ತೆ ಗೊತ್ತಾ ಸರ್ ಜನರಿಂದ. ಅಯ್ಯೋ, ತಬ್ಬಿಬ್ಬಾಗ್ಬಿಡ್ತಾರೆ. ತುಂಬ ವಿಚಾರ ಬೇಕು, ತುಂಬ ವಿಚಾರ ಬೇಕು, ಜೊತೆಯಲ್ಲಿ ಕೆಪಾಸಿಟಿ ಬೇಕು, ಆನ್ಸರ್ ಮಾಡೋ ಕೆಪಾಸಿಟಿ. ಇಲ್ಲ, ಅದನ್ನು ಸಮರ್ಥನೆ ಕೊಡುವಂಥ ಕೆಪಾಸಿಟಿನಾದರೂ ಇರಬೇಕು. ಇಲ್ಲಾಂದ್ರೆ ಆಗೋದಿಲ್ಲ, ಕಷ್ಟ. ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗೆ. ಇವಾಗ ನಾವು ಸಿನಿಮಾದಲ್ಲಿ ಮಾಡಿ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ, ನಾವು ಅಂದಿದ್ದೆಲ್ಲ ಚೆನ್ನಾಗಿರುತ್ತೆ, ನಾವು ಮಾಡಿದ್ದೆಲ್ಲ ಚೆನ್ನಾಗಿದೆ ಅನ್ಕೋತೀವಲ್ಲ, ನಮ್ಮ ದಡ್ಡತನ ಅದು. ಆಡಿಯನ್ಸಲ್ಲಿ ಬುದ್ಧಿವಂತ ಬೇಕಷ್ಟು ಕೋಟ್ಯಾಂತರ ಜನ ನೋಡ್ತಿರ್ತಾರೆ. ಹೌದು, ನಮ್ಮ ಮಿಸ್ಟೇಕ್ಸ್ ನಮ್ಮ ತಿದ್ದೋರೆ ಅವರು. ನಾವು ಅದಕ್ಕೆ ಫಸ್ಟೇ ಹೇಳ್ಬಿಡ್ತೀನಿ, ಸ್ಟೇಜ್ಗೆ ಹೋದ್ರೆ ಕ್ಷಮೆ ಇರಲಿ, ಇದು ಕಲಿಯುಗ, ನಾವು ಕಲಿತಾನೇ ಇದ್ದೀವಿ, ತಪ್ಪಿದ್ರೆ ಹೇಳ್ಬಿಡಿ, ತಿದ್ದಿ ಅಂತ. ನಿಜ. ಕಾರ್ಯಕ್ರಮ ಮುಗಿದ ಮೇಲೆ ಬ್ಯಾಗ್ ನೋಡಿ ಬಂದು ಮಾತಾಡ್ತಾರಲ್ಲ, ಸ್ಟೇಜಿಂದ ಬಂದು ಒಳ್ಳೊಳ್ಳೆ ಮಾಹಿತಿ ಕೊಟ್ರಿ, ಚೆನ್ನಾಗಿತ್ತು, ಲೋ ಬೆಲ್ಟ್ ಮಾತಾಡಲಿಲ್ಲ ನೀವು, ಸೂಕ್ಷ್ಮವಾಗಿ ಹೇಳ್ಕೊಂಡು ಬಂದ್ರಿ, ವಾಚ್ಯ ಮಾಡಲಿಲ್ಲ, ಎಲ್ಲ ಸೂಚ್ಯವಾಗಿ ಇತ್ತು ಅಂತ ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ. ಅದು ನಮಗೆ ಆಶೀರ್ವಾದ, ನಾ ಬೆಳೆಯೋದಕ್ಕೆ. ಸರಿ, ಅಲ್ಲಿಂದ ಈ ಆರ್ಕೆಸ್ಟ್ರಾ ಫೀಲ್ಡಿಗೆ ಬಂದೆ. ಅವ್ರ ಟೀಮಲ್ಲಿ ನೋಡಿಸ್ತಾ ಇದ್ದೆ ಜಿ.ವಿ. ಎತ್ತಿರಿ ಅವರು ಅಂತ ಕೇಳಿರ್ಬೋದು ನೀವು. ಹೌದು ಸರ್, ಸಿಂಗರ್, ಜೂನಿಯರ್ PBS ಮಹಾನ್ ಗಾಯಕರು. ಅವರ ಜೊತೆಯಲ್ಲಿ ಒಂದು 6 ವರ್ಷ ಇದ್ದೆ ಸರ್ ನಾನು. ಪಲ್ಲವಿ ಆರ್ಕೆಸ್ಟ್ರಾಗೆ ನುಡಿಸ್ತಾ ಇದ್ದೆ. ಅವ್ರ ಪ್ರೋಗ್ರಾಮ್ ಮಾಡಿ ಇವ್ರು ನಡೆಸ್ಕೊಡೋರು. ಅಂದ್ರೆ ಪ್ರೋಗ್ರಾಮ್ ಒಪ್ಕೊಂಡು ಈ ಟೀಮಿಗೆ ಕೊಟ್ಬಿಡೋದು. ಅವರು ಬಂದು ನೋಡಿದ್ರು ಅವತ್ತು, ಇವನು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾನೆ, ಅನೌನ್ಸ್ಮೆಂಟ್ ಮಾಡ್ತಾನೆ, ತಬಲಾ ನುಡಿಸ್ತಾನೆ, ಡೋಲಕ್ ನುಡಿಸ್ತಾನೆ, ಇದೆಲ್ಲ ಮಾಡ್ತಾನೆ, ಮಲ್ಟಿ ಟ್ಯಾಲೆಂಟ್ ಅಂದ್ಬಿಟ್ಟು ಮಾತಾಡ್ಸಿದ್ರು. ಎಲ್ಲಿರೋದು ನೀನು, ಏನೋ ಐತೆ ಅಂತೆಲ್ಲ. ಅವ್ರ ಹುಡುಗ ಬಂದು ಕೇಳ್ದ, ಶ್ರೀಧರ ಅಂತ ಒಬ್ಬಿದ್ದ. ಎಲ್ಲ ಕೇಳಿದ್ರು, ಅಡ್ರೆಸ್ ಹೇಳಿದ್ರು, ಇಂಥ ಕಡೆ ಬನ್ನಿ ಅಂತ. ಅಷ್ಟೊತ್ತಿಗಾಲೇ ನಾನು ಇಲ್ಲಿ 2 ವರ್ಷನೇ ನಾನು ಜರ್ನಿ ಆರ್ಕೆಸ್ಟ್ರಾದಲ್ಲಿ ಮುಗಿಸಿದ್ದೆ. ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಹೇಳಿದೆ, ಸರ್ ಏಕ್ದಮ್ ಬಿಟ್ಟು ಬಂದರೆ ಅವ್ರಿಗೂ ತೊಂದರೆ ಆಗುತ್ತೆ, ಇಷ್ಟು ದಿನ ಅನ್ನ ಹಾಕಿದ್ದಾರೆ, ನಾನು ಹೇಳ್ತೀನಿ ಸರ್ ಯೋಚನೆ ಮಾಡಿ ಅಂತ. ಎಲ್ಲ ಕಡೆ ಏನೋ ಒಂಚೂರು ಇರಿಸ್ಮುಡ್ಸಾಗುತ್ತಲ್ಲ ಕಂಪನಿಗಳಲ್ಲಿ, ಡ್ಯೂಟಿಗಳಲ್ಲಿ. ನನಗೆ ನನ್ನ ಗುರುಗಳು ಹೇಳೋರು, ನೋಡು, ಸ್ವಾಭಿಮಾನ ಬಿಟ್ಟು ಬದುಕಬೇಡ. ನಮ್ಮ ಫಯಾಜ್ ಖಾನ್ ಅವರು ನನ್ನ ಮಗಳಿಗೆ ಹಿಂದೂಸ್ತಾನಿ ಗುರುಗಳು, ಎಂಥ ಮಹಾನ್ ಕಲಾವಿದ ಸರ್ ಅಪ್ಪ. ದಾಸರ ಪದಗಳು ಅವ್ರ ಬಾಯಿನಲ್ಲಿ ಕೇಳ್ಬಿಟ್ರೆ ಕೃಷ್ಣನೇ ಬಂದು ಇಳಿದು ನಾಟ್ಯ ಮಾಡ್ತಾವನೆ ಅನ್ನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಹಾಡ್ತಾರೆ. ಮಕ್ಕಳಿಗೆ ಫಸ್ಟು ಹಾಡಿನ ತಾತ್ಪರ್ಯ ಎಲ್ಲ ಹೇಳಿ, ಈ ಲೈನ್ ಏನು ಹೇಳುತ್ತೆ, ಈ ಲೈನ್ ಏನು, ಆಮೇಲೆ ಹಾಡು ಹೇಳ್ಕೊಡ್ತಾರೆ. ಬೇಗ ಕಲ್ತು ಬಿಡ್ತವೆ ಮಕ್ಕಳು, ಅವ್ರ ಲಾಜಿಕ್ ಅದು. ಹೌದು. ಸರಿ, ಹಾಗಾಗಿ ಈಗ ನಡೀತಾ ಇತ್ತಲ್ಲ, ನಾನು ಏನು ಮಾಡೋದು ಈಗ, ಕೇಳುವ ಹಿಂಗೆ ಮಾಡಬಾರ್ದಲ್ಲ, ಬಿಟ್ಟೋಗ್ಬಾರ್ದು ಅಂದ್ಬಿಟ್ಟು ಆಮೇಲೆ ನೋಡಿದೆ, ಅಲ್ಲೊಂಚೂರು ವಾತಾವರಣ ಕೆಡ್ತು. ಹೇಳ್ಬಿಟ್ಟೆ, ನಾಳೆಯಿಂದ ನಾನು ಬರಲ್ಲ ಅಂತ. ಒಂದು 2 ದಿನ ಬಿಟ್ಟು ಇಮಿಡಿಯೇಟ್ ಹೋಗೋದು ಬೇಡ, ಅಲ್ಲಿಗೆ ಹೋದೆ. ಕಾಯ್ತಾ ಇದ್ದೆ, ಬನ್ನಿ. ನೋಡಿ, ನಾನು ಎಲ್ಲ ಪ್ರೋಗ್ರಾಮ್ ಒಪ್ಕೋತೀನಿ, ಒಳ್ಳೆ ಹೆಸರಿದೆ, ಚೆನ್ನಾಗಿ ಬ್ಯುಸಿ ಇದ್ದೀನಿ, ನನಗೆ ತಂಡ ಇಲ್ಲ, ಬೇರೆ ಬೇರೆಯವರು ಕೊಡ್ತಾ ಇರ್ತೀನಿ, ನೀವು ಅಂದರೆ ನಾನು ಬಂಡವಾಳ ಹಾಕ್ತೀನಿ, ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ. ಅಷ್ಟೊತ್ತಿಗಾಲ ಕೆಲವರೆಲ್ಲ ಸೇರ್ಕೊಂಡಿದ್ರಲ್ಲಿ, ಹೌದು, ಸುಮಾರು ಜನ ಇದ್ದರು. ಇವಾಗ ಅಲ್ಲಿಂದ ಹೊರಬಂದಂಥ ಪ್ರಾಡಕ್ಟ್ಗಳು ನಮ್ಮ ಮೋಹನ್, ಉಪಾಸನಾ ಮೋಹನ್ ಅವರು, ಕಿಕ್ಕೇರಿ ಕೃಷ್ಣಮೂರ್ತಿಯವರು, ಅವರು ಇನ್ಚಾರ್ಜ್ ಅವಾಗಲ್ಲಿ. ಅದಾದಮೇಲೆ ನಾನು ಹೋದೆ ಅಲ್ಲಿ. ಎಲ್ಲ ಈ ಕಡೆ ಬಂದ್ಬಿಡ್ತದು. ಅಂದರೆ ಅವರವ್ರ ಒಂದು ಶಾಲೆ ಬೆಳೆಸ್ಕೊಂಡಿದ್ದಾರೆ, ಈಗ ಚೆನ್ನಾಗಿದ್ದಾರೆ ಅವರೆಲ್ಲ. ಅಲ್ಲಿಂದ ಶುರುವಾಗಿದ್ದು 6 ವರ್ಷ ಅಲ್ಲಿ, ಗುರುಗಳ ಹತ್ರ 7 ವರ್ಷ, ಅಲ್ಲಿ 6 ವರ್ಷ. ಅದಾಯಿತು. ಕೃಷ್ಣ ಸಂಧಾನ ಅಂತ ಒಂದು ಹಾಸ್ಯ ನಾಟಕ ಮಾಡೋಕ್ಕೆ ಶುರುವಾಯಿತು. ಇದಕ್ಕೆ ಬೇಸ್ ಹೆಂಗೆ ಅಂದರೆ, ಕಿರ್ಲೋಸ್ಕರ್, ಇಂಗಲ್ಸ್ ಲ್ಯಾಂಡು, BHAL, HAL ಎಲ್ಲ ನಾಟಕಗಳಿಗೆ, ನಾಟಕೋತ್ಸವಕ್ಕೆ VN ಅಶ್ವಥ್ ಅಂತ ಹೇಳಿ ಈಗ ನಮ್ಮ ನಾಟಕ ಬರೆದಿದ್ದಾರಲ್ಲ, ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು. ಒಳ್ಳೆ ಗಾಯಕ, ಚೆನ್ನಾಗಿ ಹಾಡ್ತಾರೆ, ಒಳ್ಳೆ ಬರವಣಿಗೆ, ಕೀಬೋರ್ಡ್ ಪ್ಲೇಯರ್. ಅವ್ರ ಜೊತೆಲಿ ನನಗೆ ಸಾಂಗತ್ಯ ಇತ್ತು. ಓಕೆ. ಕಾರ್ಯಕ್ರಮಗಳಿಗೆ ರೀರೆಕಾರ್ಡಿಂಗ್ ನೋಡ್ಸಕ್ಕೆ ಹೋಗೋ, ಡ್ರಾಮಾಗೆ ತಮಟೆ, ತಬಲಾ, ಕೋರಸ್ ಆಡೋದು, ಇದೆಲ್ಲ ಬರೋದು, ಅದೆಲ್ಲ ಅಲ್ಲಿ ಶುರುವಾಯಿತು. ಗಮನಿಸಿದ್ರು. ಅಲ್ಲಿ ಜೊತೆಲಿ ನುಡಿಸ್ತಾ ಇದ್ದೆ.
ಸೊ ಹಾಗಾಗಿ ಅದು ಕೃಷ್ಣ ಸಂಧಾನ ನಾಟಕಕ್ಕೆ ಬಂದಾಗ ಎಲ್ಲರೂ ಪಾತ್ರ ಮಾಡ್ತವ್ರೆ. ಭಾಷಾ ಜ್ಞಾನ ಇಲ್ದವನು ಪಶುಗಿಂತ ಕಡೆ, ಅಕ್ಷರ ಜ್ಞಾನ ಇಲ್ದ ಮೇಲೆ ಪೌರಾಣಿಕ ನಾಟಕ ಮಾಡಬಾರ್ದು, ಕೆಡಿಸ್ಬಿಡ್ತೀರಿ, ನಾಟಕ ಕೆಡಿಸೋದು ಹೆಂಗೆ ಅಂತ, ಆಡೋದಲ್ಲ, ಗೆಜ್ಜೆ ಪೂಜೆ ಅಂತ ಟೈಟ್ಲು. ಸರಿ, ಶುರುವಾಯಿತು. ಎಲ್ಲ ಕ್ಯಾರೆಕ್ಟರ್ಗಳು ಸ್ಕೋರ್ ಮಾಡ್ತಾವೆ. ನಾನು ಕೂತ್ಕೊಂಡು ಅಲ್ಲಿ ಹಿಂದೆ ಮುಂದೆ ನಾವು ಮಾತಾಡಿದ ಡೈಲಾಗ್ ಎಲ್ಲ ಬೇರೆ ಬೇರೆ ಬಾಯ್ನಲ್ಲಿ ಬರ್ತಾ ಇದೆ, ಕ್ಲಾಪ್ಸ್ ಬರ್ತಾ ಇದೆ. ಏನು ಹಿಂಗಾಗೋಯ್ತಲ್ಲ. ಅವ್ರ ಮಾಸ್ಟ್ರು ನೀನು ತಬಲಾ ನುಡ್ಸು ಅಂದರು. ಪೌರಾಣಿಕ ನಾನು ನುಡಿಸಿಲ್ಲ, ಹರಿಕತೆಗೆಲ್ಲ ನುಡಿಸಿದ್ಯಾ, ಇದೆಯಾ ಇದು, ನೀನು ಬಾ ನಾನು ಇದ್ದೀನಿ ಎದ್ಕೊತಾ ಇದ್ದೆ ಸ್ಟೇಜಿಗೆ ಬರೋಕ್ಕೆ. ಅವರೊಂದಿನ ತಬಲಾ ನೀನೇ ನುಡಿಸ್ಬೇಕು ಇವತ್ತು ಅಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ ಹಾಡುಗಳು. ಓಕೆ, ಸರಿ, ನಾನು ಅಂದ್ಕೊಂಡೆ, ನಾನು ಹಿಂದೆ ಬ್ಯಾಕ್ ಸ್ಟೇಜಲ್ಲಿ ಹೇಳಿದ್ದೀನಲ್ಲ, ಬೇರೆ ಪಾತ್ರಗಳು ಮಾತಾಡ್ತವೆ, ಕ್ಲಾಪ್ ಬರ್ತಾ ಇದೆ, ಕ್ಲಾಪ್ಸ್ ಎಲ್ಲ ಇರಲಿ ಅಂದ್ಬಿಟ್ಟು ಹೋದೆ. ಪೌರಾಣಿಕ ನಾಟಕದಲ್ಲಿ ಒಬ್ಬ ತಬಲಾ ಮೇಸ್ಟ್ರು ಎಣ್ಣೆ ಹೊಡೆದ್ಬಿಟ್ಟು ಪಾತ್ರ ಮಾಡಿದ್ರೆ ಹೆಂಗಷ್ಟು ತೊಂದರೆ ಕೊಡ್ಬೋದು ಡ್ರಾಮಾಗೆ ಅಂತ ನನ್ನ ಮನಸ್ಸಲ್ಲಿ, ನಿಮ್ಮ ಮನಸ್ಸಲ್ಲಿ. ಆ ಪಾತ್ರ ಇದು ಮಾಡ್ಕೊಂಡಿದ್ದೆ ನೀವೇನಾ? ಇಲ್ಲ, ಜನ್ಮ ಕೊಟ್ಟ ತಂದೆ ಸ್ಫೂರ್ತಿ ನನಗೆ. ಓಕೆ. ಪೌರಾಣಿಕ ಹಳ್ಳಿಗಳ ಕಡೆ ಎಲ್ಲ ಕುಡಿಯೋರಲ್ಲ ಸಿಕ್ಕಾಪಟ್ಟೆ, ನಿಜ ನಿಜ. ಸಾರಾಯಿ ಇವಾಗ ಅದನ್ನ ಹೆಂಗೆ ಇದನ್ನ ನಾನು ನಮ್ಮ ತಂದೆ ಒಂಥರ ಎದುರೆದುರಿಗೆ ಮಾತಾಡೋದು, ಪಾತ್ರ ಬರುತ್ತೆ, ಏನಕ್ಕೆ ಬರ್ತೀರಿ ನಾಟಕ ಕೆಡ್ಸಕ್ಕೆ, ಈ ಫೀಲ್ಡ್ಗೆ ನಿನಗೆ ಬೇರೆ ಏನೋ ಕೆಲಸ ಗೊತ್ತಿದ್ರೆ ಮಾಡು. ಒಬ್ಬನ ಕೆಟ್ಟದಾಗ ಆಡಿ ಈ ಥರ ಮಧ್ಯದಲ್ಲಿ ಹಿಂಗೆ ಹೋಗೋದ್ರಿಂದ ಈ ನಾಟಕ ಕೆಟ್ಟ ಹೆಸರು ಎದುರೆದಿಗೆ ಬೈದು ಬಿಡೋರು ಸ್ಟೇಜಲ್ಲಿ, ಆ ಥರ ಕ್ಯಾರೆಕ್ಟರ್. ಅವಾಗಿಂದ ನಾನು ಜೊತೆಲಿ ಕೂತ್ಕೊಂಡು ಟ್ಯಾಮ್ರಿನ್ ಎಲ್ಲ ಹಾಕೋದು ಎಲ್ಲ ಮಾಡ್ತಿದ್ನಲ್ಲ, ನಿದ್ದೆ ಬಂದಾಗ ಅಲ್ಲೇ ಮಲಿಕೊಳ್ಳೋದು, ಟವಲ್ ಹೊಸ್ಬಿಡೋರಂತೆ, ಮತ್ತೆ ಎಚ್ಚರಿಕೆ ಅದೇ ಮತ್ತೆ ಕೂತ್ಕೊಳ್ಳೋದು ತಗೊಂಡು, ಅದಿತ್ತಲ್ಲ ಬ್ಯಾಕ್ಗ್ರೌಂಡ್, ಅದಿಲ್ಲಿ ಬಂತು. ಓಕೆ ಅಂದ್ಕೊಂಡೆ ನೋಡೋಣ ಒಂದಿನ ಅವ್ರನ್ನ ಮೈ ಮೇಲೆ ತಗೊಂಡು ಏನಾಗುತ್ತೆ ಪ್ರಯೋಗ ಮಾಡೋಣ ಅಂತ. ಯಾರಿಗೂ ಹೇಳಲಿಲ್ಲ. ಸ್ಟೇಜ್ ಶುರುವಾಯಿತು, ಓಪನ್ಗೆ ಕ್ಲಾಪ್ಸು. ದೊಡ್ಡ ಇನ್ಸಿಡೆಂಟ್ ಹೇಳ್ತೀನಿ ಅದು, ಹೇಳಿ ಸರ್. ಓಪನಿಂಗ್ಗೆ ಕ್ಲಾಪ್ಸ್ ಬಂದ್ಬಿಡ್ತು. ಇವರೆಲ್ಲ ಮಗ ಹಿಂದೆ ಕೂರ್ತಿದ್ದ ಸೈಡಲ್ಲಿ ಫಸ್ಟೇ ಕ್ಲಾಪ್ಸ್ ತಗೊಂಬಿಟ್ಟಲ್ಲ ಬಂದಿವನು ಅಂತ. ಎಷ್ಟು ತೊಂದರೆ ಕೊಡ್ತಾರೆ ಕುಡಿದವರು, ಒಳ್ಳೆ ಕಲಾವಿದ, ಬಿಡೋಕ್ಕಾಗಲ್ಲ. ಸರಿ, ಒಂದು ಸರಿ ಇದು ಅಪರೂಪದ ಕ್ಷಣ, ಅದಕ್ಕೆ ಹೇಳ್ತಾ ಇದ್ದೀನಿ. ಬಂಗಾರಪ್ಪ CM ಅವಾಗ. ಓಕೆ. ಅಣ್ಣವ್ರ ಮನೆಯವರು, ಬಂಗಾರಪ್ಪರ ಮನೆಯವರು, ಎರಡೇ ಫ್ಯಾಮಿಲಿ. ಒಂದು 43 ಜನ, 28 ಇಲ್ಲ, ಒಂದು 30 ಚಿಲ್ಲರೆ ಇರ್ಬೋದು, ಇನ್ಯಾರು ಇಲ್ಲ, ಫುಟ್ಲು ಪೊಲೀಸು. ಅವ್ರಿಗೆ ಎಷ್ಟೇ ಶೋ, ಎರಡು ಮನೆಗೆ ಶೋ. ನಾವು ಅಣ್ಣವ್ರು ಮುಂದೆ ಕೂತ್ಕೋತಾರೆ, ಏನು ಪಾತ್ರದಾರರಿಗೆಲ್ಲ ಪರದಿಂಗ್ ಬುಗ್ನೋಳೋದು, ಬಂದ್ರ ಅಣ್ಣ ಬಂದ್ರು. ನಾನು ಹೊರಗಡೆಯಿಂದ ಬರಬೇಕು, ಆ ಥರ ಕ್ರಿಯೇಟ್ ಮಾಡೋದು, ಆಗಾಗಲೇ ಹೊರಗಡೆಯಿಂದ ಬರೋ ಥರ. ನಾಟಕ ಎಲ್ಲ ರೆಡಿ ಆಗೋ ಬರ್ತಾನೆ, ಎಲ್ಲ ಬಂದ್ಬಿಟ್ಟು ತಬಲ ಇಲ್ಲಿ ಮೇಷ್ಟ್ರ ಇಲ್ಲಿ ಓಕೆನಾ, ಕೂತ್ಕೊಳ್ಳಪ್ಪ ಅಲ್ಲಿ ನೋಡೋ, ಹಿಂಗಿರ್ಬೇಕು ಕಣೋ ಕಲಾವಿದ ಅಂದರೆ, ವೈಟ್ ಆ್ಯಂಡ್ ವೈಟ್ ಡ್ರೆಸ್, ವಿಭೂತಿ, ನೀನು ನೋಡಿದ್ರೆ ಖುಷಿ ಆಗುತ್ತೆ. ತಬಲ ಎಲ್ಲ ಇಟ್ಬಿಟ್ಟು ಶುದ್ಧಿ ಮಾಡಿ ಎಲ್ಲ ಇಟ್ಬಿಟ್ಟು, ಮೇಷ್ಟ್ರೆ ಯಾಕೋ ರಾತ್ರಿ ಮೈ ಬಿಸಿ, ಚೂರು ಕೆಮ್ಮು ಬೇರೆ ಐತೆ, ಸಾಪ್ಗೋಗ್ಬಂದ್ಬಿಡ್ತೀನಿ. ಏಯ್ ನೇನು ಶುರು ಆಗುತ್ತೆ ಕಣ, ಈಗ ಹೋದ್ರೆ ನೀನು ಇಲ್ಲ ಓಟ್ ಬಂದ್ಬಿಡ್ತೀನಿ 5 ನಿಮಿಷ. ಸರಿ, ಮಾಸ್ಟ್ರಿಗೆ ಮಾತ್ರ ಹೇಳಿದೆ ನಾನು ಏನು ಮಾಡ್ತೀನಿ ಅಂತ, ಇಲ್ಲದ್ರ ಕನೆಕ್ಷನ್ ಸಿಗಲ್ಲ. ಪಾತ್ರದಾರರಿಗೆ ಯಾರಿಗೂ ಗೊತ್ತಿಲ್ಲ. ಸೂಪರ್, ಇವನೇನು ಮಾಡ್ತಾನೆ. ನಾಟಕ ಶುರುವಾಯಿತು, ಬಾಗಿಲಲ್ಲಿ ನಿಂತಿದ್ದು ಕೇಳಿಸ್ತಾ ಇತ್ತು ನನಗೆ. ಈಗ ನಾಟಕ ಪ್ರಾರಂಭ, ಮೇಷ್ಟ್ರು ದಯವಿಟ್ಟು ತಬಲಾ ಮೇಷ್ಟ್ರು ನಾರಾಯಣಪ್ಪ ಎಲ್ಲಿದ್ರು ಬರಬೇಕು ಅಂತ ಅನೌನ್ಸ್ ಆಗ್ತಾ ಇದೆ. ಮುಂದೆಗಡೆ ಅಣ್ಣವರು, ಅಮ್ಮ, ಬಂಗಾರಪ್ಪ ಎಲ್ಲರೂ ಕೂತವ್ರೆ. ನಾನೇನು ಮಾಡೋದು, ಆ ಕಡೆ ಬಾಗಿಲಿಂದ ಬಂದ್ಬಿಟ್ಟು ಎಲ್ಲಿದ್ರು ಬರಬೇಕು ದಯವಿಟ್ಟು ಅಂತ ಪಂಚೆ ಬಿಚ್ಬಿಟ್ಟು ಹೆಗಲ ಮೇಲೆ ಹಾಕೊಂಡು ಪಕೋಡೆ ಹಿಡ್ಕೊಂಡ್ಬಿಟ್ಟಿದ್ದೆ. ಸಾರಾ ಅಂಗಡಿಯಿಂದ ಬಂದರೆ ಹೆಂಗಿರ್ತಾರೆ ಹಂಗಿರ್ಬೇಕು. ಪಂಚೆ ಬಿಚ್ಚಿ ಹೆಗಲ ಮೇಲೆ ಹಾಕೊಂಡು ಪಟಾಪಟಿ ಚಡ್ಡಿ ಶರ್ಟ್ ಎಲ್ಲ ಬಿಚ್ಕೊಂಡು ಎಲ್ಲ ರೆಡಿಯಾಗಿ ಬಂದೆ. ಒಳಗೆ ನುಗ್ತಿದ್ದಂಗೆ ಪೊಲೀಸ್ನವ್ರು ಸರಿಯಾಗಿಬಿಟ್ರು ಸರ್. ಓಕೆ, ತಗೊಂಡು ಆಚೆ ಹಚ್ಬಿಟ್ರು. ನಾನು ಹೇಳಿದೆ, ಸರ್ ನಾನು ಪಾತ್ರಧಾರಿ ಸರ್, ದಯವಿಟ್ಟು ಬಿಡಿ ಸರ್, ಹೋಗ ಆ ಕಡೆ, ಒಳ್ಳೆ ಕಥೆ, ತಿರುಗಿ ಓಡ್ ಬಂದೆ, ಬರಬೇಕು ದಯವಿಟ್ಟು ಬರಬೇಕು ಅಂತಾರೆ. ಇಲ್ಲಿ ಬಿಡಬೇಕಲ್ಲ, ಈ ಮುಟ್ಟಿಗೆ ನೋಡ್ಕೋಬೇಕು ನಾನು. ಬಾಸುಂಡೆ ಬಂದ್ಬಿಟ್ಟು ತಂಗ್ ಹೊಡೆದಿದ್ರು. ಮತ್ತೆ ಈ ಕಡೆ ಬಾಗಿಲಲ್ಲಿ ಬಂದೆ, ಅವ್ರಿಗೆ ಹೇಳ್ಬಿಟ್ಟೆ, ಸರ್ ಹಿಂಗಿದೆ ಪರಿಸ್ಥಿತಿ, ಹೊರಗಡೆಯಿಂದನೇ ಹೋಗಿ ಕರೆಕ್ಟ್ ಇದು ಹಾಗೆ ಅಂತ ಹೇಳಿದಕ್ಕೆ ಸುಮ್ಮನೆ ಆದರು. ಸರಿ ಆಯಿತು ಮೇಷ್ಟ್ರೇ ಇಲ್ಲಿದ್ದೀನಿ ಅಂತ. ಲೇ ಎಲ್ಲ ಹೋಗಿದೆ, ನಾನು ಅಲ್ಲಿ ಕಾಯ್ತಾ ಇದ್ದೀನಿ, ನೀವು ಇಲ್ಲಿ ಕೂತಿದ್ದೀರಾ ಅಂತ. ಎಲ್ಲಿ ಕಾಯ್ತಿದ್ದೆ ಅಂದರೆ ಸಾರಾಯಿ ಅಂಗಡಿಲಿ. ಅಯ್ಯೋ ಯೋಗ್ಯ, ಲೇ ನಾಟಕ ನಡೀತಿರೋದು ಇಲ್ಲಿ, ನೀನು ಸಾರಾಯಿ ಅಂಗಡಿ ಬರ್ಬೇಕಾ, ನಾನು ಬರೋ ನಾಟಕ ಶುರು ಮಾಡ್ಬೇಕು. ದೊಡ್ಡವರೆಲ್ಲ ಬಂದು ಇಲ್ಲಿ ಕೂತವ್ರೆ, ಮಾನ ಮರ್ಯಾದೆ ಇದೆ ಅಂತ ಎಲ್ಲ ಬೈದರು. ತಟ್ಟಾಡ್ಕೊಂಡೋಗಿ ಸೀದಾ ಬಂಗಾರಪ್ಪ ತೊಡೆ ಮೇಲೆ ಬಿದ್ದೆ. ನಿಜವಾಗಲು ನನ್ನ ಧೈರ್ಯ, ಇನ್ಯಾರು ಇಲ್ಲ ಇಲ್ಲಿ, ಗೊತ್ತಾಗ್ಬಿಡ್ತು ನನ್ನ ಕ್ಯಾರೆಕ್ಟರ್ ಅವ್ರಿಗೆ. ನಮ್ಮ ನಾಟಕದ ಮೇಷ್ಟ್ರವನು ಇಷ್ಟೊತ್ತು ಚೆನ್ನಾಗಿದೆ, ಕುಡಿದ್ಬಿಟ್ಟು ಅವನು ಬಿಡ್ರಪ್ಪ ಒಳಿಕೆ ಅಂತ ಅವ್ರ ಮೇಷ್ಟ್ರ ಕೈಲಿ ಯಾವಾಗ ಹೇಳಿಸಿದ್ವಿ, ಬಿಟ್ರು. ಬಂದು ತೊಡೆ ಮೇಲೆ ಬಿದ್ದೆ. ಅಪ್ಪಾಜಿ ಸಂಸ್ಬಿಡಿ ಅಪ್ಪಾಜಿ, ಆರೋಗ್ಯ ಸರಿ ಇಲ್ಲ ನನಗೆ ಅಂತ ನಕ್ಬಿಟ್ರು ಬಂಗಾರಪ್ಪ. ಅಣ್ಣವ್ರ ಪಾದಕ್ಕೆ ನಮಸ್ಕಾರ ಮಾಡಿ, ದೇವರು ನೀವು ಬಂದ್ಬಿಟ್ಟಿದ್ದೀರ ಅಂತೆಲ್ಲ ಮಾಡಿದೆ. ಖುಷಿ ಆಗ್ಬಿಟ್ರೆಲ್ಲ ಚಪ್ಪಾಳೆ ಶುರು ಆಗ್ಬಿಡ್ತು ಈ ಥಿಯೇಟ್ರು ಎಲ್ಲ. ಆಮೇಲೆ ಅವರು ಆಯಿತು, ನಾಟಕ ಶುರುವಾಯಿತು.
ಎಲ್ಲ ಆಯಿತು. ಎಲ್ಲೋ ಹೋಗಿದ್ದಿಲ್ಲಿ ಹ್ಞೂ ದೊಡ್ಡವ್ರು ಬಂದು ಕೂತವ್ರಿಗೆ ಏನೋ ಹಿಂಗೆ ಮಾಡ್ತೀರಾ ನೀವು, ಹ್ಞೂ ಶಾಪ್ಗೆ ಹೋಗ್ತೀನಿ ಅಂತ ಹೇಳಿ ಹ್ಞೂ ಹೋಗಿದ್ದೀನಲ್ಲ. ಯಾವ ಶಾಪ್? ವೆಂಕಟೇಶ್ವರ ವೈನ್ ಶಾಪ್. ಇವರು ಅಷ್ಟೇ ಜನ ದೇವ್ರ ಹೆಸರುಗಳು ಇಟ್ಬಿಡ್ತಾರೆ ಬಾರ್ಗೆ, ನೋಡಿ ಗೊತ್ತೇ ಆಗಲ್ಲ ನಮಗೆ. ಇವನು ಡಾಕ್ಟರ್ ಶಾಪ್ ಅಂದರೆ ವೆಂಕಟೇಶ್ವರ ಶಾಪ್ಗೆ ಹೋಗ್ಬಿಟ್ಟವನೆ. ಆಯಿತು ಕೂತ್ಕೋ, ಶುದ್ಧಿ ಮಾಡಿದ್ಯಾ? ಹೋದ ವರ್ಷ ಶುದ್ಧಿ ಮಾಡಿರೋದು ಹಂಗೆ ಐತೆ ನೋಡೋ ಅಂತ ಹಿಂಗೆ ಮಾಡಿದೆ. ಅದಕ್ಕೂ ನಗ್ತಾಯಿದ್ರು. ನಾಟಕ ಎಲ್ಲ ಆಯಿತು. ಫಸ್ಟ್ ಸೀನ್ಗೆ ಎದ್ದು ನಿಂತ್ಕೊಂಡವ್ರು ಸರ್ ಅಣ್ಣವರು, ಕರ್ಚಿಫಿಲ್ ಇಟ್ಕೊಳ್ಳೋರಲ್ಲ, ಈಗ ತೆಗೆದು ನಕ್ಕೊಂಡಿಗೆ ಗೋಡೆ ಹೊರಿಕೊಂಡು ನಾಟಕ, ಇಡೀ ನಾಟಕ ಹಂಗೆ ನೋಡಿದ್ರು. ಅವ್ರಿಗೆ ಅಲ್ಲಿ ಹಳೆ ಕಾಲಕ್ಕೆ ಹೋಗ್ಬಿಟ್ರು. ಮುಗೀತಿದ್ದಾಗೆ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಕರೀತಿದ್ದಂಗೆ, ಈ ಆಭಾಸಗಳೆಲ್ಲ ನಾವು ಮಾಡಿಬಿಟ್ಟಿದ್ದೀವಿ ನಾಟಕ ಮಾಡುವಾಗ, ಹೆಂಗೆ ಕ್ರೋಢೀಕರಿಸಿದ್ರಿ ಇದನ್ನೆಲ್ಲ ನೀವು, ತುಂಬ ಖುಷಿ ಆಗುತ್ತೆ ನನಗೆ. ಈ ತಪ್ಪುಗಳೆಲ್ಲ ನಾವು ಮಾಡಿದ್ವಿ, ನಿಜವಾಗ್ಲೂ ತುಂಬ ಖುಷಿ ಆಯಿತು, ಎಂಥ ನಾಟಕ ಇದು ಹಾಗೆ ಅಂತ ಮಾಡಿ ಒಬ್ಬೊಬ್ಬರನ್ನು ಆಲಿಂಗಿಸ್ಕೊಂಡು, ನಮಗೆ ಮೊಬೈಲ್ಗಳಿಲ್ಲ ಫೋಟೋ ತೆಕ್ಕೊಳ್ಳೋಕ್ಕೆ. ಆವಾಗ ಬಂಗಾರಪ್ಪರ ಮೇಲೆ ಬಂದು ಅವ್ರ ನಾಟಕದ ಅನುಭವ, ಅವ್ರು ನಾಟಕ ಮಾಡಿದಾಗ ಯಾರಲ್ಲಿ ಏನು ನೆರ್ತಾಕಿಯನ್ನು ಬರು ಮಾಡಿ ಅಂತ. ಲೈ ನರ್ತಕಿ ಕಣೋ, ನೆರ್ತಾಕಿ ಅಂದರೆ ಬಿಳಿ ಕೂದಲು ಬಂದ ಅಜ್ಜಿ ಬಂದ್ಬಿಡ್ತಾರೆ ಸ್ಟೇಜ್ಗೆ, ನರ್ತಕಿಯನ್ನು ಬರ ಮಾಡು ಅಂತ ಹೇಳಿ ಅವ್ರ ಅನುಭವ ಹೇಳಿದ್ರು. ಅಣ್ಣವ್ರ ಅನುಭವ ಸುಮಾರು ಅವ್ರು ಥಿಯೇಟ್ರ್ ಗೊತ್ತಲ್ಲ, ಈ ಥರದ್ದೆಲ್ಲ ಮಾಡಿಬಿಟ್ಟಿದ್ವಿ ನಾವು. ಎಷ್ಟು ಚೆನ್ನಾಗಿ ಮಾಡಿದ್ದೀರ ನಾಟಕ, ತುಂಬ ಖುಷಿ ಆಗೋಯ್ತು ನನಗೆ. ಮನಸಾರ ಸಾಕಷ್ಟು ಪ್ರಯೋಗಗಳು ಅದು ಸರ್ ನಾಟಕ ಮಾತ್ರ. 1800 ಚಿಲ್ಲರೆ ಶೋ ಮಾಡಿಬಿಟ್ಟಿದ್ದೀವಿ. 1800 ಚಿಲ್ಲರೆ ಶೋ ಅಂದರೆ ನಮ್ಮ ತಂಡದ್ದು ಬಿಟ್ಟು ಎಲ್ಲ ಫ್ಯಾಕ್ಟ್ರಿಯವರು, ಎಲ್ಲ ಕಂಪನಿಯವರು ಶುರು ಮಾಡಿಬಿಟ್ರು. ತುಂಬ ಅಂದರೆ ಕೆಲವೆಲ್ಲ ನಮ್ಮ ಅಶ್ವಥ್ ಅವರೇ ಹೋಗಿ ಹೇಳ್ಕೊಟ್ಟು ಮಾಡಿರೋದಿದೆ. ನಾನು ಕೆಲವು ಹೋಗ್ತಾ ಇದ್ದೆ. ಇಲ್ಲಿ ಬ್ಯುಸಿ ಆದಮೇಲೆ ನಾನು ಹೋಗೋದು ನಿಲ್ಲಿಸ್ಬಿಟ್ಟೆ. ಈಗಲೂ ಬರುತ್ತೆ ಶೋ ಮಾಡ್ತೀರಾ ಅಂತ. ಈ ಶೆಡ್ಯೂಲ್ ನಡುವೆ ಆಗಲ್ಲ. ನಾವೆಲ್ಲ ಚಾಲೆಂಜ್ ಮಾಡ್ತಾ ಇದ್ವಿ, ಯಾರು ನಗೋದಿಲ್ಲ ಈ ನಾಟಕ ನೋಡಿ ಅವ್ರಿಗೆ 25,000 ಕೊಡ್ತೀವಿ ಅಂತ ಸಪ್ರೇಟ್ ಚೇರು. ಎಷ್ಟು ಗೊತ್ತಿರ್ಬೇಕು, ಸಾಧ್ಯನೇ ಇಲ್ಲ. ಯಾರು ಬಂದು ಕೂತ್ಕೊಂಡ್ರು ಪ್ರತಿ ಪಾತ್ರಗೂ ನಗಬೇಕು. ಎಲ್ಲರ ಪಾತ್ರ ಸ್ಕೋರು ಒಬ್ಬೊಬ್ರು ಕೊಡ್ತಾರೆ. ಅವ್ನು ಬಂದು ಆಹಾ ಇವನೇ ಯಾರೋ ನೀನು, ನಾನು ಮೇಷ್ಟ್ರೆ 6 ಜನ ಅಲ್ಲಿ ಒಬ್ಬನೇ ನಿಂತಿದ್ದೆ, ಅರ್ಜುನ ನೀನು ಯಾರೋ ನೀನು ಹೇಳ್ಕೊಡು, ಇವನ ಇಲ್ಲಿ ಬರೀತಾನೆ ಕೂತವನಲ್ಲ ಲೈ, ಅವ್ನು ಬೈಯೋದವನ್ನ ಈ ಥರ ಶಕುನಿ ಸಗಣಿ ಅಂತಾನೆ, ದುರ್ವಾದನ ಅಂತಾನೆ. ಅವ್ ನಿನ್ ಬಾಯಿನಲ್ಲಿ ಸಿಕ್ಕ ಅಕ್ಷರಗಳು ಹಾಳಾಗೋಗ್ತಾವ. ದುರ್ಯೋಧನ ಕಣೋ, ಚಕ್ರವರ್ತಿ ಕಣೋ, ಓ ಚರಕವರ್ತಿ, ಅವನೇ ಬಟ್ಟೆನೇ ಹೋಗ್ತಾನೆ ಯಾವ, ಈ ತರ ಶುರುವಾಗುತ್ತೆ. ಪ್ರತಿಯೊಂದು ಪಾತ್ರನ ಸ್ಕೋರ್. ಹೌದು. ಇವತ್ತು ನಾವು ಇಷ್ಟು ಸಿನಿಮಾಗಳು ಮಾಡಿ ಇಲ್ಲಿ ಬಂದು ಇಲ್ಲಿ ಕೂತಿದ್ದೀವಿ ಅಂದ್ರೆ ಆ ನಾಟಕನೇ ಕಾರಣ. 100% ಸರ್. ನಾನು ಮತ್ತು ಅಲ್ಲಿಗೆ ಬರ್ತೀನಿ. ಆ ಕೃಷ್ಣ ಸಂಧಾನ ನಾಟಕ ನೋಡಿ ನಿಮಗೆ ಅಲ್ಲಿಂದ ಸಂಕ್ರಾಂತಿವರೆಗೂ ಹೋಗ್ತೀರಿ, ಅಲ್ಲಿಂದ ಇಲ್ಲಿವರೆಗೂ ದೊಡ್ಡ ಕ್ರಾಂತಿನೇ ಮಾಡ್ತೀರಿ. ನಿಮಗೆ ಮಾಹಿತಿ ಇದು ನಾಗಾಭರಣನು ಬಂದಿರ್ತಾರೆ. ನಾಗಾಭರಣ ಅವರು ಒಂದು ಶೋಗೆ ಗೆಸ್ಟ್ ಒಳ್ಳೆ ನಗ್ತಾವ್ರೆ ಲೈಟಾಗಿ. ನಾನು ಗಮನಿಸೋದು ಯಾರು ಗೆಸ್ಟ್ ಆಗಿ ಬಂದವ್ರೆ ನನಗೆ ಗೊತ್ತಿಲ್ಲ, ಇವರು ನಾಗಾಭರಣ ಅವರು ಸಿನಿಮಾದವ್ರದ್ದು ಗೊತ್ತಿಲ್ಲ. ಆಯಿತು, ಅದೊಂದು ಕತೆ. ಕೃಷ್ಣ ವೆಂಕಟಾದ್ರಿ, ದುರ್ಯೋಧನ ಸತ್ಯ ಅವರು ಸೇಮ್ ಹಳೆ ಟೀಮೇ. ಓಕೆ, ನಾಟಕ ಚೆನ್ನಾಗಾಯಿತು. ಗ್ರೀನ್ ರೂಮಿಗೆ ಬಂದರು ಹಿಂದೆ, ನಾವೆಲ್ಲ ಮೇಕಪ್ಗಳು ತೆಗೆದು ಏನೇನೋ ಮಾತಾಡ್ಬಿಡ್ತೀಯಲ್ಲ ಮಧ್ಯದಲ್ಲಿ ಅಂತ ಎಲ್ಲ ಹಿಂಗೆ ಮಾಡ್ಕೊಂಡು ಒಂದೊಂದು ದಿನಕ್ಕೂ ನಾಟಕ ಸಖತ್ ಆಗ್ತಾ ಇದೆ ಮಾತಾಡ್ತಿದ್ವಿ. ಅವ್ರು ಬಂದು ನಾಗಾಭರಣ ಅವ್ರು ನೀನು ಹುಡುಕ್ತಾವ್ರೆ. ನನಗೆ ಬರೀ ಆಭರಣ ಅಂತ ಕೇಳಿಸ್ತು. ನಾನು ತಗೊಂಡಿಲ್ಲಪ್ಪ, ನನಗೇನು ಗೊತ್ತು ಯಾರು ಹೇಳಿದ್ದು ಅಂತ. ಆಭರಣ ನಾನು ಕಾಸ್ಟ್ಯೂಮ್ ಯಾವುದು ಆಭರಣ ಅಂತ ಕೇಳ್ಬಿಟ್ಟು ದೇವ್ರಣೆ ನಾಗಾಭರಣ ಅವರು ಎಂಥ ದೊಡ್ಡ ಡೈರೆಕ್ಟರ್ ಅವರು, ನೀನು ಹುಡುಕ್ತಾವ್ರೆ. ಬಂದರು, ಚೆನ್ನಾಗಿ ಮಾಡಿದೆ ಕಣೆಯ, 2.5 ಅವರು ನೀನು ಕುಡ್ತಾ ಬಿಟ್ಟು ಈಚೆನೇ ಬರಲಿಲ್ಲ, ಹೆಂಗಿದು ಅಂದರು. ನನಗೆ ಗೊತ್ತಿಲ್ಲ ಸರ್, ನಮಸ್ಕಾರ ಮಾಡಿದೆ. ಸಂಕ್ರಾಂತಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಓಕೆ, ಇದೇ ಪಾರ್ಟ್ ಮಾಡ್ಬೇಕಾದ್ರಲ್ಲಿ ನೀನು ಫಿಕ್ಸ್ ಆಗ್ಬಿಟ್ರು. ಅವ್ರಿಗೆ ಆ ಪಾತ್ರ ಬೇಕಿತ್ತು. ಬರ್ತೀಯಾ? ಬರ್ತೀನಿ ಸರ್. ಹಾರ್ಮೋನಿಯಂ ಮೇಸ್ಟ್ರನ್ನ ಹೇಳ್ಕೊಂಡೆ, ಅಲ್ಲಿ ಮೇಸ್ಟ್ರು ಬೇಕಿತ್ತು. ಇಬ್ಬರು ಹೋದ್ವಿ. ಅಲ್ಲಿ ಇದು ಎಲ್ಲಿದು ತಾವರೆಕೆರೆಯಲ್ಲಿ ಶೂಟಿಂಗು ಚೆನ್ನಾಗಾಯ್ತು, ಗೊತ್ತಲ್ಲ ಸರ್, ಅದ್ಭುತ, ಸೂಪರ್. ಅಲ್ಲಿ ಸುನೀಲ್ ಕುಮಾರ್ ಸಿಂಗ್ ಅವರು ಅಸೋಸಿಯೇಟ್. ಏಣಿಗೆ ನಟರಾಜು ಎಂಥ ಕಲಾವಿದ ಟೀಮು. ಸುಮಾರು ಕಲ್ತೀವಿ ಬಿಡಿ ಅಲ್ಲಿ, ಎಂತೆಂಥ ಜನ ಸಿಕ್ಕಿದ್ರು ನಮಗೆ. ಅಂದರೆ ನನ್ನ ಹೇಳ್ತೀನಿ, ನಂದೊಂದು ಇದೇನೋ ನನ್ನ ಇದೇನೋ ಗೊತ್ತಿಲ್ಲ, ಇಲ್ಲ ನನ್ನ ಹಣೆ ಬರೋಣ ಹಂಗಿದೆಯಾ, ನಾನು ಯಾವುದು ಹುಡ್ಕೊಂಡು ಹೋಗಿಲ್ಲ ಅಲ್ವಾ. ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ, ನನ್ನ ಗುರುಗಳ ಆಶೀರ್ವಾದ. ಆಯ್ಕೆ ಬಂದಿದ್ದನ್ನು ನೀಟಾಗಿ ನೋಡ್ಬಿಟ್ಟು ಒಂದು ಸ್ವಲ್ಪ ಟೈಮ್ ತೊಗೊಂಡು ಮುಂದೆ ಹೋಗ್ತೀನಿ ಅಷ್ಟೇ. ಇದು ಬೇಕು, ನಾನು ಹಿಂಗಿರಬೇಕು ಹಂಗಿರಬೇಕು ಅದೆಲ್ಲ ಇಲ್ಲ. ಎಲ್ರಿಗೂ ಪಾತ್ರ ಮಾಡೋ ಆಸೆ ಇರ್ತದೆ. ಇಂಥ ಪಾತ್ರ ನಾನು ಮಾಡಿಲ್ಲ, ಅಂಥದ್ದು ಮಾಡಿ, ಎಲ್ಲ ಕಲಾವಿದರಿಗೂ ಇರುತ್ತೆ ಆ ಹಸಿವು ಇರಬೇಕು ಕಲಾವಿದನಿಗೆ. ಅಲ್ಲಿ ಶುರುವಾಯಿತು. ಸುನೀಲ್ ಕುಮಾರ್ ಸಿಂಗ್ ಅವ್ರು ಗೋಧೂಳಿ ಅಂತ ಒಂದು ಸೀರಿಯಲ್ ಶುರುವಾಯಿತು. ಆವಾಗ
ಬಂದ್ಬಿಡಿ ನನ್ನ ಜೊತೆಗೆ ಹಿಂಗೆ ಅಂತ ಕರೆದ್ರು. ಹೋದೆ. ಅಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟ್ರು. ಸರಿ, ಶುರುವಾಯಿತು. ರಂಗಣ್ಣ ರಘು ಅವರು, ಶರತ್ ಲಲಿತಾಶ್ವ ಅವರು, ವೀಣಾ ಸುಂದರು, ನಾನು, ಶ್ರೀನಗರಮುನಿ, ಇನ್ನೂ ಸುಮಾರು ಜನ ಇದ್ದಾರೆ ಅದರಲ್ಲಿ. ಹೌದು. ಎಂಥ ವೇದಿಕೆ ಅಂದರೆ ನಾಟಕ, ಅದು ಸಿನಿಮಾ, ಇದು ಸೀರಿಯಲ್ಲು. ಅಲ್ಲಿ ಯಾರ್ಯಾರು ಸೀರಿಯಲ್ ಮಾಡಿದ್ದೀವಿ ಎಲ್ಲರೂ ಬೆಳಕಾಗ್ಬಿಟ್ರು. ಕರೆಕ್ಟ್. ಅಂಥ ಸೀರಿಯಲ್. ಕೆಲವರು ಯಾರೋ ಸ್ವಯಂಕೃತ ಅಪರಾಧದಿಂದ ಹಾಳಾಗೋಗಿದ್ದರೆ ನನಗನ್ಸಿದ್ದು. ಹೌದು. ಅದು ಬಿಟ್ಟರೆ ಎಲ್ಲರೂ ನೀವು ಏನು ಇವಾಗ ನೇಮ್ ಹೇಳಿದ್ರಿ ಅವಷ್ಟು ಇವತ್ತು ರನ್ನಿಂಗ್. ರಂಗಣ್ಣನಿಗೆ ಅಲ್ಲಿದ್ದಾಗ ಸಿನಿಮಾ ಬಂದಿದ್ದು. ನೋಡಿ, ಇವರು ಇಲ್ಲ ದೊಡ್ಡ ಪಾತ್ರ, ಅದು ಪೈಲ್ವಾನ್ ಪಾತ್ರ, ಬಿಡೋಕ್ಕಾಗಲ್ಲ, ಸೀರಿಯಲ್ ಎಲ್ಲ ಸೀನ್ ಬರೆದು ಬಿಟ್ಟಿದ್ದೀವಿ. ಎಲ್ಲ ಸರ್ ಸಿನಿಮಾ ಕನಸಲ್ವಾ ಸರ್ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ದೀವಿ ಅವತ್ತು. ಕಳಿಸ್ಕೊಡಿ ಸರ್, ಕಳಿಸ್ಕೊಡಿ. ಇವತ್ತು ನೋಡಿ ಎಲ್ಲಿದ್ದಾರೆ. ಅದೇ ಒಂದು ಅವಕಾಶ, ಮೆಟ್ಟಲ ಸಿಕ್ಕಾಗ ಒಂದೊಂದು ಮೆಟ್ಲು ಹತ್ಕೊಂಡು ಹೋಗೋದು. ಅಲ್ಲ, ಗಿಟ್ಟಿಸ್ಕೊಂಡ್ರಲ್ಲ ಆ ಜಾಗನ. ಅಷ್ಟು ಸುಲಭ ಅಲ್ಲ. ಅವಕಾಶ. ಎಸ್, ಅಲ್ಲ, ಎಕ್ಸಾಂಪಲ್ ನೀವು ಇದೀರಲ್ಲ ಸರ್, ನಿಮ್ಮ ಜರ್ನಿ ನಾವು ನೋಡ್ದಂಗೆ ನಾಟಕ, ಆರ್ಕೆಸ್ಟ್ರಾ, ಅಲ್ಲಿಂದ ಬಂದು ಇಲ್ಲಿ ನಿಂತಿರೋದಿದೆಯಲ್ಲ, ಜಾಗ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇಂಡಸ್ಟ್ರಿ. ಆಮೇಲೆ ಅದೆಲ್ಲ ಇದೆಯಲ್ಲ ವೇದಿಕೆಗಳು ಮಾಡ್ಕೊಂಡ್ಬಂದಿದ್ದು ಡ್ರಾಮಾದ್ದು. ಸದಾ ವಿಜಯಲಕ್ಷ್ಮಿ ಓಡಾಡ್ತಿರ್ತಾಳಂತ ವೇದಿಕೆಯಲ್ಲಿ ನಾಟಕ. ಅದಕ್ಕೆ ಅಮ್ಮಂಗೆ ನಮಸ್ಕಾರ ಮಾಡಮ್ಮ, ನಿನ್ನ ಮಡ್ಲಲ್ಲಿ ಹಾಕೋತಾಯಿ ನೀನು ಅಂತ ಸ್ಟೇಜ್ ಎತ್ತದು. ಈಗ ಕೆಲವರು ಪ್ರೋಗ್ರಾಮ್ಗಳಿಗೆ ಸ್ಟೇಜ್ ಎತ್ತಾರಲ್ಲ ಅಂತ ಅನ್ನೋದು, ಕ್ಯಾಮ್ರಾಗ ಹಂಗೆ ನಮಸ್ಕಾರ ಮಾಡ್ತಾರೆ ಸರ್ ಅವರು. ಅದು ಕಬ್ಬಿಣದ ಬಾಕ್ಸ್ ಅನ್ಕೊಂಬಿಟ್ಟವ್ರೆ. ನಮ್ಮಮ್ಮ ಒಂದು ಸರಿ ನಿನ್ನ ಇಷ್ಟಪಟ್ಟು ಒಳಗಾಕೊಂಬಿಟ್ರೆ, ನಿನ್ನ ಸರಿಗಳು ಅವ್ರ ಸಲಗಲ್ಲಿ ಹಿಂಗೆ ಮುಚ್ಕೊಂಬಿಟ್ರೆ ಕೆಳಗೆ ಕೆಲಸ ಕಾಪಾಡ್ಕೊಳ್ಳೋದು. ಅದಕ್ಕೆ ನೇಮಾನಿಷ್ಠೆ ಎಲ್ಲ ಇದೆ ಮಾಡೋದು. ಈಗಲೂ ದೊಡ್ಡವರೆಲ್ಲ, ದೊಡ್ಡವರು ಎಷ್ಟು ಜನ, ಸುಮಾರು ಜನ ಇದ್ದಾರೆ ಭಕ್ತಿಯಿಂದ ನಮಸ್ಕಾರ ಮಾಡೋದು. ಕೆಲವ್ರು ನಾವು ಫಾಲೋ ಮಾಡ್ತೀವಿ, ಕೆಲವ್ರು ಮಾಡಲ್ಲ. ನಿಜ ಸರ್. ಹಂಗಾಗಿ ನಮಗೆ ರಂಗಭೂಮಿ ಶಿಸ್ತು ಅಲ್ಲಿಂದ ಹಂಗೆ ಕಲ್ಸ್ಕೊಂಡು ಇಲ್ಲಿ ಕರ್ಕೊಂಬಂತು. ಈಗ ಇದು ಅಂತ ಅಂದಾಗ ಸ್ವಲ್ಪ ಭಯ ಕಡಿಮೆ ಇರುತ್ತೆ. ಭಯ ಇರುತ್ತೆ, ಆದ್ರೂ ಹೊಸ ಹೊಸ ನಟರು ಬರ್ತಾರೆ, ಭಯ ಇರುತ್ತೆ. ಸರಿ, ಅಲ್ಲಿದ್ದಾಗ ಗುರುಪ್ರಸಾದ್ ಅವರು, ಸುನಿಲ್ ಕುಮಾರ್ ಸಿಂಗು, ಸೀತಾರಾಮ್ ಸರ್ ಹತ್ರ ವರ್ಕ್ ಮಾಡ್ತಾ ಇದ್ರು. ನನಗೆ ಗೊತ್ತಿಲ್ಲ. ಅವರೊಂದು ಮಠ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿ, ಒಬ್ಬ ಮುಸ್ಲಿಂ ಕ್ಯಾರೆಕ್ಟರ್ ಬೇಕು, ಹುಡುಕಾಟ ಯಾರನ್ನ ಇದ್ದರೆ ನೋಡಿ ಅಂತ ಹುಡುಕಾಟ. ಅವತ್ತು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಅದೇ ಊರನ್ನ ನಾವು ನಂದಿ ಬೆಟ್ಟದ ಹತ್ರ ಶೂಟಿಂಗ್ ಮಾಡಿದ್ದು, ಗೋಧುಳಿ. ಆ ಹಳ್ಳಿ ಪೂರ್ತಿ ನಮಗೆಲ್ಲರೂ ಪರಿಚಯ ಆಗ್ಬಿಟ್ಟಿದ್ರು. ಮಧ್ಯಾಹ್ನ ಊಟ ಆಗ್ತಿದ್ರೆ ಯಾರ್ದೋ ಮನೆ ಮುಂದೆ ಮಲಗೋದು, ಎಲ್ಲೋ ಕಾಫಿ ಕುಡಿಯೋ, ಟೀ ಕುಡಿಯೋದು, ಈ ತರ ಆಗ್ಬಿಟ್ಟಿತ್ತು ನಮಗೆ. ಅಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟು ಬಾಂಡಿಂಗ್, ಕಲಾವಿದರು ಹಳ್ಳಿ ಜನ ನಡುವೆ ಸಪೋರ್ಟ್ ಮಾಡೋರು. ಏನ್ ಬೇಕು ನಮಗೆ, ಒಂದು ಪಲ್ಡಿ ಬೇಕು, ಇಲ್ಲ ಒಂದು ನೇಗಿಲು ಬೇಕು, ಏನ್ ಬೇಕು ತಗೊಳ್ಳಿ ಅನ್ನೋರು. ನೋಡಿ, ಸಪೋರ್ಟ್, ಅಷ್ಟು ಸಪೋರ್ಟ್ ಮಾಡ್ಬಿಟ್ರು. ಅಲ್ಲಿದ್ದಾಗ ವಿಷಯ ಬಂತು. ಇವರು ಇಲ್ಲೊಬ್ಬ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಒಂದು ಹಾಡನ್ನ ಭೀಮಸೇನ್ ಜೋಶಿ ಅವರು ಹಾಡಿದ್ರೆ ಹೆಂಗೆ ಹಾಡ್ತಾರೆ, ಅವ್ರ ಕಾರ್ ಡ್ರೈವರ್ ಮುಸ್ಲಿಂ ಹಾಡಿದ್ರೆ ಹೆಂಗೆ ಹಾಡ್ತಾನೆ ಅಂತ ಹಾಡ್ತಾನೆ. ಸಖತ್ ನಗಿಸ್ತಾನೆ ಮಾತ್ರ. ನೋಡಿ ಏನ್ ಮಾಡೋದು, ಅವನು ಕಪ್ಪುಗಿದ್ದಾನೆ ಅಂತ ಇವರು ಹೇಳ್ತಾವ್ರೆ. ನಾನು ಕೇಳಿಸ್ತಾ ಇದೆ. ಅವ್ರು ಹೇಳಿದ್ರು, ಒಂದ್ಸರಿ ಕಳಿಸ್ಕೊಡಿ ನೋಡೋಣ. ಓಕೆ. ಅವ್ರೇನು ಯೋಚನೆ ಮಾಡಿದ್ರು, ಕಲೆಗೆ ಬಣ್ಣ ಏನು ಬೇಕಿಲ್ಲ, ಟ್ಯಾಲೆಂಟ್ ಬೇಕು ಅಂತನೋ ಏನೋ ಉದ್ದೇಶ ಅವ್ರದ್ದೇನೋ. ನಿಜ ನಿಜ. ಸರಿ, ಕರೆದ್ರು. ನಮ್ಮ ಡುಮಗಿರಿ ಗಿರೀಶ್ ಅವನು, ನಾನು ಗಾಡಿ ಇಲ್ಲ ನನ್ನ ಹತ್ರ. ನೋಡಪ್ಪ ಈ ಥರ ಒಂದಿದೆ, ನಾಳೆ ಹೋಗಿ ಕಾಣ್ತೀರಾ? ನೀನು ಕರ್ಕೊಂಡೋಗಿರಿ ಅಂತ. ಹೋದ್ವಿ. ಹೊರಗಡೆ ಬೋರ್ಡ್ ನೋಡಿದೆ, ಊಟಕ್ಕೆ ಮಾತ್ರ ಮರಿಬೇಡಿ, ಕೆಲ್ಸಕ್ಕೆ ಮಾತ್ರ ಕರಿಬೇಡಿ ಅಂತಿತ್ತು. ಲೈನ್ ನೋಡ್ದಲ್ಲೇ ಗೊತ್ತಾಯ್ತು ನನಗೆ, ಇಲ್ಲೇನೋ ಇದೆ ವಿಶೇಷ ಅಂತ. ಒಳಗಡೆ ಹೋಗ್ತೀವಿ. ಅವರೇಕಾಳು ಉಪ್ಪಿಟ್ಟನ್ನ ಹಿಂಗೆ ಮಾಡಿದ್ರು, ಇಷ್ಟು ಚೆನ್ನಾಗಿತ್ತು ಅಂತ ಒಬ್ಬ ಮುಸ್ಲಿಮ್ ಹೇಳಿದ್ರೆ ಹೆಂಗೆ ಹೇಳ್ತಾನೆ ಅಂತ ಎಲ್ಲರಿಗೂ ಸ್ಕ್ರಿಪ್ಟ್ ಕೊಟ್ಬಿಟ್ಟವ್ರೆ. ಎಲ್ಲ ಕಟ್ ಮಾಡ್ತಾವ್ರೆ. ಈರುಳ್ಳಿ ಹೆಚ್ಚಿಬಿಟ್ಟು, ಅವರೇಕಾಳು ಬೇಯಿಸ್ಬಿಟ್ಟು ಅಂತ ಎಲ್ಲ ಯೋಚನೆ ಮಾಡ್ತಾವೆ. ನಾನು ಸುಮ್ಮನೆ ಕೇಳಿಸ್ಕೊಂಡೆ. HPT ನನಗೆ ಅಲ್ಲಿ ನಾನು ಭಾಗ್ಯದ ಲಕ್ಷ್ಮಿ ಮಾಡೋದಕ್ಕೆ ಅತ್ರಿಯವರೇ ಸ್ಫೂರ್ತಿ. ಶಿವರಾಮ್ ಸರ್ ತೀರ್ಕೊಂಡ್ಬಿಟ್ರು ಈಗ. ಅವರು ಇದು ಅಧಿಕಾರಿ ಆಗಿದ್ದಾಗ ಹಾಸನಲ್ಲಿ ಫಸ್ಟ್ ಸ್ಟೇಜು. ಸರ್ ಭೀಮಶಿವ ಜಯಶಿವ ಥರ ನೀವು ಆಡಿ, ಎಷ್ಟು ಚೆನ್ನಾಗಿ ಹಾಡ್ತೀರ ನಾಣಿ ಅಂತ. ಕಾರಣ PUCಲಿ ನನ್ನ ಜೊತೆಲಿ ಮುಸ್ಲಿಮ್ಸ್ ಜಾಸ್ತಿ, ಹುಡುಗರು ಹುಡುಗಿಯರೆಲ್ಲ ಫ್ರೆಂಡ್ಸ್, ಆ ಸಂಪರ್ಕ ಅದು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದೆ. ನಾನು ಕನ್ನಡ ಹಾಡೆಲ್ಲ ಹಂಗೆ ಆಡ್ತಿದ್ದೆ, ಅವ್ರ ಥರ ನೀವು ಹಾಡಿದ್ರೆ ಹಿಂಗೆ ಆಡ್ತೀರಾ ಅಂತ. ಅದು ನೋಡಿ ಇಲ್ಲಿ ನಮಗೆ ಉಪಯೋಗ ಆಯಿತು. ಸರಿ, ಇವರು ಈ ಥರ ಹಾಡಿದ್ರೆ ಹೆಂಗೆ ಆಡುತ್ತೆ ಅಂದ್ಬಿಟ್ಟು, ಸರ್ ನಾನು ಒಂದು ಖರ್ಚೀಫ್ ತೆಗೆದು ಅಲ್ಲೇ ಕಟ್ಕೊಂಡ್ಬಿಟ್ಟು ಮುಸ್ಲಿಮ್ ಡ್ರೈವರ್ ಥರ ಹೋದೆ. ಸಕ್ಸಸ್ ಆಗೋಯ್ತು. ನಾನೇ ಇನ್ಮೇಲೆ ಎಲ್ಲ ಕಡೆ ಮಾಡೋಣ. ಅತ್ರಿಯವರು ಅದನ್ನ ಕಿರ್ಲೋಸ್ಕರ್ ಸತ್ಯ ಹಾಡಿದ್ರು, ಇನ್ನು ಬೇರೆ ಬೇರೆಯವರೆಲ್ಲ ಹಾಡಿದ್ರು, ಸುಮಾರು ಜನ ಹಾಡಿದ್ರು. ಅದನ್ನ ಗಾನ ವಿನೋದಿನಿ ಅಂತ ಒಂದು ಹಾಸ್ಯ ತಂಡದಲ್ಲಿ ಸುಬ್ರಹ್ಮಣ್ಯವ್ರು ಕರೆದು, ಚೆನ್ನಾಗಿದೆಯಪ್ಪ ಇದು, ನೀನು ತಬಲಾ ನುಡಿಸ್ತೀಯ ನಮ್ಮ ತಂಡದಲ್ಲಿ, ಇದನ್ನ ಹಾಸ್ಯ ಮಂಗಳ ಅಂತ ಮಾಡ್ಬಿಡೋಣ, ಒಂದ್ಸರಿ ಹೇಳಿ ಎಲ್ಲರನ್ನು ಕೂರಿಸಿ ಅಂತ. ಹಾಡಿದೆ. ಇವಾಗ ನೀವು ತಬಲಾ ನುಡಿಸ್ಬೇಕಲ್ಲ, ಹೆಂಗೆ ಹಾಡ್ತೀರಾ
ಸತ್ಯ ಅವ್ರಿಗೆ ಹೇಳ್ಕೊಟ್ಬಿಡಿ, ಸತ್ಯ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಾಣಿ ತಬಲ ನುಡಿಸ್ಲಿ ಅಂತ. ಅದೇನಾಗೋಯ್ತು ನೋಡೋರಿಗೆ, ಓ ಇವ್ರದೇ ಹಾಡು ಅಂತ. ನಾವು ಕೆಳಗೆ ಕೂತಿರ್ತೀವಲ್ಲ ಸರ್, ಅದೇ ಗೊತ್ತಾಗಲ್ಲ. ಮನುಷ್ಯ ನೆಲ ನೋಡೋದು ಕಡಿಮೆ, ದೃಷ್ಟಿ ಇದಿರುತ್ತಲ್ಲ, ಹಿಂಗೆ ನೋಡ್ತಾರೆ ಜಾಸ್ತಿ. ಕರೆಕ್ಟ್. ಎಲ್ಲ ಆಯಿತು, ಸುಮಾರು ವರ್ಷಗಳಾಯಿತು. ಆ ತಂಡದಲ್ಲೂ ನುಡಿಸ್ತಾನೆ ಇದ್ದೆ. ಇವ್ರು ಪ್ರಾಕ್ಟೀಸ್ ಮಾಡಿದ್ರು, ನಾನು ತಬಲ ನುಡಿಸ್ದೆ. ಕೆಲವು ಚಿಕ್ಕಾಪಟ್ಟ ಇಂಪ್ರೂವ್ ಮಾಡ್ಕೊತಿರ್ತೀವಿ, ನಮಗೆ ಸಿಕ್ಕಿದ್ರು ಮಾಡ್ತೀವಿ, ಬೇರೆ ನಿಜ ನಿಜ. ಅದ್ಭುತ ಆಗೋಯ್ತು ಅದು. ಅದು ಆದಮೇಲೆ ಮಠ ಸಿನಿಮಾ ಸಿಗೋದು ಸರ್. ಮಠದೊಂದು ಅದ್ಭುತ ಜರ್ನಿ ಅಂತ ನನಗೂ ಅನಿಸುತ್ತೆ. ಯಾಕಂದರೆ ಆ ಇಡೀ ಸಿನಿಮಾದ ಕತೆ ಆಗಿತ್ತು, ಆ ಪಾತ್ರಧಾರಿಗಳು. ನೀವೇನೀಗ ಕೃಷ್ಣ ಸಂಧಾನ ನೋಡಿದಾಗ ಈ ಪ್ರತಿಯೊಂದು ಪಾತ್ರಗಳಿದ್ವು, ಹಾಗೆ ಆ ಪಾತ್ರಗಳು ಇಲ್ಲಿ ನನಗೆ ರಿಫ್ಲೆಕ್ಟ್ ಆಗ್ತಾ ಹೋಯಿತು. ಅಲ್ಲೂ ಕೂಡ ಹೇಗೆ ನಿಮಗೆ ಮತ್ತು ಅದೇ ಥರದ ಪಾತ್ರ. ಅದೇ ಎಂಟ್ರಿ ಆಯಿತು, ಎಲ್ಲರದು ಎಂಟ್ರಿ ಆಗೋಗ್ಬಿಟ್ಟಿದೆ. ಎಲ್ಲ ಬಂದು ವಿಷಯ ಇದು ಮಾಡ್ತಾಯಿದ್ರು. ಅವ್ರು ಯಾರು ಅಂತ ಕರೆದ್ರು. ನಾನು ನಮಸ್ಕಾರ ಸರ್ ಅಂತ ಒಳಗಡೆ ಹೋದೆ. ಈ ಪಾಪ ಈ ಮಗರಿ ನಮಸ್ಕಾರ ಸರ್, ಯಾರು ಓದ್ ಗೊತ್ತಾಗಿಲ್ಲ. ಎಲ್ಲರದು ಆಗೋಯ್ತು. ಸರಿ, ನಾನು ಒಳಗಡೆ ಹೋದೆ. ಅವರೆಲ್ಲ ಆಚೆ ನಿಂತ್ಕೊಂಡು ಗುಸು ಮಾತಾಡ್ತಾರೆ, ಯಾರನ್ನು ಕರೀತಾರೆ, ಯಾರು ಇಷ್ಟ ಆಗಿದ್ದೀವಿ ಅಂತ. ಹೋಗ್ತಿದ್ದಂಗೆ ಹಿಂಗೆ ಕಳಿಸಿದ್ರು ಸುನಿಲ್ ಸರ್ ಅಂತ. ನಿಮ್ಮನ್ನು ಎಲ್ಲೂ ನೋಡೋದಂಗಿದೆ ರೀ ಅಂದರು. ಅವ್ರಿಗೆ ಜ್ಞಾಪಿಸ್ಕೊಂಡು ಕೃಷ್ಣ ಸಂಧಾನ ನಾಟಕ ಮಾಡ್ತಿದ್ದಾಳ. ಹೌದು ಸರ್. ಕುಡ್ಕನ ಪಾತ್ರ ನೀವೇನೋ ಮಾಡ್ತೀವಿ, ಹೌದು ಬನ್ನಿರಿ ಅಂದ್ಬಿಟ್ಟು, ಸರಿ ಆಯಿತು. ಸರಿ, ಇದನ್ನು ಹೇಳ್ತೀರಾ ನೀವು? ಏನೋ ಹಾಡು ಹೇಳ್ತೀರಂತ, ಯಾವುದೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮುಸ್ಲಿಂ ಹಾಡ್ತಾರ, ಇದನ್ನು ಹೇಳ್ತೀರಾ? ಸರ್, ಇದು ಆಮೇಲೆ ಹೇಳ್ತೀನಿ ಸೀನು. ಹುಡುಗರನ್ನೆಲ್ಲ ಒಳಗಡೆ ಕರೆಸಿ ಸರ್ ಅಂದೆ. ಕರೆಸಿ ಎಲ್ಲರನ್ನೂ ಕೂರಿಸಿ ಆಡಿಯನ್ಸ್ ಥರ, ಗುರುಪ್ರಸಾದ್ ಸರ್ನು ಅಲ್ಲೇ ಕೂರಿಸಿ ಚೇರ್ ಹಾಕಿ, ನಾನು ವೇದಿಕೆಯಲ್ಲಿ ಇದ್ರ ವಿವರಣೆ ಕೊಟ್ಬಿಟ್ಟು ಹಾಡಿದೆ ಅಷ್ಟೇ. ಅಲ್ಲಿಂದ ಬಂದು ಬಾಜಿ ತಬ್ಬಿಕೊಂಡು, ನಿಮ್ಮಂತವರೇ ಬೇಕಾಗಿದೆ, ಇದನ್ನೇ ಬನ್ನಿರಿ. ಹಾಂ, ಹೊರಟ್ಬಿಟ್ಟಿದ್ರಲ್ರಿ ಆಗಲೇ ಅಂದರು. ನಾನು ಹೇಳಿದೆ, ನನ್ನ ಗುರುಗಳು ಹೇಳೋರು ಸರ್, ನಾರಾಯಣ ದಾಸರ ಕಥೆಯಲ್ಲಿ ಎದುರುಗಡೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಲ್ಲೂ ಒಂದು ಜೀವ ಇದೆ, ಒಂದು ಮನುಷ್ಯತ್ವ ಇರೋದು. ಹೌದು. ಎದುರಿಗಿರೋರ್ಗೂ ನಮಸ್ಕಾರ ಮಾಡೋಕ್ಕೂ ಸಂಸ್ಕಾರ ಇರಬೇಕು ಅನ್ನೋರು. ಅದಕ್ಕೆ ನಾನು ಅದನ್ನು ಬಳಸದೆ ಇಲ್ಲಿ ನಮಸ್ಕಾರ ಅಂತ. ನೋಡಿ, ಅದೊಂದು ನೀವು ಮಾಡಿದ್ದು ನಾನು ಕರಿತಾನೆ ಇರಲಿಲ್ಲ ಒಳಗಡೆ ನಿಮ್ಮನ್ನು ಅಂದರು. ಕರೆಕ್ಟ್. ಆಮೇಲೆ ಗಿರಿಯವ್ರ ಪರಿಚಯ ಮಾಡಿಸಿ ಎಲ್ಲ ಆಯಿತು. ಅವ್ರನ್ನ ಕಳಿಸಿದ್ರು. ಸರಿ, ನನಗೆ ಸಾಯಂಕಾಲ ಬರೋಕ್ಕೆ ಹೇಳಿದ್ರು. ಮತ್ತೆ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಜೊತೇಲಿ ಇದ್ಬೇಡ, ಇರ್ತೀರಾ, ಸ್ಕ್ರಿಪ್ಟ್ ವರ್ಕಲ್ಲೆಲ್ಲ ಇದ್ಬಿಡಿ, ಏನು ಮಾಡ್ತೀರಿ, ಬೇರೆ ಆರ್ಕೆಸ್ಟ್ರಾ ಇದೆ ಸರ್, ತಬಲ ನುಡಿಸ್ತೀನಿ, ಪ್ರೋಗ್ರಾಮ್ ಇದ್ದಾಗ ಹೋಗಿ, ಇಲ್ಲ ಜೊತೆಗಿದ್ವಿ, ನಿಮ್ಮಲ್ಲಿರೋ ಟ್ಯಾಲೆಂಟ್ ನಿಮ್ಗೆ ಗೊತ್ತಿಲ್ಲ ರೀ, ನನ್ನ ಜೊತೇಲಿರಿ, ಇಡೀ ಕರ್ನಾಟಕ ನಿಮ್ಮ ನೋಡ್ಬೇಕು, ಆ ಥರ ಮಾಡ್ತೀನಿ ನಾನು ಅಂದರು. ಇದೇ ಲೈನು. ಅವ್ರಂಗೆ ನಡ್ಕೊಂಡ್ರು. ಆ ಸಿನಿಮಾಗಳಿಂದನೇ ನನಗೆ ಜನಕ್ಕೆ ಗೊತ್ತಾಗಿದ್ದು. ಕರೆಕ್ಟ್. ಗುರುಪ್ರಸಾದ್ ಅವರ ಆಶೀರ್ವಾದ ಅದು, ಮಠ ಮತ್ತು ಮಂಜುನಾಥ. ಅಲ್ಲಿಂದ ಆಗಿದ್ದೆಲ್ಲ ನಿಮ್ಗೆ ಗೊತ್ತು. ಅದಾದಮೇಲೆ ಸಿನಿಮಾ ಕಡೆ ಬಂದೆ. ಈಗಲೂ ನಂದು ಹಾಸ್ಯ ತಂಡ ಇದೆ, ಹಾಸ್ಯರಂಜನಿ. ಕೃಷ್ಣ ಸಂಧಾನ ನಾಟಕ ಮಾಡ್ತೀವಿ, ಆರ್ಕೆಸ್ಟ್ರಾ ಇದೆ, ಹಾಡು ಮತ್ತು ಹಾಸ್ಯ ಅಂತ ಮಾಡ್ತೀನಿ. ಕೊರೋನಾ ಮುಂಚೆ ಅಮೇರಿಕಾಗೆ ಹೋಗಿದ್ದೆ 31 ದಿನ. ಓಕೆ. ನನ್ನ ಮಗಳು, ನಮ್ಮ ಮನೆಯವರೆಲ್ಲ ಸಿಂಗರ್ಸೇ. ನನ್ನ ಮಗಳದ್ದು ಹಾಡು, ಜಾನಕಿ ಅವ್ರ ವಾಯ್ಸ್ ಅವಳದು ಹಾಡು. ಅಲ್ಲಿರೋ ಕನ್ನಡ ಸಂಘದವ್ರನ್ನ ಕರೆದು ನಾನು ಬರೆದಿರೋ 3 ಸ್ಕಿಟ್ನ ಪ್ರಾಕ್ಟೀಸ್ ಮಾಡಿಸಿ 9 ಡಿಸ್ಟಿಕ್ ಕಾರ್ಯಕ್ರಮ ಮಾಡಿದೆ ಅಲ್ಲಿ, ಹಾಡು ಮತ್ತು ಹಾಸ್ಯ. ಈಗ ಆ ಟೈಟ್ಲಲ್ಲೇ ಪ್ರೋಗ್ರಾಮ್ ಮಾಡ್ತೀನಿ. ಹಿಂಗೆ ನಡೀತಾ ಇದೆ ಕತೆ. ಎಸ್ ಸರ್. ಎದ್ದೇಳು ಮಂಜುನಾಥ ತುಂಬ ಇನ್ನೊಂದು ಮಗಳಿಗೆ ಬರೋಂಥ ಸಿನಿಮಾ ಅದು. ಸೊ ಅಲ್ಲಿ ನೀವು ಮತ್ತೆ ಇಲ್ಲಿ ಕುಡುಕ ಆದರೆ ಅಲ್ಲಿ ಕುರುಡ ಆಗ್ತೀರಿ. ಅವೆರಡು ಕೂಡ ಇಂಪ್ಯಾಕ್ಟ್ ಮಾಡೋದಂಥ ಪಾತ್ರಗಳು. ಆ್ಯಕ್ಚುಲಿ ಮಠದಲ್ಲಿ ಕುಡ್ಕೊಂಡು ಪಾತ್ರ ನಾನೇ ಮಾಡೋದು ಅಂತ ಸ್ಕ್ರಿಪ್ಟ್ ಆಯಿತು, ಲೈನ್ಸ್ ಎಲ್ಲ ಆಗೋದು, ಸಾಯಂಕಾಲ ಅದನ್ನು ಕೇಳಿ ಕೇಳಿ ಎಂಜಾಯ್ ಮಾಡೋರು. ಇವಾಗ ನೀವು ಪಕ್ಕ ಕುಡ್ಕ ಅಂತ ನನಗೆ ಗೊತ್ತಾಗೋದಂಗೆ ಅಂತ ಒಂದು ಬೀಡ ಅಂಗಡಿ ಹತ್ರ ತೊಗೊಂಡೋಗ್ಬಿಟ್ರು. ಅವ್ನು ನಾನು ಕುಡ್ದಿದ್ದೀನಿ ಅನ್ಕೊಂಬಿಟ್ಟ. ದೊಡ್ಡ ಗಲಾಟೆ ಆಗಿ ಬಾಟ್ಲೆಲ್ಲ ಎತ್ತಾಕಿ ಇಷ್ಟೆಲ್ಲ ಸೀನ್ ನಡೆದ್ಬಿಡ್ತು. ಅಲ್ಲಿರೋರೆಲ್ಲ ಸೇರ್ಕೊಂಡ್ಬಿಟ್ರು. ಆಮೇಲೆ ಇವ್ರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು, ಓಡ್ ಬಂದ್ಬಿಟ್ರು, ಇನ್ನು ಹೊಡೆದ್ಗಿಡ್ ಬಿಡ್ತಾರೆ ಅಂತ. ಮಾಡಿ ನೀವು ಸೂಪರ್ ಪಾತ್ರ ಮಾಡಿ. ಅಂತಿಮ ಮಟ್ಟಕ್ಕೆ ಬಂದಾಗ ಇನ್ನೇನು ಶೂಟಿಂಗ್ ಹೋಗಬೇಕು, ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ದು ನನಗೆ. ಮುಸ್ಲಿಂ ಕ್ಯಾರೆಕ್ಟರ್ ಸೆಲೆಕ್ಟ್. ಅದಾದಮೇಲೆ ರಾಜೀವಾನಂದ ಸ್ವಾಮಿ ಅವರು ಕುಡ್ಕೊಂಡು ಮಾಡಬೇಕಿತ್ತು. ಅವರು ಫಾರಿನ್ಗೆ ಹೋಗ್ಬಿಟ್ರು. ಸಾರಿ ಸಾರ್ ಅಂತ ಅಡ್ವಾನ್ಸ್ ವಾಪಸ್ ಕೊಟ್ಟರು. ಏನು ಮಾಡೋದು ನನಗೆ, ರೀ ಕುಡ್ಕೊಂಡು ಚೆನ್ನಾಗಿ ಮಾಡ್ತೀರಾ, ನೀವೇ ಮಾಡಿಬಿಟ್ರಿ, ಮುಸ್ಲಿಂ ಬೇರೆ ಯಾರನ್ನ ಹುಡುಕೋಣ. ಹಾಗಾಗಿ ಮಠದಲ್ಲಿ ಆ ಕ್ಯಾರೆಕ್ಟರ್ ಸಿಕ್ತು. ಆ ಮಠದೊಂದು ಇವಾಗಲೂ ಕೂಡ ವೈರಲ್ ಆಗ್ತಾ ಇರ್ತದೆ ಸರ್. ಹೆಂಗೆ ಜೋಕು, ಒಂಚೂರು ಜೋಕ ಹೇಳ್ಬಿಡಿ. ಅದು ಈ ಅಷ್ಟಮತಗಳನ್ನ ಯಾರು ಗೆಲ್ತಾನೆ ಅವನು ಸ್ವಾಮೀಜಿ ಆಗಬಲ್ಲ ಅಂತ. ಹೌದು. ವಿರಾಗಿ ಅಂತ ಏನು ಕರೀತಾರೆ, ಸರ್ವಸಂಗ ಪರಿತ್ಯಾಗಿಗಳು ಅಂದರೆ ಎಲ್ಲವನ್ನು ಬಿಟ್ಟು ಯಾವ್ದು ಒಂದು ಉಂಗುರ ಕೂಡ ಇರಲ್ಲ ಕೈ ಅವ್ರಿಗೆ. ನಿಜ. ಈ ಲೋಕ ನಮ್ದಲ್ಲ, ಸುಮ್ಮನೆ ಬಂದಿದ್ದೀವಿ, ನಮ್ಮಿಂದ ದೇವರು ಏನು ಮಾಡಿಸ್ತಾನೆ ಒಳ್ಳೇದು ಅದನ್ನು ಮಾಡ್ಬಿಟ್ಟು ಹೋಗ್ಬೇಕು ಅಂತ ಹೋಗ್ಬೇಕು ಅವಾಗಿದ್ದು. ಎಸ್. ಈಗ ಅದನ್ನು ಮಾತಾಡೋದು ಬೇಡ. ಓಕೆ. ಹಾಗಾಗಿ ಅಲ್ಲಿ ಶುರುವಾಯಿತು. ಸರಿ, ಒಳಗೆ ಕರೆದ್ರು, ಎಲ್ಲ ಆಯಿತು, ಎಲ್ಲ ಮಾಡ್ಕೊಂಬಂದ್ವಿ. ಅಲ್ಲಿ ಕಾರ್ಯಕ್ರಮ ಆದಮೇಲೆ
ಊಟಕ್ಕೆ ಕೂತಿರ್ತೀವಿ. ಈ ಆಶ್ರಮ ಇವರೆಲ್ಲ ಬಂದಿರೋದು ಬರೀ ಊಟಕ್ಕಿಲ್ಲ ಅಂತ ಬಂದಿರೋದು ಪಾತ್ರಧಾರಿಗಳು. ನಿಜ. ಅಷ್ಟಮದಗಳನ್ನ ಅರಿಷಡ್ ವರ್ಗಗಳನ್ನ ಪಾತ್ರ ಮಾಡಿದ್ದಾರೆ ಅಂತ ಸುಮಾರು ಜನಕ್ಕೆ ಗೊತ್ತಾಗಲಿಲ್ಲ. ಅಲ್ಲಿ ಏನೋ ಕ್ಯಾರೆಕ್ಟರ್ಗಳು ಅಂದ್ಕೊಂಡ್ಬಿಟ್ರು. ಆಮೇಲೆ ಹೋಗ್ತಾ ಗೊತ್ತಾಯ್ತು ಇವ್ರಿಗೇನು ನಮ್ಮ ಮೇಯ್ನ್ ಊಟ ಬೇಕು ನೋಡಿ, ಸ್ವಾಮೀಜಿನ ಬಸ್ತಿನಿಗೆ ಅನ್ನ ಅದನ್ನ ಹಾಕೊಂಬಿಡೋಣ ನಾವೇ ಅನ್ನೋ ಒಂದು ಆ ದುರಾಸೆ ಇವಕ್ಕೆ. ಅವ್ರು ಆ್ಯಕ್ಚುಲಿ ನಮಗೆ ಇಂಟರ್ವ್ಯೂ ಬಂದಿರ್ತಾರೆ, ಇವ್ರು ಯಾರ್ದು ಸ್ವಾಮಿ ಆಗಬಲ್ಲ ನೋಡೋಣ ಅಂತೇಳಿ. ನಮಗೆ ಗೊತ್ತಿಲ್ಲ ನನ್ನ ಮಕ್ಕಳು. ನಾವು ಸರಿ ಕೂತ್ಕೊಂಡು ಕಳಿಸ್ತೀನಿ ನೋಡಿ, ಸಾಂಬಾರು ಬರೋರ್ಗೋ ಒಂದು ಜೋಕ್ ಹೇಳ್ಬಿಡ. ಅವ್ರು ಹಿಂಗೆ ನೋಡ್ಬಿಟ್ಟು ಹೇಳಪ್ಪ, ಹಂದಿ ಮರ್ರಿ ಅವ್ರ ಅಮ್ಮನ ಜೊತೆಲಿ ಕಕ್ಕ ತಿಂತ ಇದ್ದಂದ್ರೆ, ಓ ಶಿವ ಅವರು ನಾನು ಯಾಕನ ಇವನು ಹೇಳುವನು ಅಂತ. ಆಗ ಅವ್ರ ಅಮ್ಮನ ಕೇಳ್ತಂತೆ, ಅಮ್ಮ ನಾವು ಮನುಷ್ಯರು ಕಕ್ಕ ತಿಂತೀವಲ್ಲ, ಅವರು ನಮ್ಮ ಕಕ್ಕ ತಿಂತಾರ. ಅವಾಗ ಅವ್ರ ಅಮ್ಮ ಹೇಳ್ತಂತೆ, ಊಟ ಮಾಡೋವಾಗ ಆ ಥರ ಮಾತಾಡ್ಬಾರ್ದಪ್ಪ, ಅಸಹ್ಯ, ಸುಮ್ಮನೆ ಊಟ ಮಾಡು ಹೇಗೆ ಜೋಕು ಅಂತ. ಇಲ್ಲ ಏನಾಗ್ಬಿಟ್ರು ಸ್ವಾಮಿಗಳು ತಾವು ಮಾತಿನಲ್ಲೇ ಮಲ ತಿನ್ಸ್ಬಿಟ್ರಿ, ಬಾಯಿ ತೊಳ್ಕೊಂಬರಕ್ಕೆ ಹೋಗಿದ್ದಾರೆ. ಇದನ್ನ 7 ಟೇಕ್ ಮಾಡಿರೋದು. ಫಸ್ಟ್ ಟೇಕಿಗೆ ಕ್ಯಾಮ್ರಾಮನ್ನು ನಕ್ಕೊಂಡು ಜೋರು ನಕ್ಬಿಟ್ರು, ಏನ್ರಿ ರೀ ಸಂತೋಷ್ ನೀವು ಅಂತ ಇವರು. ಸೆಕೆಂಡ್ ಟೇಕು ಪಾತ್ರಧಾರಿಗಳು ನಗ್ತಾರೆ, ಬೇರೆ ಯಾರೋ ನಗ್ತಾರೆ. ಥೋ ಇದಾಗಲ್ಲ ಬಿಡ್ರಿ ಇವತ್ತು. ನಾಣಿವ್ರೆ ಇದನ್ನ ಒಂದು 4-5 ಸರಿ ಹೇಳ್ಬಿಡಿ ಎಲ್ರಿದ್ರಿಗೂ. ಯಾವ್ದು ಬರ್ತೋ ಅದು ನಾವು ಹಿಡ್ಕೊ. ಅಲ್ಲ ಹೇಳ್ಬಿಡಿ, ಯಾವಾಗಾದ್ರೂ ನಗು ಅಂಶ ಕಡಿಮೆ ಆಗುತ್ತೆ ಕೇಳಿ ಆಮೇಲೆ ಶೂಟ್ ಮಾಡೋಣ ಅಂತ. ಎಲ್ಲ ಆಯ್ತು. 7ನೇ ಟೇಕ್ ಶುರುವಾಯಿತು. ಬರ್ತಿದ್ದಂಗೆ ಒಬ್ಬ ಯಾರೋ ಅಡುಗೆ ಭಟ್ಟ ಬಕೆಟ್ ಇಟ್ಕೊಂಡು ಆ ಕಡೆ ಹೋಗ್ತಾವನೆ ಅಂದ್ಬಿಟ್ಟು ಆ ಕಡೆಯಿಂದ ನೋಡಿದ ತಕ್ಷಣ ಈಗ ಸೌಂಡ್ ಬಂತ ಎಲ್ಲ ಹಿಂಗೆ ಆಕ್ಚುಲಿ ನೋಡ್ಬಿಟ್ರು. ಅವನ ಬಾಯಿಗೆ ಒಂದಂಗೆ ಬೈದು ಮೊದಲೇ ಟೆನ್ಷನ್ ಇವರು ಸಿಕ್ಕಾಬಿಟ್ಟು. ಆಮೇಲೆ ಮಾಡಿದ್ವಿ. ಆ ಥರ ತುಂಬ ಒಳ್ಳೆ ಅನುಭವ ಸರ್. ಅಲ್ಲಿಂದ ನಿಮ್ಮ ಮೈಲೇಜ್ ಜಾಸ್ತಿ ಆಯ್ತು ಸರ್ ಆ ಪಾತ್ರದ ನಂತರ. ಇನ್ನೊಂದು ಪ್ರಶ್ನೆ, ಬಹುಶಃ ರಿಯಲ್ ಲೈಫಲ್ಲಿ ನಾಣಿಯವರು ಸಿಗರೇಟ್ ಸೇದಿದ್ದು ನೋಡಿಲ್ಲ, ಕುಡಿಯೋದಂತೂ ಇಲ್ಲ. ಆದರೂ ಹೆಂಗೆ ತೆರೆ ಮೇಲೆ ಬಂದರೆ ಆವಾಹನೆ? ಸರ್ ಈಗ ಪಾತ್ರಗಳನ್ನ ಅನುಭವಿಸಿ ಮಾಡ್ತೀವಲ್ಲ, ಯಾರೇ ಆಗಲಿ ಕಲಾವಿದ ಅಂದಾಗ ನಿಜ ಅದನ್ನೇನು ಡೈಲಿ ಮಾಡಲ್ಲ ನಾವು. ಹೌದು, ಆ ಟೈಮಿಂಗ್ ಮಾಡ್ಬೇಕಷ್ಟೆ. ಚಪ್ಪಲಿ ಬಲಿಯೋದು, ಕಸ ಗುಡ್ಸೋ ಕ್ಯಾರೆಕ್ಟ್ರು, ಆಮೇಲೆ ಇದು ಕುವೆಂಪು ಅವ್ರದ್ದು ನಮ್ಮದು ಇದೆಯಲ್ಲ ಬೀದಿ ಕಸ ಗುಡಿಸೋದು ನಾಟಕ, ಆ ಥರದ್ದೆಲ್ಲ ಪಾತ್ರಗಳು ನಾವೇನು ಮಾಡಿರಲ್ಲ. ಅನುಭವಿಸಿದ್ರೆ ಸಿಗುತ್ತೆ ಅಂತ ನಾನು ಹೇಳೋದು. ನಿಜ. ಈಗ ಕಲಾವಿದ ನಮ್ಮ ತಂದೆ ಸಿಕ್ಕಾಪಟ್ಟೆ ಬಿಡಿಸಿದವರು. ಓಕೆ. ಹಳ್ಳಿಲಿ ಬೆಳೆದ ನಾಟಕ ಎಲ್ಲ ನಿದ್ದೆಗೆಡಬೇಕಲ್ಲ, ಥ್ರೋಟ್ ಕ್ಯಾನ್ಸರ್ಗೆ ಸತ್ತೋಗ್ಬಿಟ್ರು ಸರ್. ಅದನ್ನು ನೋಡಿದ್ರೆ ನಾವು 5 ಜನ ನಮ್ಮ ಮನೇಲಿ ಯಾರು ಬಿಡಿ ಸಿಗರೇಟ್ ಸೇದಲ್ಲ. ಆ ಸಾವು ನೋಡಿ, ಆ ಹಿಂಸೆ ನೋಡಿ. ಓಕೆ ಸರಿ, ಅಲ್ಲಿಂದ ಆಚೆಗೆ ಬಂತು. ಈಗ ಕುಡುಕರು ಸುಮಾರು ಜನ. ಇವಾಗ ನಮ್ಮದು ಒಳ್ಳೆ ತವರು ಜಿಲ್ಲೆ ತುಮಕೂರು. ಗುಬ್ಬಿ ಕಂಪನಿ, ಎಂತೆಂಥ ಕಂಪನಿಗಳು ಬಂದಿಲ್ಲ ಜಾಗ. ಆ ಮಣ್ಣೆ ಹಂಗಿದೆ ಬಿಡಿ ನಿಜವಾಗ್ಲೂ. ಅಲ್ಲಿ ಓಡಾಡ್ಬಿಟ್ಟು ಈಗ CS ಪುರಕ್ಕೆ ಹೋದಾಗ ಶಿವದಿ ಶಂಕರ್ ಅವರ ಬಯಲು ರಂಗಮಂದಿರ ಅಂತ ಇತ್ತು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಅದೇನೇ ಅಷ್ಟು ನೀಟಾಗಿ ಇಟ್ಟಿರಲಿಲ್ಲ, ನಾನು ಬರೋ ಬಿಡಲಿಲ್ಲ. ಕಾರ್ಯಕ್ರಮ ಮಾಡೋದನ್ನ ಹೇಳ್ಬಿಟ್ಟೆ ಬಂದೆ ಮೈಕಲ್ಲಿ, ಇದೊಂದು ಶಿಖರ ನಮ್ಮ ಡಿಸ್ಟಿಕ್ಕಿಗೆ, ಹಿಂಗೆಲ್ಲ ಮಾಡಬಾರ್ದು ನೀವು ಅಂತ. ನೀಟಾಗಿ ಇಟ್ಕೊಳ್ಳಿ, ಮಕ್ಕಳು ಆಟ ಆಡಲಿ, ಇಲ್ಲೇ ಬಂದು ಪ್ರಾಕ್ಟೀಸ್ ಮಾಡಲಿ ಎಲ್ಲರೂ. ಕರೆಕ್ಟ್ ಅಂತ ಆ ಥರ ವೀರಣ್ಣನವರು ಕೂಡ ಒಂದ್ಸರಿ ಕುಡ್ಕ ಅಂತಾನೆ ಕರಿತಿದ್ದು ನನ್ನ. ನಾಟಕ ಅಮೇರಿಕಕ್ಕೆ ತಗೊಂಡೋಗೋಣ ಕಣೋ, ಜನ ಕಡಿಮೆ ಮಾಡ್ಕೊಂಬಿಡೋ, ಇಷ್ಟೊಂದು ಜನ ಆಗಲ್ಲ ಅನ್ನೋರು. ಎಷ್ಟು ಪ್ರೀತಿ ಅಂದರೆ, ಎಲ್ಲೇ ಸಿಗ್ಲಿ ಬರ ಕುಡ್ಕ, ಚೆನ್ನಾಗಿದ್ಯಾನ, ಚೆನ್ನಾಗಿ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳೋರು. ಆ ನಾಟಕ ಅಷ್ಟೊಂದು ಇಂಪ್ರೆಸ್ ಆಗಿಬಿಟ್ಟಿತ್ತು. ಕೋಟ್ಯಾಂತರ ಜನ ನಗಿಸಿರುವಂಥ ಪುಣ್ಯಾತ್ಮ ಅಲ್ವಾ ವೀರಣ್ಣನವರು. ಅವ್ರ ಅನುಭವ ಏನೋ ನಾವಿಲ್ಲಿ ನಿಜ. ಅಂಥವ್ರು ಆ ಮಾತು ಹೇಳಿದರು, ಅದೇನೋ ಕೈಗೂಡಲಿಲ್ಲ, ಆಗಲಿಲ್ಲ. ಸರ್, ಈಗ ನೀವು ಆ್ಯಸ್ ಎ ಮ್ಯೂಸಿಷಿಯನ್ ಆಗಿ ಎಂಟ್ರಿ ಆದರು, ಮುಂದೊಂದು ದಿನ ನಾನೊಬ್ಬ ಕಲಾವಿದನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಲ್ತೀನಿ, ಗಟ್ಟಿಯಾಗಿ ನಿಲ್ತೀನಿ ಅನ್ನೋದು ಪರಿಕಲ್ಪನೆ ಇತ್ತ? ಖಂಡಿತ ಇಲ್ಲ ಸರ್. ನಾನು ಹೇಳಿದ್ನಲ್ಲ, ಬಂದಿದ್ದನ್ನು ಆಯ್ಕೆ ಮಾಡ್ಕೊಂಡು ಬಂದಿರೋದು. ನಮ್ಗೆ ಕನಸಿಲ್ಲ ಸರ್, ಯಾಕೆಂದ್ರೆ ತುಂಬ ಬಡತನದಲ್ಲಿ ಬೆಳೆದವ್ರು ನಾವು. ಓಕೆ. ದೊಡ್ಡ ಕನಸು ಕಟ್ಕೊಳ್ಳೋ ಮೈಂಡೇ ಬರಲಿಲ್ಲ. ಸಣ್ಣ ಸಾಕು, ಈಗ ಚೆನ್ನಾಗಿದ್ದೀವಾ ಈ ಕ್ಷಣ ಅಷ್ಟೇ. ನಾನು ಹೇಳಿದ್ನಲ್ಲ, ದೇವರು ಮಗುವಾಗಿದ್ದಾಗ ನಮಗೆ ಏನೇನು ಕೊಡ್ತಾನೆ, ವಯಸ್ಸಾಗ್ತಾ ಒಂದೊಂದೇ ಹಂಗೆ ಕಿತ್ಕೋತಾನೆ ಅಲ್ವಾ. ಸಾಲದವ್ರು ಬೇಕಾದ್ರೂ ಬಿಡ್ತಾರೆ, ಅವನು ಬಿಡಲ್ಲ ಅಲ್ವಾ. ಕರೆಕ್ಟ್. ವಯಸ್ಸಾದ್ಮೇಲೆ ಮಗು ಥರ ಆಗ್ಬಿಡ್ತಾರೆ ಅವರು, ನಾವೇ ಆಗಲಿ. ಈಗ ಒಂದು ಮಗುಗೆ ಏನೋ ಬೊಂಬೆ ಕೊಟ್ಟರೆ ನನಗೂ ಬೇಕು ಅಂತ ಹಠ ಹಿಡಿಯೋದು, ತುಂಬ ಹಠ ಮಾಡೋದು. ಯಾರನ್ನ ಏನೋ ತಿಂತಿದ್ದು ನನಗೆ ಬೇಕು ಅನ್ನತ್ತೆ, ತಿನ್ನಕ್ಕಾಗಲ್ಲ. ದೇವ್ರು ಹಾಗೆ ಕೊಟ್ಟು ನೋಡ್ತಾನೆ, ವಾಪಸ್ ಇವನು ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ದರೆ ತಥಾಸ್ತು, ಇಲ್ಲ ತಟಸ್ತು, ಅಷ್ಟೇ, ಅಲ್ಲೇ ಇರು ನೀನು. ಕರೆಕ್ಟ್. ಆ ಥರ ನಾನು ಆ ಥರ ಇದೇನಿಲ್ಲ, ಏನೋ ಅದೇ ಬಂದಿದ್ದನ್ನು ಹೆಂಗೆ ಹಿರಿಯರ ಆಶೀರ್ವಾದ ಹಿಂಗೆ ಆಯ್ಕೆ ಮಾಡ್ಕೊಂಡು ಬಂದ್ವಿ. ನಾನು ಆರ್ಟಿಸ್ಟ್ ಆಗ್ತೀನಿ ಅಂತ ದೇವರನ್ನೇ ನನ್ನ ಕನಸು ಮನಸ್ಸಿನಲ್ಲಿ ಇರಲಿಲ್ಲ.
ಯಾಕೆ ಸಿನಿಮಾ ರಂಗದವರು ನಾಣಿನ ಒಂದು ಬ್ರ್ಯಾಂಡ್ ಮಾಡಿಬಿಟ್ರು ಅಂತ, ಹಾಸ್ಯಕ್ಕೆ ಸೀಮಿತ ಮಾಡಿಬಿಟ್ರಲ್ಲ ಯಾಕೆ ಅಂತ? ಯಾಕೆ ನಿಮಗೆ ಆಸಕ್ತಿ ಇರಲಿಲ್ವಾ ಬೇರೆ ಪಾತ್ರ ಮಾಡಬೇಕು, ಹುಡ್ಕೊಂಡು ಬರ್ತಾ ಇದ್ದದ್ದೇ ಅಂತದ್ದ ಅಂತ? ಇಲ್ಲ, ಅದು ಏನೋ ಗೊತ್ತಿಲ್ಲ. ಅದು ಏನಾಗುತ್ತೆ ಗೊತ್ತಾ ಸರ್, ಇಲ್ಲಿ ಒಂದ್ಸರಿ ನೀವು ಲಾಯರ್ ಕೋಟ್ ಹಾಕ್ಬಿಟ್ರೆ ಲಾಯರ್ ಕರೆಯೋದು, ಪೊಲೀಸ್ ಆದ್ರೆ ಪೊಲೀಸೇ, ಡಾಕ್ಟರ್ ಆದ್ರೆ ಡಾಕ್ಟ್ರೇ, ಈ ಥರ ಹುಡುಗ. ಸರ್ ಎದ್ದೇಳು ಮಂಜುನಾಥ ಮಠ ಆದಮೇಲೆ ಎಷ್ಟು ಸಿನಿಮಾ ಬಿಟ್ಟಿದ್ದೀನಿ ಗೊತ್ತಾ ನಾನು, ಸೇಮ್ ಪಾತ್ರಗಳು. ಇಲ್ಲ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಹೋಗ್ಬೇಡಿ ಅನ್ನೋರು. ಕರೆಕ್ಟ್, ಅದು ನಿಜ ಸರ್. ಕುರುಡನೇ ಹೀರೋ ಸರ್, ತಗೊಳ್ಳಿ ಸರ್ ಅಡ್ವಾನ್ಸ್, ಕತೆ ಮಾಡಿ ಸರ್, ಮಾಡಿ ಸಿನಿಮಾ ಅಂತ. ಅಯ್ಯೋ 4 ಅಡ್ವಾನ್ಸ್ ವಾಪಸ್ ಕಳಿಸಿದ್ದೀನಿ, ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಅಂತ. ಕರೆಕ್ಟ್. ಯಾವ್ದು ಬರ್ಲಿ ಕುಡ್ಕೊಂಡೇ ಬರೋದು. ನಮ್ಮ ಮನೇಲಿ ರೀ ಯಾಕ್ರಿ ಇವಾಗ ಜನ ಇಷ್ಟಪಡ್ತಾವ್ರೆ. ಕೆಸ್ತು ಮುಖರ್ಜಿ ಹಿಂದಿಲಿ ಸಾಯೋವರೆಗೂ ಬರೀ ಕುಡ್ಕೊಂಡು ಪಾತ್ರ ಮಾಡ್ಕೊಂಡ್ಬಂದ್ರು, ಅವ್ರ ಹೆಸರು ಮಾಡ್ಲಿಲ್ವಾ? ಹೌದು. ಬೇರೆ ಬೇರೆ ಆಯಾಮಗಳು ಮಾಡ್ಕೊಳ್ಳಿ ನೀವು ಅಂತ ನಮ್ಮ ಮನೇಲಿ ಹೋಗಿ ಅಂತ. ನನಗೆ ಅದೇನೋ ಈಸಿ ಅನ್ಸದ್ ನನಗೆ. ಒಂದ್ಸರಿ ಪೇಪರ್ ನೋಡ್ಬಿಟ್ರೆ ಇನ್ ಮಿಕ್ಕಿದ್ ಏನ್ ಬೇಕು ಸೇರಿಸ್ಕೊಂಡು ಮಧ್ಯದಲ್ಲಿ ಹೆಂಗೋ ಬಂದ್ಬಿಡೋದು, ಅದು ಈಸಿ ನನಗೆ. ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ನಾವು ಹೀಗೆ ಸುಮಾರು ಪಿಕ್ಚರ್ ಬಿಟ್ಟಿದ್ದೀನಿ. ಕರೆಕ್ಟ್. ಕುರುಡಂದು ಬಿಟ್ಟೆ, ಕುಡ್ಕುಂದು ಬಿಟ್ಟಿದ್ದೆ. ಈಗ ನೀವು ಹೇಳಿದಾಗೆ ಅದೇನೋ ಅದಂದ್ರೆ ಕಣ್ಮುಂದೆ ಬಂದ್ಬಿಟ್ರೆ ಬ್ರಾಕೆಟಲ್ಲಿ ನಾಣಿ ಅಂತ ಹಾಕ್ಬಿಟ್ಟು ತಬಲಾ ನಾಣಿ ಅಂತ ಅಲ್ವಾ? ಏನ್ ಮಾಡ್ತೀರಾ? ಸ್ಕ್ರಿಪ್ಟಲ್ಲೇ ಬರೆದ್ಬಿಟ್ಟಿರ್ತಾರೆ, ಇದಕ್ಕೆ ಫಿಕ್ಸ್ ಈ ಪಾತ್ರ. ಬೇರೆ ಪಾತ್ರಗಳು ಮಾಡಿಸಿದ್ದಾರೆ ನಮ್ಮ ಹತ್ರ. ನೋಡಿ, ನಮ್ಮದು ಶರಣ್ ಅವ್ರದ್ದು ಕಾಂಬಿನೇಷನ್ ರ್ಯಾಂಬೋ 9 ಸಿನಿಮಾ, ಅದ್ಭುತ, ಸುಮಾರು ಸಿನಿಮಾ ಸೂಪರ್ ಹಿಟ್. ಅದ್ರ ಅತಿ ಹೆಚ್ಚು ಕಾಂಬಿನೇಷನ್ ಮಾಡೋದಂತ ಸಿನಿಮಾ ನೀವಿಬ್ಬರೇ. ಅವ್ರು ತುಂಬಾ ಟ್ಯಾಲೆಂಟೆಡ್. ಅವ್ರದ್ದು ಬ್ಯಾಕ್ಗ್ರೌಂಡ್ ಎಲ್ಲ ರಂಗಭೂಮಿನೇ. ಹೌದು. ಅವ್ರ ತಂದೆ ಅವರು ಸಖತ್ ಲೈನ್ಗಳು ಹೆಂಗೆ ಇಂಪ್ರೂವ್ ಮಾಡ್ತಾರೆ ಅಂದ್ರೆ ಅದು ಪ್ಲಸ್ ಆಗೋಯ್ತು ನಮಗೆ. ನಾವು ಹೇಳಿದೆ ಸೂಪರ್ ಅಣ್ಣ, ಚೆನ್ನಾಗಿದೆ ಮಾಡೋಣ. ಎಲ್ಲಾರು 2 ಸಲ ಮಾಡ್ಕೊಂಡು ಅಲ್ಲಿ ಹೋದ್ರೆ ಟೇಕ್ ಬರೋಷ್ಟೊತ್ತಿಗೆ ಬೇರೆನೇ ಆಗ್ಬಿಟ್ಟಿರೋದು ಅಲ್ವಾ? ಏನೋ ದೇವ್ರದೇ ಚೆನ್ನಾಗಿ ವರ್ಕ್ ಆಯ್ತು. ಒಳ್ಳೊಳ್ಳೆ ಪಾತ್ರಗಳು. ನಿಜ ನಿಜ. ಎಲ್ಲ ಆಯಾಮ ಹಂಗೂ ಆಗೋಯ್ತು ಅಲ್ಲಿ. ಕುರುಡ, ಕುಂಟ, ಕಿವುಡ ಎಲ್ಲ ಆಗೋಯ್ತು. ನಗುವುದು ಧರ್ಮ, ನಗಿಸುವುದು ಪರಧರ್ಮ. ಸೊ ಹಾಸ್ಯ ತುಂಬ ಕಷ್ಟ ಅಂತಾರೆ. ಹೌದು. ಆಮೇಲೆ ಹಾಸ್ಯ ಮಾಡೋರ ಹಿಂದೆ ಸಾಕಷ್ಟು ನೋವುಗಳಿರ್ತವೆ, ನಲಿಗಳಿರ್ತವೆ, ತಿರುಗಳಿರ್ತವೆ. ನಾನಿನ ಲೈಫಲ್ಲಿ ತುಂಬ ಬೇಸರವಾದಂಥ ಸಂಗತಿ ಏನಾದರೂ ಇದೆಯಾ ಅಂತ? ಇದೆ. ಈಗ ಅದು ಇಲ್ಲ. ಆಮೇಲೆ ಅನ್ನಿಸ್ತು ನನಗೆ ಇಷ್ಟೇ ಲೈಫು. ನನಗೆ ಯಾರೋ ಒಬ್ರು ಹಿಂಗೆ ಪ್ರಶ್ನವ್ರು ಕೇಳಿದ್ರು, ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಿಮ್ಮ ಕ್ರಿಯೇಷನ್ ಅಂತೆ, ಅಮೇರಿಕಾದಲ್ಲಿ ಕೆಲವು ಆಡದವರು ತುಂಬ ಚೆನ್ನಾಗಿ ಇದು ಮಾಡಿದ್ದೀರಿ ಅಂದ್ರೆ ನಾನೇ ಬರೆದಿದ್ದು ಅಂತ ಹೇಳ್ಕೊಂಬಂದಿದ್ದಿದೆ ನಿಮ್ಮದು. ಇದೆಲ್ಲ ಕಿವಿ ಬಿದ್ದಾಗ ಕೇಳಿದ್ರು ಅವ್ರು. ಕೃತಿ ಚೌರ್ಯ. ಹಾಂ, ಕೃತಿ ಇಷ್ಟೇ ಇದೆ ಅಲ್ಲ, ಲೈನ್ಸ್ಗಳು ಕೆಲವು ಕೂತ್ಕೊಂಡು ಮಾತಾಡ್ತೀವಿ, ನಮ್ಮ ಫ್ಲೋನಲ್ಲಿ ಏನೋ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ಇವಾಗ ಅವ್ರು ಸಿನಿಮಾ ಮಾಡಿದಾಗ ಇದನ್ನು ನಾನು ಬಳಸ್ಕೊಂಡಿದ್ದೀನಿ, ಬೇಜಾರಿಲ್ವಾ ಅಂತ ಹೇಳಬೇಕು. ಕೃತಜ್ಞತಾ ಮನೋಭಾವ. ಏನು ನಿಮಗೆ ಬೇಜಾರಿಲ್ವಾ ಅಂತ ನಿಮಗೆ ಕೇಳಿದ್ರು. ನಾನು ಹೇಳಿದೆ, ಕದಿಯೋನು ದುಡಿಯಲ್ಲ ಅಂದರೆ ಅವ್ನಿಗೆ ಅಯೋಗ್ಯತೆ ಇಲ್ಲ ಅಂತ, ದುಡ್ಡು ತಿನ್ನಬೇಕು ಅನ್ನೋದಿಲ್ಲ. ಕರೆಕ್ಟ್. ದುಡಿಯೋನು ಕಳ್ತನ ಮಾಡಲ್ಲ ಸರ್, ಮಾಡಲ್ಲ. ಒಂದೊತ್ತೆ ಊಟ ಆಗಲಿ ನಾನು ದುಡ್ಡು ತಿಂತೀನಿ ಅಂತ. ದುಡ್ಡು ತಿಂತೀನಿ. ಇದಕ್ಕೆ ಏನು ಮಾಡ್ಬೇಕು ಹೇಳಿ? ಇವಾಗ ಅವ್ರು ಯಾವ ವರ್ಗ, ನಾವು ಯಾವ ವರ್ಗ ಅಂದೆ. ಅದಕ್ಕೆ ಬೇಜಾರೇನಿಲ್ಲ. ಇವಾಗ ನಾವು ಇನ್ನೊಂದು ಅದನ್ನು ಕ್ರಿಯೇಟ್ ಮಾಡಬಲ್ರಿ, ದೇವ್ರ ದಯೆ ನಮಗೆ. ಇವಾಗ ಇನ್ನೊಂದು ಆ ಥರದ್ದು ಮಾಡ್ತೀನಿ ನಾನು ಬೇಕಾದ್ರೆ. ಈಗೆಲ್ಲ ಕದ್ದುಬಿಟ್ಟು ಮಾಡಿದ್ರಲ್ಲ, ಅವ್ರು ಇನ್ನೊಂದು ಕ್ರಿಯೇಷನ್ ಮಾಡೋಕ್ಕಾಗಲ್ಲ. ಮಾಡಲಿ ನೋಡಿ. ಯಾಕೆ? ಇಲ್ಲ, ಇದನ್ನೇ ಬೆಳೆಸ್ಕೊಂಬಂದ್ಬಿಟ್ಟಿರ್ತಾರೆ. ಕರೆಕ್ಟ್. ನಾನು ಯಾರಿಗೂ ಹೇಳ್ತಿದ್ದೆ, ಪ್ರಜ್ಞೆ ಇದ್ರೆ ಮನುಷ್ಯ ಬದುಕ್ಬೋದು, ಸಮಯ ಪ್ರಜ್ಞೆ ಇದ್ರೆ ಜೀವನ ಕಟ್ಕೋಬೋದು. ಕರೆಕ್ಟ್. ಹೆಂಗೋ ಬದುಕಕ್ಕೆ ಕೋಟಿ ಜನ ಸಿಗ್ತಾರೆ ಜಗತ್ತಲ್ಲಿ. ಹಿಂಗೆ ಬದುಕಬೇಕು ಅನ್ನೋ ಕಡಿಮೆ, ಹಿಂಗೆ ಬದುಕಬೇಕು ಅನ್ನೋರು. ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ರೆ, ಅದಕ್ಕೆ ದೇವರು ಪಾದನು ಕಣ್ಣು ಎರಡು ಮೇಲೆ, ಇಲ್ಲಿ ಕೆಳಗೆ ಕೊಟ್ಟವನು ಇದು ಮೇಲೆ ಕೊಟ್ಟವನು. ಯಾಕೆ ಅಂದ್ರೆ ನೋಡ್ಕೊಂಡು ನಡಿ ಅಂತ. ನೋಡ್ಕೊಂಡು ನಡಿ ಅಂತ. ಕರೆಕ್ಟ್. ಮುಂದೆ ನೋಡ್ಕೊಂಡು ನಡಿ, ಹಿಂದೆ ಆಗೋದು ನಿನಗೇನು ಗೊತ್ತಾಗಲ್ಲ, ಮುಂದೆ ನೋಡ್ಕೊಂಡು ನಡಿ ಅಂತಾನೆ ಕಣ್ಣು ಮುಂದೆ ಕೊಟ್ಟಿರೋದು. ಪಾದನು ಮುಂದೆ ಇಡೋದು. ನಾವು ಹೆಜ್ಜೆ ಹೆಂಗಿಡ್ತೀವಿ ನಮ್ಮ ಜೀವನ ಹಂಗಿರುತ್ತೆ ಸರ್. ಸೊ ಪ್ರತಿ ಹಂತದಲ್ಲೂ ನಾಣಿಯವರಿಗೆ ಈ ಥರದ್ದು ಆಗಿದೆ. ಖಂಡಿತ. പക്ഷേ ನಾನು ನೀವು ಹೇಳದೇ ಇದ್ದರೂ ನನಗೆ ಒಂದಷ್ಟು ಕೇಳಿದ್ದು ಕೂಡ ಇದೆ. ನಾನೇ ಕೂತ್ಕೊಂಡು ಸಿನಿಮಾ ನೋಡಿದ್ದೀನಲ್ಲ, ಅಯ್ಯೋ ಇದನ್ನ ನಾನು ಚರ್ಚೆ ಮಾಡಿದ್ನಲ್ಲ, ಯಾರೋ 100ಕ್ಕೊಬ್ರು ಅದು ಚೆನ್ನಾಗಿತ್ತು ಹೇಳಿದೆ, ಬಳಸಿ ಅಂದರು, ಬಳಸಿದೆ. ಒಂದು ಫೋನ್ ಮಾಡಿ ಅಲ್ವಾ ಈ ಥರ ಇದೆ ಅಂತ. ನಮಗೆ ಸ್ಕ್ರೀನ್ ಮೇಲೆ ಬೇಡ, ಫೋನ್ ಮಾಡಿ ಸರ್. ಇವಾಗ ನಾನಾಗಲಿ ನೀವಾಗಲಿ ಅದನ್ನು ಬಳಸಿದ ಮೇಲೆ ಮತ್ತೆ ಅದನ್ನು ಬೇರೆ ಬಳಸೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಅಲ್ವಾ? ಹೋಗ್ಲಿ ಪರವಾಗಿಲ್ಲ, ದೇವರು ನಂಬ್ಕೊಂಡಿದ್ರೆ ಇಲ್ಲ ಒಂದು ನಮ್ಗೆ ಕೊಡ್ತಾನೆ ಬೇರೆ. ಈ ಕೃತಿ ಚೌರ್ಯ ಮಾಡ್ಕೊಂಡು ಬದುಕೋದು, ನಾನು ಅವ್ರಿಗೆಲ್ರಿಗೂ ಹೇಳ್ತೀನಿ, ಅವರು ಚಂದ್ರನ ಮುಗಿಸಿದವರು, ಸೂರ್ಯ ಸ್ವಯಂ ಪ್ರತಿಭೆ ಅಲ್ವಾ? ಹೌದು. ಇಡೀ ಜಗತ್ತಿಗೆ ಬೆಳಕು ಕೊಡಬಲ್ಲ. ಅವನ ಕಿರಣ ಹೀರ್ಕೊಂಡು ಚಂದ್ರ ರಾತ್ರಿ ನೀನು ಮಿಂಚೋದು, ಅದಕ್ಕೆ ನಿನ್ನ ಮಾಮ ಅಂತಾರೆ. ಚಂದ ಮಾಮ ಅಂತಾರೆ, ಸೂರ್ಯನ ಮಾಮ ಅನ್ನಲ್ಲ. ಕರೆಕ್ಟ್. ನೀ ಅಲ್ಲೇ ಇರ್ತೀನಿ ನಾನು ಅಂದ್ರೆ ಹಂಗೆ ಇರ್ಬೋದು. ಸೂರ್ಯನ ದೇವರು ಅಂತ. ದೇವರು, ಸೂರ್ಯ ದೇವರು, ಸೂರ್ಯ ಭಗವಾನ್. ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡ್ತಾರೆ. ಸೂರ್ಯನ ವರ್ಷದಲ್ಲಿ ಒಂದ್ಸರಿ ನೋಡಲೇಬೇಡಿ ಅಂತಾರೆ, ಚೌತಿ ದಿನ. ಕರೆಕ್ಟ್. ಸಿನಿಮಾಗೆ ಬರ್ತೀರಿ, ಸಿನಿಮಾ
ಸುಮಾರು 175 ಸಿನಿಮಾ ಆಗ್ತದೆ, ಇನ್ನೂ ಕೈಯಲ್ಲಿ ಒಂದಿಷ್ಟು ರಾಶಿ ಸಿನಿಮಾಗಳಿದೆ. ಈ ಎಲ್ಲದರ ನಡುವೆ ಎಲ್ಲಾದರೂ ತುಂಬ ನನಗೆ ಈ ಸಿನಿಮಾ ಸಹವಾಸ ಸಾಕು ಅಂತ ಅನಿಸಿದ್ದು ನಾಣಿಯವರಿಗೆ ಇತ್ತ? ಅದು ಯಾವ ಕಾರಣಕ್ಕೆ? ಇಲ್ಲ ಸರ್, ಇದೆ ಕೆಲವು ವ್ಯಕ್ತಿಗಳಿಂದ ಬೇಜಾರಾಗುತ್ತೆ ಅಷ್ಟೇ. ಈಗ ಡಿಪಾರ್ಟ್ಮೆಂಟ್ ಅಲ್ಲದೆ ಇರೋರು ಆ ಡಿಪಾರ್ಟ್ಮೆಂಟ್ ಹೋಗ್ತಾರೆ ನೋಡಿ. ಸಿನಿಮಾ ಹೊರತಾಗಿ ಮಾತಾಡ್ತಾ ಇದ್ದೀನಿ ನಾನು. ಓಕೆ, ತುಂಬ ನ್ಯಾಯ ನಿಗದಿ ಅದು ಇದು ಅಂದ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ನೀನು ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್. ಬಾಯಿ ತುಂಬ ಹೊಲಸು ತುಂಬಿಕೊಂಡು ಪುರೋಹಿತನ ಆದರೆ ಮಾಡೋದಕ್ಕಾಗಲ್ಲ. ಆ ಪ್ರೊಫೆಷನ್ ಅಲ್ಲ ನಿಂದು. ಕರೆಕ್ಟ್. ಬರೀ ಹೋಗೋ ಬರೋರು ಕೈ ನೋಡೋದೇ ಆಗೋಗ್ಬಿಡುತ್ತೆ ಅಲ್ವಾ? ದೇವರು ನೋಡಲ್ಲ, ಭಕ್ತರು ಮುಖನೂ ನೋಡಲ್ಲ ಅವರು. ನಿಜ. ನಾನು ಇವರು ಅಂತ ಹೇಳ್ತಾ ಇಲ್ಲ, ಹೇಳಿದ್ದು ಡಿಪಾರ್ಟ್ಮೆಂಟ್ಗಳು ತಪ್ಪಿ ಬೇರೆ ಕಡೆ ಬಂದಾಗ ಮಾಹಿತಿ ಇಲ್ಲದೆ ಪಿಕ್ಚರ್ ಮಾಡೋಕ್ಕೆ ಬರ್ತಾರಲ್ಲ, ಅವ್ರಿಗೆ ಯಾರು ಏನು ಹೇಳ್ಕೊಟ್ರು ಅವರು ನೀರು ಬಿದ್ದಂಗೆ ಯಾರು ಸಿಕ್ಕಿದ್ರು ಹಿಂಗೆ ಕೈ ಹಿಡ್ಕೋತಾರೆ ಬದುಕೋಕೆ. ಓ ಇದು ನಿಜಾನೇನೋ ಅಂದ್ಕೊಂತಾರೆ. ಇದಕ್ಕೆ ಅಂತಾನೆ ಒಂದು ವರ್ಗ ಇರುತ್ತೆ, ಅವ್ರಿಗೆ ಹೇಳ್ಕೊಡೋಕ್ಕೆ ಒಂದು ವರ್ಗ ಇರುತ್ತೆ. ಅದನ್ನು ಕೇಳಿ 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 ಇತ್ತಾಳಿ ಕಿವಿ ಮಾಡ್ಕೊಂಡ್ಬಿಡ್ತಾರೆ. ಆ ಟೈಮ್ಗಳಲ್ಲಿ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಪ್ರಾಬ್ಲಮ್ ಆಗ್ತದೆ ಒಂದೊಂದ್ಸರಿ. ಏನಪ್ಪ ಇದು ಯಾಕನ ಒಪ್ಕೊಂಡ ಈ ಸಿನಿಮಾ ನಾನು ಅಂತ. ಕೆಲವು ಸಿನಿಮಾ ಊಟ ತಿಂಡಿ ಮನೆಯಿಂದ ತೊಗೊಂಡೋಗಿ ಶೂಟಿಂಗ್ ಮಾಡಿದ್ದಿದ್ದೆ ನಾನು. ಹೌದು, ಬರೀ ಊಟಕ್ಕೆ ಹೋಗ್ತಾರೆ ಕಲಾವಿದರು. ಈ ಥರದ ನೋವುಗಳು ಕ್ಯಾರವನ್ ಇಲ್ವಾ? ಇಲ್ಲ, ಅಣ್ಣವ್ರ ಕಾಲದಲ್ಲೂ ಇರಲಿಲ್ಲ. ಮರದಡೆ ಕೂತ್ಕೊಳ್ಳೋರು, ಅವೆಲ್ಲ ಓದಿದ್ದೀವಿ ನಾವು ಅಲ್ವಾ? ನಾನು ಅದಕ್ಕೆ ಬೇಜಾರೇ ಮಾಡ್ಕೊಳ್ಳಲ್ಲ. ಮರದೆರಡು ನಮ್ಮ ಕಾರಲ್ಲೇ ಕೂತ್ಕೊ, ಅದೆಲ್ಲ ಓಕೆ. ಹೇಳಬೇಕು ಹಿಂಗಿದೆ ಅಂತ ಪರಿಸ್ಥಿತಿ. ತಾರತಮ್ಯ ಅಯ್ಯೋ ಬೇಜಾರಿದೆ. ಈಗಿನವರು ಅನುಭವಿಸ್ತಾ ಇದ್ದಾರೆ, ನಾನು ಅನುಭವಿಸಿದ್ದೀನಿ ಅವಾಗ. ಅಂದರೆ ನಮಗೆ ಹಳಬರಿಗಿತ್ತಲ್ಲ ಅಷ್ಟು ನೋವು, ಅಷ್ಟೊಂದು ತಾರತಮ್ಯ ನಮಗಿಲ್ಲ ಅಂತ ಅನ್ನಿಸ್ತದೆ. ಏನೋ ಪುಣ್ಯ ನಾವು ಬಂದ ಟೈಮ್ ಹಂಗಿತ್ತೇನೋ. ಈಗಲೂ ಇದೆ ಸರ್, ಯಾವುದೂ ತಪ್ಪಿಲ್ಲ ಜಗತ್ತಲ್ಲಿ. ಕೆಟ್ಟದ್ದು ಒಳ್ಳೆಯದು ಅಂತಿದ್ಮೇಲೆ ಕೆಟ್ಟದ್ದು ಇರಲೇಬೇಕು. ಸಾವು ಅಂದಮೇಲೆ ನೋವು ಇದೆ. ನಿಜ. ಸತ್ಯಕ್ಕೆ ಸಾವಿಲ್ಲ, ಹೌದು, ನೋವು ಜಾಸ್ತಿ, ಕೊನೆಗೆ ಗೆಲ್ಲೋದೇ. ಇದೆಲ್ಲ ನಾವು ಮೊದಲಿಂದ ಕೇಳ್ಕೊಂಬಂದಿರೋದು. ಸ್ವಲ್ಪ ಮನಸ್ಸಿಗೆ ಇರುತ್ತೆ. ನನಗೆ ಸ್ವಾಭಿಮಾನಕ್ಕೆ ಸ್ವಲ್ಪ ತೊಂದರೆ ಆಯಿತು ಅಂದರೆ ನಾನು ಇರಲ್ಲ ಅಲ್ಲಿ. ಹೇಳ್ಬಿಟ್ಟೆ ಬರ್ತೀನಿ. ಹಿಂಗೆ ಬದುಕೋಕೆ ನನ್ನ ಕೈಲಿ ಆಗಲ್ಲ. ನಾಯಿ ಕೂಡ ಮನೆ ಹತ್ರ ಬಂದಾಗ 4 ದಿನ ನೀವು ಗದರಿದ್ರೆ ನಿಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಹೋಗುತ್ತೆ. ಅದು ಮಾತಾಡಕ್ಕೆ ಬರಲ್ಲ. ಅದಕ್ಕೆ ಸ್ವಾಭಿಮಾನ ಬಿಟ್ಟು ಅವನಿಗೆ ಅನ್ನ ಹಾಕ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಳ್ಳೋದು ಅಲ್ವಾ? ನೀನೇನೋ ಬೈದಿರ್ಬೋದು, ಅದ್ರ ಮನಸ್ಸಿನಾಗಿರೋ ಭಾವನೆ ಅದು ನಿಮ್ಮ ಮನೆ ಹತ್ರ ಬರಲ್ಲ. ಅದೇ ಅಷ್ಟು ಸ್ವಾಭಿಮಾನ ಬಾಳುತ್ತೆ ಅಂದರೆ ಮನುಷ್ಯ ಹಿಂಗಿರ್ಬೇಕು. ಇದು ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು ಕಥೆಯಲ್ಲಿ. ಏನೋ ಅವ್ರ ದಾರಿ ತ್ರಿಮೂರ್ತಿಗಳು ಸೇರಿ ನನ್ನ ತಿದ್ದಿದ್ರು. ಹೆಬ್ಬಾಳ ನಾರಾಯಣ ದಾಸ್ ಅವರು, ಜಿ ವಿ ಎತ್ರಿ ಅವರು, ಗುರುಪ್ರಸಾದ್ ಅವರು. ಇದ್ರ ಜೊತೆಗೆ ನನಗೆ ಇಷ್ಟು ದಿನ ಎಷ್ಟು ಸಿನಿಮಾ ಮಾಡೋದಕ್ಕೆ ನಿರ್ದೇಶಕರಾದ್ರು ಎಲ್ಲರೂ ಗುರುಗಳೇ. ಎಲ್ಲರೂ ಗುರುಗಳೇ. ಹೌದು. ಆಮೇಲೆ ನೀವು ಹೇಳಿದ್ರಿ ಇದು ಕಲಿಯುಗ, ಕಲಿತಾನೆ ಇರ್ಬೇಕು ಸರ್. ಇಲ್ಲಿ ಹುಟ್ಟು ಸಾವುಗಳುಂಟು ಪ್ರತಿದಿನ. ನಿನಗೆ ಪರಮೇಶ್ವರ ಭಟ್ರದು ಎಚ್ಚರವೇ ಹೊಸ ಹುಟ್ಟು, ನಿದ್ದೆ ಸಾವಂತೆ ಮನುಷ್ಯನಿಗೆ. ಯಾವಾಗಲೂ ಮಲಗಿರೋದು ಸತ್ತಂಗೆ ಅವನ ಲೆಕ್ಕ. ಬಂತಿವುದ್ರೂ ಗೊತ್ತಾಗಲ್ಲ ನಿನಗೆ. ಕಲಿತನವೇ ಹೊಸ ಹುಟ್ಟು, ಮರೆವು ಸಾವಂತೆ. ನೀನು ಏನೇನು ಮರ್ತ್ಕೊಂಡು ಬರ್ತಾ ಇರ್ತೀಯ, ನೀನು ಸಾಯ್ತಾ ಇದೆಯಾ ಅಂತ. ಕರೆಕ್ಟ್. ಕಲಿತಾನೆ ಇರ್ಬೇಕು ನೀನು. ಎಸ್, ಕರೆಕ್ಟ್ ಸರ್. ಈ ನಡುವೆ ಒಂದು ಸಿನಿಮಾಗೆ ಮುಖ್ಯವಾಗಿ ಹೀರೋ ಹೀರೋಯಿನ್ ಅಷ್ಟೇ ಅಲ್ಲ, ಪೋಷಕ ಕಲಾವಿದರು, ಹಾಸ್ಯ ನಟರು ಎಲ್ಲರೂ ಬೇಕಾವು. ಎಲ್ಲರೂ ಇದ್ದೇನೆ ಆ ಸಿನಿಮಾ ಪರಿಪೂರ್ಣ ಸಿನಿಮಾ ಅಂತ ಅನ್ಸ್ಕೊಳ್ಳೋದು ಬಹುಶಃ ಅಲ್ವಾ? ನೀವು ಇಷ್ಟು ವರ್ಷಗಳ ಕಾಲ ಏನು ಈ ಪಾತ್ರಗಳು ಮಾಡಿದಿರಿ, ಒಂದು ನಿರೀಕ್ಷೆ ಅಂತ ಇರ್ತದೆ. ನಾವು ಮಠ ನೋಡಿದಾಗ ನಿಮ್ಮ ಅಭಿನಯ, ಎದ್ದೇಳು ಮಂಜುನಾಥ ನೋಡಿದಾಗ ನಿಮ್ಮ ಅಭಿನಯ, ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆಗೆ ವಂಚಿತರಾದ್ರೇನೋ ಕಲಾವಿದರು ಇವರು ಅಂತ ನಮಗೆ ಅನಿಸಿದ್ದು. ಸೊ ಆಗ ನಿಮ್ಗೆ ಅನಿಸಿತಾ? ಅಂದರೆ ಕೆಲವು ಪ್ರಶಸ್ತಿ ಆಗಿರ್ಬೋದು, ಪುರಸ್ಕಾರಗಳಾಗಿರ್ಬೋದು, ಜನಮನ್ನಣೆ ಸಿಕ್ತು, ಓಕೆ. ಒಂದು ಗುರುತಿಸುವಿಕೆ ಅನ್ನೋದು ನಾಣಿಗಿನ ಆಗಲಿಲ್ಲ ಆ ಟೈಮಲ್ಲಿ. ಬಟ್ ಇತ್ತೀಚೆಗೆ ನಿಮಗೊಂದು ಸಿನಿಮಾ ಮಾಡ್ತೀರಿ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ. ಆ ಸಿನಿಮಾದಲ್ಲಿ ನಿಮಗೆ ನೀವು ಹಿಂದೆನೂ ಹೋಗಲ್ಲ, ಕರೆದು ನಿಮ್ಮನ್ನು ಗೌರವಿಸ್ತಾರೆ. ಸ್ಟೇಟ್ ಅವಾರ್ಡು, ರಾಜ್ಯ ಪ್ರಶಸ್ತಿ ಬರೋದಕ್ಕೆ ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಟರ್ ನಿರ್ದೇಶಕರು ಕುಮಾರ್ ಅವರು, ಅವರೇ ಮುಖ್ಯ. ಒಳ್ಳೆ ಬರಹಗಾರ. ಹೌದು. ನಮ್ಮ ಸ್ನೇಹ ಅವರದು ಚೆನ್ನಾಗಿದೆ, ವೇವ್ಲೆಂತ್ ಚೆನ್ನಾಗಿರುತ್ತೆ. ಈ ಸೀನಲ್ಲಿ ನಾವು ಏನು ಹೇಳಬೇಕು ಅಂತ ಬಂದಿದ್ದೀವಿ, ಮನುಷ್ಯನಿಗೆ ಗೊತ್ತಿರೋದೆಲ್ಲ ಒಂದು ಸಿನಿಮಾದಲ್ಲಿ ಹೇಳೋಕ್ಕಾಗಲ್ಲ. 2 ಕಾಲವರ ಜೀವನ ಅದು. ಕರೆಕ್ಟ್. ಇದು 100 ವರ್ಷದ ಬೆಳೆ. 100 ವರ್ಷದ ಬೆಳೆ. 100 ವರ್ಷದ ಬೆಳೆ ಎಲ್ಲ ತಗೊಂಡೋಗಿ ಅಲ್ಲಿ ಹಾಕೋಕ್ಕಾಗಲ್ಲ. ಆ ಪಾತ್ರ ಏನು ಕೇಳುತ್ತೆ, ನನಗೆ ಡೈಲಾಗ್ ಕಡಿಮೆ ಆಗೋಯ್ತು ಅಂದರೆ ಆ ಪಾತ್ರನೇ ಹಂಗಿದ್ದಾಗ ಸುಮ್ಮನೆ ಇರಬೇಕು ನೀವು. ಎಷ್ಟೋ ಜನ ಗಲಾಟೆ ಆಗಿದೆ ಈ ವಿಚಾರಕ್ಕೆ. ಲೈನೇ ಇಲ್ಲ, ಅವ್ರು ಮನೆ ಬಂದವ್ರಲ್ಲ ಹಂಗೆ ಮಾತಾಡ್ತಾವ್ರೆ. ಅದು ಯಾಕೆ ಹಂಗೆ ಅನ್ಕೋತೀರಿ ನೀವು? ಬರೀ ಒಂದು ಊನಲ್ಲಿ ಕೊಲೆ ಮಾಡಿಸ್ಬಿಡ್ಬೋದಲ್ಲ. ಏನಪ್ಪಾ ಇವರಿಗೆ ಮರಣದಂಡನೆ ಹಾಕನ ಅಂದ್ರೆ ಹಿಂಗಂದ್ರೆ ಬೇಡ ಆಗ್ತದೆ. ಹಿಂಗಂದ್ರೆ ಒದ್ದೆ ಕಡೆ ಮುಗೀತು, ಸತ್ಯ ಹೋಗ್ತಾನ ಅವನು ಅಲ್ವಾ? ಪದ ಏನಕ್ಕೆ ಬೇಕ್ರಿ? ಭಾವನೆಗೆ ಕೊಡ್ಬೇಕಲ್ವ ಜನ.
ಪದಗಳು ಏನಕ್ಕೆ ಬೇಕು? ಬೇಕಾದ ಕಡೆ ಮಾತಾಡಬೇಕು. ಅದಿದೆ ಕೆಲವ್ರಿಗೆ ಈಗಲೂ ಇದೆ. ಅದು ಹಂಗೆ ಅನಿಸ್ಬೋದೇನೋ ಗೊತ್ತಿಲ್ಲ. ನನಗೇನಂದರೆ ನನಗೆ ಅಲ್ಲೇ ಗುರುಗಳ ಮನೆಯಲ್ಲೇ ಎಲ್ಲ ಆಗ್ಬಿಟ್ಟಿತ್ತು. ಔಷಧಿ ತೊಗೊಳೋರು ಬಂದು ಆಯುರ್ವೇದಕ್ಕೆಲ್ಲ 5,000 ಖರ್ಚು ಮಾಡಿದೆ, 10,000 ಖರ್ಚು ಮಾಡಿದೆ ಗುರುಗಳೇ, ಹಾಸ್ಪಿಟ್ಲಿಗೆ ವಾಸಿ ಆಗಲಿಲ್ಲ. ತಾವು ಇಲ್ಲಿ ಬಂದಮೇಲೆ ನನಗೆ ವಾಸಿ ಆಯಿತು, 500 ರೂಪಾಯಿ ಇಟ್ಬಿಟ್ಟು ಹೋಗೋರು. ನಾನು ಒಂದಿನ ಕೇಳಿದೆ, ಗುರುಗಳೇ ಅವ್ರು ಅಷ್ಟೊಂದು ಮಾತಾಡಿದ್ರು, ಮೊನ್ನೆ ಹೋದ ವಾರ ಬಂದಾಗೆಲ್ಲ 500 ರೂಪಾಯಿ ಇಟ್ಬಿಟ್ಟು ಹೋಗ್ತಾವ್ರೆ ಅಂತ ಅಂದರೆ, ಇರಲಿಪ್ಪ ಪರವಾಗಿಲ್ಲ. ಬ್ರಹ್ಮಯ್ಯನವ್ರ ಆರಾಧಕರು ಅವರು. ಬ್ರಹ್ಮಯ್ಯನವ್ರ ಫೋಟೋ ನೋಡೋದು, ವಾಡೇಮಟ್ ಕಪ್ಕೊಂಡಿದ್ದೆ, ಅವನೇನಕ್ಕೆ ಇರೋದು, ನನಗೆ ಕೊಡಬೇಕಾದೆಲ್ಲ ಕೊಡ್ತಾನೆ. ಇಸ್ಕೊಂಡ್ರೆ ಸಾಲಪ್ಪ, ಸಾಕಿ ಜನ್ಮ, ಇನ್ನೊಂದು ಜನ್ಮದಾಗ ಬಿಟ್ಟು ಅವ್ನು ಸಾಲ ತೀರಿಸ್ಲಾ, ಅವನಾಗ ಅವ್ನು ಕೊಡ್ತಾನಲ್ಲ, ಅದು ನಂದು, ಇರಲಿ ಬಿಡು. ಇದು ಕೇಳಿ 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 ನಮಗೆ ಅನಿಸಿತ್ತು, ಇಲ್ಲ ಸರ್ ನೀವು ಬೇಕು ನನಗೆ, ನನ್ನ ಹತ್ರ ಅಷ್ಟಿಲ್ಲ, ನೀವು ಬೇಕು ಅನ್ನೋ ಪ್ರೀತಿ ಇದೆಯಲ್ಲ, ಈ ಥರ ಎಷ್ಟೋ ಸಿನಿಮಾಗಳಾಗಿದೆ, ಅದು ಓಕೆ. ಹಂಗೇನೆಲ್ಲ ಆಕಾಶ ತೋರಿಸೋದು, ಇಲ್ಲಿ ಸೂರ್ಯ ಇರ್ತಾನೆ, ಇಲ್ಲಿ ಚಂದ್ರ ಇರ್ತಾನೆ ಅಂತೇಳಿ ಇವಾಗ ನಮಗೆ ಇನ್ನ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಇದೇನು ಕ್ವಾಲಿಟಿ ಅಂತಲ್ವಾ, ಈ ಮನುಷ್ಯನ ಕ್ವಾಲಿಟಿ ಏನು ಅಂತ ಗೊತ್ತಾಗ್ಬಿಡುತ್ತೆ. ಇತ್ತೀಚೆಗೆ ಕೆಲವ್ರನ್ನೆಲ್ಲ ನೋಡಿ ಅವರು ಬೈದು ನಮ್ಮನ್ನ ಸೀನಿಯರ್ಸ್, ನೀನು ಏನಾಗಿದೆ, ನೀನು ಮಾತಾಡಲ್ಲ, ಬೇರೆ ಕಡೆ ಎಲ್ಲ ಮಾತಾಡ್ತೀಯ ಅಂತ. ಈಗ ಸ್ವಲ್ಪ ಜಾಗರೂಕತೆಯಿಂದ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ಬಂದರು ಹೇಳೋದೊಂದು, ಆಮೇಲೆ ಸೆಟಲ್ ಮಾಡೋದೊಂದು, ಆ ರೀತಿ ಅನುಭವಗಳಾಗಿದೆ ನಿಮಗೆ ಸಾಕಷ್ಟು? ಎಲ್ಲ ಕಲಾವಿದ್ರಿಗೂ ಆಗಿರುತ್ತೆ ಸರ್. ಕೆಲವರು ಮನದ ಆಳದ ಮಾತನ್ನ ಹೇಳ್ಕೊತಾರೆ, ಕೆಲವರು ಈ ಫೀಲ್ಡಲ್ಲಿ ಮಾಮೂಲಿ ಬಿಡೋನು ಸುಮ್ಮನೆ ಆಗ್ತಾರೆ, ಕೆಲವರು ಅಲ್ಲೇ ತಿದ್ದುತ್ತಾರೆ, ಹಂಗಲ್ಲ ಹಿಂಗೆ ಈ ಥರ ಇರ್ತಾರೆ, ಹಂಗೆಲ್ಲ ಇರುತ್ತೆ. ಕೆಲವರು ನಟರು ಜಗಳ ಆಡಲ್ಲ, ಜಾಗ ಬಿಟ್ಬಿಡ್ತಾರೆ. ಬಹುಶಃ ಸಿನಿಮಾ ನಟರು ಅಂತಂದಮೇಲೆ ರೆಮ್ಯುನರೇಷನ್ ವಿಚಾರವಾಗಿ ಏರುಪೇರುಗಳು ಇದ್ದೇ ಇರುತ್ತೆ. ಸ್ಟಾರ್ಗಳಿಗೆ ಕೂಡ ಚೆಕ್ ಬೌನ್ಸ್ ಆಗಿರ್ತದೆ, ಎಲ್ಲರಿಗೂ ಆಗಿದೆ. ನಾಣಿಯವರಿಗೆ ಎಷ್ಟಾಗಿದೆ, ಎಷ್ಟು ಮನೆಗೆ ಇಟ್ಟಿದ್ದಾರೆ ಅಂತ ಸುಮಾರಿದೆ. ಕೆಲವರು ಅದರಲ್ಲಿ ನನ್ನ ಕೈಲಿ ಆಗಲಿಲ್ಲ ಸಾರಿ ಅಂದಾಗ ಮನಸ್ಸು ಒಪ್ಕೊಂಡ್ಬಿಡುತ್ತೆ. ಹೇಳ್ಬೇಕು, ಹೇಳಬೇಕು. ಹೇಳ್ದಲ್ಲೇ ಸುಮ್ಮನೆ ಹಾಕೊಳ್ಳಿ, ನೋಡಪ್ಪ ನೀನು ಡಬ್ಬಿಂಗ್ ಬರಲ್ಲ ಅಂದೆ, ನೋಡಿ ಕಾಸು ತಂದಿದ್ದೀನಿ ಅಂತ 2 ಜೋಬಲ್ಲೂ 1 ಲಕ್ಷ ಇಟ್ಕೊಂಡು ಮಧ್ಯಾಹ್ನ ಬ್ರೇಕ್ವರೆಗೂ ಊಟವಾಗೋವರೆಗೂ ಜೊತೆಲೇ ಇದ್ದು, ಡಬ್ಬಿಂಗ್ ಮುಗಿಸಿ ಈಚೆ ಬಂದ್ರೆ ಇಲ್ಲ ಅವ್ರ ಕಡೆ ಯಾರೋ ಸತ್ತೋಗ್ಬಿಟ್ರಂತೆ, ಮನೆಗೆ ಹೋದ್ರು ಒಂದು, ಕೊನೆ ಕೊರೋನಾದಲ್ಲಿ ಅವರು ಸತ್ತೋಗಿ ಸ್ಕ್ರೀನ್ ಪ್ಲೇ ಆಗ್ತದೆ ಭಾಳ. ಏನು ಉಳಿತು ಅಲ್ವಾ? ನಾನು ಎಲ್ರಿಗೂ ಹೇಳ್ತೀನಿ, ಜಗತ್ತಲ್ಲಿ ಎಲ್ಲರೂ ಬೇಡೋರೆ, ಯಾವುದು ಉನ್ನತ ಮಟ್ಟ ಇರಲಿ, ಅಧಿಕಾರಿ ಕಸ ಗುಡಿಸೋನಿಂದ ಹಿಡಿದು ನಮ್ಮಂಥವ್ರಿಂದ ಬೇರೆ ಯಾರೇ ಇರಲಿ, ನೀಡೋನೊಬ್ಬನೇ ಸರ್ ಪರಮಾತ್ಮ. ಅವನು ಕೊಡಬೇಕು, ನೀವು ಇಸ್ಕೋಬೇಕು. ನಾನು ಕೊಟ್ಟೆ, ನನ್ನಿಂದ ಇವನು ಬದುಕ್ದ, ಅದೆಲ್ಲ ಸುಳ್ಳು. ನಾವೆಲ್ಲ ಬೇಡೋರೆ ಅವನ ಮುಂದೆ. ನೋಡೋಣ, ಎಲ್ಲ ಒಂದು ಕಡೆ ಹಿಡ್ಕೊತಾನೆ, ಗೊತ್ತಾಗುತ್ತೆ ಅವನಿಗೆ. ನಾನು ಅದೇ ಲೆಕ್ಕಾಚಾರ ಮಾಡೋ ಹೇಳ್ತೀನಿ, ನಮ್ಮ ಲೆಕ್ಕಾಚಾರ ಬೇರೆ. ನನ್ನ ಗುರುಗಳು ಹೇಳ್ತಾ ಇದ್ದಾರೆ ಯಾವಾಗಲೂ, ಈ ಬ್ಯಾಂಕ್ ಅಕೌಂಟ್ ನಿಂದಲ್ಲ, ಅವನ ಅಕೌಂಟಲ್ಲಿ ಇಡ್ಬೇಕು ನೀನು ಹಣ, ಅವಾಗ ನೀನು ಚೆನ್ನಾಗಿರ್ತೀಯ. ಏನೇ ವ್ಯವಹಾರ ಮಾಡಿದ್ರು ಅವನು ಒಪ್ಪತ್ತರ ಮಾಡು ಅಂತ. ಕರೆಕ್ಟ್. ಇವ್ರು ಇವತ್ತು ಒಪ್ತಾರೆ, 4 ಜನ ನಾಳೆ ಜೊತೆಲಿ ಇರಲ್ಲ, ನಿನಗವನಿಗೆ ಇರಲ್ಲ, ಅವರು ಅವನ ಒಪ್ಪತ್ತರ ನಡ್ಕೊ ಅಂತ. ನಾನು ಹಂಗೆ ಸ್ಟ್ರಿಕ್ಟಾಗೇ ಮಾತಾಡ್ತೀನಿ, ಹಂಗೆ ಇದ್ದೀನಿ. ದೇವ್ರು ಇಲ್ಲಿವರೆಗೂ ಬೆಸ್ಟ್ ಚಾರ್ಜ್ ಬೇರೆ ಇಟ್ಕೊಂಡು ಕರ್ಕೊಂಬಂದಿದ್ದು ನನ್ನ ಬೆಂಗಳೂರಿಗೆ, ನನ್ನ ಫ್ರೆಂಡು ಅಲ್ವಾ, ಏನೂ ಇಲ್ದವನಿಗೆ ದೇವ್ರು ಇವತ್ತು ಈ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ನಮ್ಮ ಹಿರಿಯರ ಆಶೀರ್ವಾದ ಚೆನ್ನಾಗಿದೆ, ಪ್ರತಿಭೆ, ಪ್ರಾಮಾಣಿಕತೆ. ಇವಾಗ ಒಬ್ಬೊಬ್ಬರದು ಒಂಥರ ನಡೆ ನೋಡಿ, ಅವ್ರ ಜೀವನದ ಅನುಭವ ಕರೆಕ್ಟಾಗಿ ನಡ್ಕೋತಾ ಇರ್ತಾರೆ. ತಪ್ಪು ಅಂತ ನಾನು ಹೇಳಲ್ಲ, ನಡ್ಕೊಳ್ಳಿ. ನಾವು ಹೀಗೆ ಇರೋದು, ತುಳಿದು ಬೆಳಿಬಾರ್ದು, ಅದು ರಾಕ್ಷಸ ಗುಣ. ರಾಕ್ಷಸರ ಕಾಲಿಟ್ಟ ಕಡೆ ಯಾವುದು ಉದ್ಧಾರ ಆಗಲ್ಲ, ಅವರು ಉಳಿಯಲ್ವಲ್ಲ ಲಾಸ್ಟ್ಗೆ, ನಿಜ ಸಂಹಾರ ಆಗ್ತದೆ. ಇನ್ನು ಕೆಲವರು ಅತಿ ಬುದ್ಧಿ. ನಾನು ಹೇಳಿದೆ, ಜ್ಞಾನ ಆಗಲಿ ಅಜ್ಞಾನ ಆಗಲಿ ಯಾವುದು ಜಾಸ್ತಿ ಆಗಬಾರ್ದು. ಕರೆಕ್ಟ್. ಅಜ್ಞಾನ ಜಾಸ್ತಿ ಆದರೆ ಅವ್ರ ತಲೆ ಮೇಲೆ ಅವರೇ ಕೈ ಇಟ್ಕೊಂಡು ಭಸ್ಮಾಸುರಂತರ ಹೊರಟೋಗ್ತಾರೆ. ಓಕೆ. ಜ್ಞಾನ ಜಾಸ್ತಿ ಆದರೂ ಅಷ್ಟೇ ಅಹಂಕಾರ ಹೆಚ್ಕೊಂಡ್ಬಿಡುತ್ತೆ ಒಳಗೆ, ಇಲ್ಲ ಬೇರೆಯವರೆಲ್ಲ ವೈರಿಗಳಾಗ್ತಾರೆ ನಿಮಗೆ. ಎರಡೂ ಡೇಂಜರ್, ಎಷ್ಟು ಬೇಕೋ ಅಷ್ಟೇ ಇರಬೇಕು. ಅದಕ್ಕೆ ದೇವರು ಒಂದು ತಲೆ ಕೊಟ್ಟವನೆ, ಒಂದು ಹೊಟ್ಟೆ ಸಾಕೊಳ್ಳೋಕ್ಕೆ ಒಂದು ತಲೆ, ಅದನ್ನು ಬಳಸ್ಕೊಂಡು ಹೊಟ್ಟೆ ತುಂಬಿಸ್ಕೋಬೇಕು. ನೋಡಿದವರೆಲ್ಲ ಎಷ್ಟು ತಲೆನಪ್ಪ ಇವನಿಗೆ ಅಂದ್ರೆ ಉಳಿಯಲ್ಲ ಅದು ಅಲ್ವಾ. ಮತ್ತೆ 10 ತಲೆ ಇದ್ದವನೇ ಉಳಿಲಿಲ್ವಲ್ಲ ಸರ್ ರಾವಣ. ಕರೆಕ್ಟ್. ಇನ್ನೊಂದು ತಲೆಯಲ್ಲಿ ಇವು ಕೆಟ್ಟ ತಲೆಗಳವೆಲ್ಲ 9, ಅದನ್ನ ಬೆಳೆಸ್ಕೋಬೇಡಿ ಅಂತ ಹೇಳೋದು ದೊಡ್ಡವರು. ಸಾಕು ನಮಗೆ, ಚೆನ್ನಾಗಿಟ್ಟಿದ್ದಾರೆ. ಇನ್ನು ಮುಂದೆ ಹಿಂಗೆ ಸೇವೆ ಮಾಡ್ತಾ ಹೋಗ್ತಾ ಇರ್ತೀವಿ. ಎಷ್ಟೋ ಜನ ಈ ಕನ್ನಡದ ರತ್ನ ಹೇಳ್ಕೊಂಡ್ ಬಂದಿದ್ದಾರೆ. ಹೊನ್ನಪ್ಪ ಭಾಗವತರಿಂದ ಹಿಡಿದು ದೊಡ್ಡವರು, ಕೆಂಪರಾಜರ್ಸು, ಅಣ್ಣವರು ಎಲ್ಲ ಹೇಳ್ಕೊಂಡ್ ಬಂದಿದ್ದಾರೆ. ಇವಾಗ ನಾವು ನಿಂತಿದ್ದೀವಿ, ನಾವು ಹೋದ್ಮೇಲೆ ಇವಾಗ ಜನರೇಷನ್ ಶುರು ಆಗಿದೆ ಬೇರೆ ಅಲ್ವಾ. ಕಾಮಿಡಿ ಕಿಲಾಡಿಗಳು ಝೀನರ್ ಫಸ್ಟ್ ಶುರು ಮಾಡಿದ್ದೆ ನಾವು, ಇವತ್ತು ನಡೀತಾ ಇದೆ ಚೆನ್ನಾಗಿ. ರಿಯಾಲಿಟಿ ಶೋ ಸಾಕಷ್ಟು. ಸುಜಾ ವಿತ್ ಮಜಾ, ಮಜಾ ವಿತ್ ಸುಜಾ, ಮಜಾ ವಿತ್ ಸುಜಾ ಅದ್ಭುತ. ಅದು ಅಲ್ಲಿ ಆನ್ ಸ್ಕ್ರೀನ್ ಕೂತಿರೋರೆಲ್ಲ ನಗೋರೆ ನಿಮ್ಮ ಇದಕ್ಕೆ ಸರ್. ಅದು ಅವತ್ತು ನನ್ನ ತಲೆಯಲ್ಲೇ ಇಲ್ಲ, ಆನ್ ಸ್ಪಾಟ್ ಒಂದು ಎಪಿಸೋಡ್ ಆಯ್ತು.
ಇನ್ನೊಂದು 5-6 ನಿಮಿಷ ಕೊಟ್ಬಿಡಿ 2 ಎಪಿಸೋಡ್ ಆಗುತ್ತೆ ಅಂತ. ನಾನು ನನ್ನ ತಲೆಯಲ್ಲಿ ಏನು ಹೊಳಿತಾ ಇಲ್ಲ ಸರ್. ಅಂದರೆ ವಿಜಯ್ ಪ್ರಸಾದ್ ಅವರು ನೀವು ಹಿಂಗೆ ಅಂತಾರ, ಬನ್ನಿ ಕಾಫಿ ಕುಡಿಯೋಣ, ಏನಾದ್ರು ಮಾಡಿ ಒಳ್ಳೆ ಕತೆ ಆಗೋಯ್ತಲ್ಲ. ಅರ್ಹತೆ ಮೇಲೆ ಪ್ರಶಸ್ತಿಗಳು ಸಿಗ್ತಾವ, ಅರ್ಹತೆ ಮೇಲೆ ಕೆಲಸ ಸಿಗ್ತಾ ಇದೆಯಾ? ಹಾಂ, ಕರೆಕ್ಟ್. ಒಂದು ನೋಟ್ ಬರೆಯೋಕ್ಕೆ ಬರೋದನ್ನ ಆಫೀಸರ್ ಆಗಿರ್ತಾರೆ, ಯಾರು ಇಲ್ದಾಗ ಕರೆದ್ಬಿಟ್ಟು ಅವ್ನ ಜವಾನನ್ ಕರೆದು ಬಾರೋ ಇದು ಕರೆಕ್ಟಾಗಿ ನೋಡು ಅಂತ ಅನ್ನೋ ಮಟ್ಟಕ್ಕೆ ಇದೇನು ನಾನೇನು ಯಾರನ್ನು ಗುರ್ತಿ ಹೇಳ್ತೀನಿ, ವಾಸ್ತವ ಇದು. ಹೌದು. ಇದನ್ನೆಲ್ಲ ಮನ್ಸಿಗೆ ಬಂದಾಗ ಅನ್ನಿಸ್ತು ನನಗೆ, ಅಪ್ಲಿಕೇಶನ್ ಕರೀತಾರಲ್ಲ ಗೌರ್ಮೆಂಟ್ನವರು, ಕರೆಕ್ಟಾಗಿದೆಯಾ ಅದು ಬಂದಿದ್ದಂಗೆ ಕಾಫಿ ಕುಡಿತಾ ಹಿಂಗೆ ನ್ಯೂಸ್ ಪೇಪರ್ ನೋಡಿದೆ, ಯಾವುದೋ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಕರೆದವ್ರೆ, ಅದು ಮನ್ಸಿಗೆ ಬಂತು. ಒಬ್ಬ ಕುಡಿದವನು ಇದನ್ನ ಹೆಂಗ್ ವಿಶ್ಲೇಷಣೆ ಮಾಡಬಲ್ಲ ಅಂತ ಮನಸ್ಸಲ್ಲಿ ಅನ್ಕೊಂಡು ಮಾಡ್ತೀನಿ ರೀ ಇದ್ದೆ. ಅಲ್ಲೇನು ಹೇಳಿಲ್ಲ, ಹೇಳಪ್ಪ ಏನು ಮಾಡ್ತೀರಿ ಹೇಳಿ ನೀವು ಪ್ಲೀಸ್ ಅಂತ. ಕ್ಯಾಮ್ರಾ ಆನ್ ಮಾಡಿ, ಕ್ಯಾಮ್ರಾ ಆನ್ ಮಾಡ್ತೀವಿ ಮಾಡಿ, ಇದಕ್ಕೆ ಏನು ಮಾಡೋದು, ಇವಾಗ ಯಾರು ಬೇಕು ನಿಮಗೆ ಜೊತೆಗೆ? ಅದೇ ಲೇಡಿ ಎಲ್ಲಿದ್ರಲ್ಲ ಅವಾಗಲೇ ಇದು ಮಾಡೋದಲ್ಲ, ಅವ್ರು ಓಕೆನಾ? ಅಲ್ಲ, ಯಾರಾದ್ರೂ ಕೂತ್ಕೊಳ್ಳಿ ಸರ್, ನಾನು ಹೇಳೋದಕ್ಕೆ ಸುಮ್ಮನೆ ಹ್ಞೂ ಅಂದ್ರೆ ಸಾಕು. ಇನ್ನೊಬ್ಬ ಆರ್ಟಿಸ್ಟು ಮನೆಗೆ ಹೋಗ್ಬಿಟ್ಟಿದ್ರು. ಈ ಹುಡುಗಿ ರೆಡಿ ಆಗ್ತಾ ಇದೆ, ನಂದಿನಿ ನೋಡಮ್ಮ ಇದೊಂದು 10 ನಿಮಿಷದೊಂದು ಇದು ಇಲ್ಲಪ್ಪ ನನ್ನ ಪ್ರೋಗ್ರಾಮ್ ಇದೆ ಹೊರಡಬೇಕು ಅಂತ. ಒಳ್ಳೆ ಸಿಂಗರ್ ಅವರು, ತುಂಬ ಒಳ್ಳೆ ಸಿಂಗರ್. ಸರಿ ಬಂದು ಹೇಳಿದ್ರು, ನೋಡಮ್ಮ ಏನಿಲ್ಲ ನಾನು ಮಾತಾಡ್ಕೊಂಡು ಹೋಗ್ತೀನಿ ಅವ್ರ ಜೊತೆಲಿ. ಹೌದು ಹಂಗೆ ಕರೆಕ್ಟು, ಇಷ್ಟೊಂದಮ್ಮ ಸಾಕು ನೀನು ಒಂದು ಕೂರಿಸ್ಕೊಂಬಿಟ್ಟೆ. ಎಲ್ಲ ಬಂತು. ಅಪ್ಲಿಕೇಶನ್ನೇ ತಪ್ಪು ಅಂತ ಅವನು, ಯಾಕೆ ಅಂತ ತೂಕ ನೋಡಿ ಅವ್ರ ಕೆಲಸ ನೋಡಿ ಕೆಲಸ ಕೊಟ್ಟರೆ ಅದು ಓಕೆ. ಇದೆಲ್ಲ ಬೇಕಿತ್ತ, ಅವಶ್ಯಕತೆ ಇದೆಯಾ? ಇಷ್ಟು ತೂಕ ಇದ್ರೆ ಅದ್ಮೇಲೆ ಪೇಮೆಂಟ್ ಕೊಡ್ತೀರಾ? ಓಕೆ. ಹೈಟು 7.5 ಅಡಿ ಅವನಿಗೆ ಪೇಮೆಂಟ್ ಜಾಸ್ತಿನಾ? ಇಲ್ಲ. ಕೆಲಸ ಹೊಲಗೆ ಬೇಕಾ, ಒಂದು ಸಾಲ ಹೊಡಿಸಿ ಗೊತ್ತಾಗುತ್ತೆ. ಟೈಲರ ಇದಕ್ಕೆ ಹೊಲಿಗೆ ಹಾಕಪ್ಪ ಅಂದ್ರೆ ಗೊತ್ತಾಗುತ್ತೆ. ಕರೆಕ್ಟ್. ಚಪ್ಪಲಿ ಇದಕ್ಕೊಂದು ಹೊಲಿಗೆ ಹಾಕ್ಕೊಡು. ಧಾರಣೆ ಕಾಣಲ್ಲ ರೀ, ಅಷ್ಟು ಚೆನ್ನಾಗಿ ಹಾಕೋನಂದ್ರೆ ಅವನ ಅನುಭವ ಎಷ್ಟು ಸರ್ ಅಲ್ವಾ? ಅದಕ್ಕೆ ಪೇಮೆಂಟ್ ಮಾಡಿ ನೀವು. ಅವ್ನು ದಪ್ಪಗವನೋ ಕರ್ರಗವನೋ ಕುಳ್ಗವನೋ ನಮ್ಗೆ ಯಾಕೆ? ಇದು ಮನ್ಸಿಗೆ ಬಂದ್ಬಿಡ್ತು. ಸೂಪರ್, ಮಾಡ್ತೀನಿ ನಡೀರಿ ಅಂತ ಕೂತ್ಕೊಂಡೆ. ಹೆಸರು ಯಾರ್ದು? ನಿನ್ನೆ ಹೆಸರು ಅಂತ ಆಯ್ತು, ಅಪ್ಲಿಕೇಶನ್ನೇ ತಪ್ಪು ಅಂತ. ಹೆಸರು ಯಾರ ಹೆಸರು? ಆಮೇಲೆ ಜಾತಿ ಯಾಕೆ ಸರ್ ಹೇಳಬೇಕು? ಈಗಲೇ ಹೊಡೆದಾಡಿ ಸಾಯ್ತಾವ್ರೆಲ್ಲ. ಕರೆಕ್ಟ್. ಮನುಷ್ಯನಿಗೆ ನೀತಿ ಮುಖ್ಯ. ಪಂಚಭೂತಗಳು ಇವತ್ತು ಜಾತಿ ನೋಡಿ ಗಾಳಿ ಬೀಸಿ ನೀರು ಕೊಟ್ಟು ಬೆಳೆ ಕೊಟ್ಟಿದ್ರೆ ಮನುಷ್ಯರ ಸ್ಥಿತಿ ಏನಾಗಬೇಕಾಗಿತ್ತು? ಇದು ನಾನು ನಿಮ್ಮ ಸ್ಟೇಟಸಲ್ಲಿ ನೋಡಿದೆ ಸರ್, ಈ ಮಾತನ್ನು ನಿಜ ಹಾಕಿದ್ದೆ. ಕರೆಕ್ಟ್. ಪಂಚಭೂತಗಳಲ್ಲಿ ಈ ಗುಣ ಬಂದ್ಬಿಟ್ಟಿದ್ದಿದ್ರೆ ಮನುಕುಲದ ಕಥೆ ಏನಾಗ್ತಾ ಇತ್ತು? ಅಯ್ಯೋ, ಹೌದು. ಒಂದು ಮರದ ಕೆಳಗೆ ಕೂತ್ಕೊಂಡ್ರೆ ಸಾಕು, ಒಂದು ಮಾವಿನ ಹಣ್ಣಿಗೆ ಮುಟ್ಟಿದ್ರೆ 10 ರೂಪಾಯಿ ಅಂತ ಮರದಿಂದ ಸೌಂಡ್ ಬಂದಿದ್ರೆ ನೀನು ಯಾರಿಗೆ ಆದಿ ಎಲ್ಲ ಮಾನವ, ಯಾಕೆ ಹಿಂಗೆ ಆಡ್ತೀಯ? ಕರೆಕ್ಟ್. ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ ದೊಡ್ಡವರಾಲೇ ಬರೆದೋಗ್ಬಿಟ್ಟಿದ್ದಾರೆ. ಅವ್ರಿಗಿಲ್ಲದ ಜಾತಿ ಏನು? ನೀತಿಯಿಂದ ಬದುಕ್ರಿ. ಅವ್ನು ಯಾರಾದ್ರೇನು? ಕರೆಕ್ಟ್. ನಿನಗಿಷ್ಟ ಆಗಿಲ್ವಾ? ಅವ್ರನ್ನೆಲ್ಲ ತಿದ್ದಕ್ಕಾಗಲ್ಲ, ನೀನೇ ಜಾಗ ಬಿಡ್ಬೇಕಲ್ಲಿ. ನಮ್ಮ ಗುರುಗಳು ಹೇಳಿದ್ದು, ಅವ್ರನ್ನೆಲ್ಲ ತಿದ್ದಕ್ಕೆ ನೀನ್ಯಾರಪ್ಪ? ಹೌದು. ನಿನಗಿಷ್ಟ ಆಗಿಲ್ವಾ? ನೀನು ಜಾಗ ಬಿಡಲ್ಲಿ. 100 ಕಾಗೆಗಳ ಮಧ್ಯೆ ಒಂದು ಕೋಗಿಲೆ ಕೂತಿದ್ರೆ ಅದು ಕೋಗಿಲೆ ಕಾಗೆನ ಥರನೇ ಕಾಣೋದು, ಇಲ್ಲಿ ಮಾತ್ರ ಬ್ಲೂ ಇರುತ್ತಷ್ಟೇ. ಅದು ಹಿಂಗೆ ಅಂತ ಕೂಗಕ್ಕೆ ಹೋದ್ರೆ ಇವೆಲ್ಲ ಜೊತೆಲಿ ಬಿಡ್ಕೋತವೆ. ಎಲ್ಲಿ ಕೇಳುತ್ತೆ ನಿನ್ನ ಧ್ವನಿ? ಯಾರಿಗೆ? ಸಂಘ ಬಿಡ್ಬೇಕು ನೀನು ಫಸ್ಟಲ್ಲಿ. ಕರೆಕ್ಟ್. ಅದನ್ನೇ ನಿನ್ನೆ ಹಾಕಿದ್ದೆ ನಾನು. ಹಿಂಗೆ ಆಗೋಗ್ಬಿಟ್ರೆ ಪ್ರಕೃತಿನೇ ಹಿಂಗೆ ಮಾಡಿಬಿಟ್ಟಿದ್ರೆ ನೀವೇನು ಮಾಡ್ತಿದ್ರಿ? ಹೌದು, ಮಾನವ ಇರ್ತಾನೆ ಇರಲಿಲ್ಲ. ಅದಕ್ಕೆ ಮನುಷ್ಯನಿಗೆ ದೇಶದಲ್ಲಿ ಶಕ್ತಿ ಕಡಿಮೆ ಆದರೆ ದೇಹದಲ್ಲಿ ಭಕ್ತಿ ಜಾಸ್ತಿ ಆಗ್ಬಿಡುತ್ತಂತೆ. ಕರೆಕ್ಟ್. ನಾನು ನಂದು ನನ್ನಿಂದ ಅಂದವ್ರು ಅಲ್ಲಿ ಬಂದಾಗ ನಮ್ಗೆ ಏನೈತಪ್ಪ ಎಲ್ಲ ಪರಮಾತ್ಮ ಇದೇ ಮಾತು ಅವಾಗ ಆಡಿದ್ರೆ ಅಲ್ವಾ? ಈ ತತ್ವ ನಂಬ್ಕೊಂಡು ಬದುಕಿರೋರು ನಾವು, ನಮಗೆ ಸಿಗೋರೆಲ್ಲ ಒಳ್ಳೆಯವರೇ ಸಿಕ್ಕಿದ್ದಾರೆ. ಈಗ ನಿರ್ದೇಶಕರು ಹೊಸಬರು ಬರೋರಾಗ್ರಿ ಹಳಬರಾಗ್ರಿ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದು ಅಲ್ಲಿಗೆ ಬಿಟ್ರಿ ಹೆಸರು ಜಾತಿ. ಜಾತಿ ಯಾಕೆ ಕೇಳ್ಬೇಕು ಸರ್? ಜಾತಿ ಕೇಳಬಾರ್ದು. ಮನುಷ್ಯತ್ವ ಇದೆ, ಮನುಷ್ಯ ಸಾಕು. ಸರಿ ಇಲ್ಲ ಮತ್ತೆ ಹೆಂಗೆ ಅದು ಜಾತಿ ಏನು ಬರದೆ? ನಾಲಿಗೆ ಲಕ್ಷಾಂತರ ಜನ ನೋಡ್ಬಿಟ್ಟಿದ್ದಾರೆ, ಅದ್ರ ವಿವರಣೆ ಬೇಕಿಲ್ಲ ಈಗ. ನಿಜ. ನಾಲಿಗೆ ಒಬ್ಬ ಮನುಷ್ಯನ ತೂಕ ಅಳಿಯುತ್ತಂತೆ. 3 ಇಂಚ್ ನಾಲಿಗೆ. ಹೌದು. ನೀನು 130 kg ಇರಿ, ನೀವು ಆಡೋ ಮಾತು ನಿಮ್ಮೊಳಗಿಂದ ಮಾತುಗಳು ಬರ್ತಾವಲ್ಲ ಅದು ನಿಮ್ಮ ತೂಕ ಅಳಿಯುತ್ತೆ. ಇವನಿಷ್ಟೇ ತೂಕದ ಮನುಷ್ಯ ಅಂತ ಜಸ್ಟ್ ಒಂದು ವರ್ಡಲ್ಲೇ ಗೊತ್ತಾಗ್ಬಿಡುತ್ತೆ ಅವನೇನು ಅಂತ. ನಿಜವಾದ ಜಾತಿ ಹೇಳೋದು ಅವ್ನ ನಾಲ್ಗೆ ಅಂತೆ ಮನುಷ್ಯಂದು. ಒಳಗಡೆ ಇವನು ಯಾವ ಜಾತಿ ಅಂತ, ಮೇಲ್ಗಡೆ ವಿಭೂತಿ ನಾಮ ಕುಂಕುಮ ಅದೆಲ್ಲ ಬೇರೆ, ಒಳಗಡೆ ಯಾವ ಜಾತಿ ಇವನು ಅಂತ ಹೇಳೋದು ಅವ್ನ ನಾಲ್ಗೆ ಅಂತೆ. ಇದು ಕಥೆಯಲ್ಲಿ ಹೇಳೋರು ಗುರುಗಳು. ಸರಿ ಬಳಸದೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಅಂತಾರೆ. ಯಾಕೆ? ಇನ್ಯಾವ ಪಾರ್ಟ್ಸ್ಗೂ ಮರ್ಯಾದೆ ಇಲ್ವಾ ದೇಹದಲ್ಲಿ? ಕೈ ಹಿಡ್ಕೊ ಕಾಲು ಹಿಡ್ಕೊ ಅಂತ ಯಾಕೆ ಹೇಳಲ್ಲ? 32 ಜನ ರಾಕ್ಷಸರು, ಹಲ್ಲುಗಳು. ಅವ್ರು ಯಾರ ಕೈಗೂ ಸಿಗ್ದಂಗೆ ಇಡೀ ದಿನ ಓಡಾಡ್ತಾವನ ಒಳಗಡೆ. ಎಂಥ ಜಾಣ ಇರಬೇಕು ಅಲ್ವಾ? ಅದೊಂದು ಬಿಗಿ ಇಟ್ಕೊಂಡ್ರೆ ನೀನು ಜಾಣ ಆಗ್ತೀಯ.
ಅಂತ ಇದನ್ನೆಲ್ಲ ಹೇಳ್ಕೊಂಡು ಬಂದೆ. ತೂಕ ಏನಕ್ಕೆ ಬೇಕು ತೂಕ? 150 kg ಆದರೆ ಪೇಮೆಂಟ್ ಜಾಸ್ತಿ ಕೊಡ್ತಾರ? ಗಾಂಧೀಜಿ ಕ್ಷೀಣವಾಗಿದ್ರು, ಘನವಾದ ಸ್ವತಂತ್ರ ತಂದು ಕೊಟ್ಟರು. ಈಗಿರೋರೆಲ್ಲ ಘನವಾಗವ್ರೆ, ಸ್ವತಂತ್ರ ಕ್ಷೀಣವಾಗಿ ಕಾಣ್ತಾವ್ರೆ, ಇದಕ್ಕೆ ತೂಕ ಬೇಕಾ ಅಂದ್ಬಿಟ್ಟು ಎಲ್ಲ ವಿವರಣೆ ಮಾಡ್ಕೊಂಡು ಬಂದೆ. ಲಾಸ್ಟ್ ಲಿಂಗ ಅಂತಿತ್ತಲ್ಲ, ಅಲ್ಲಿ ನನ್ನ ಗಮನನೇ ಕೊಟ್ಟಿಲ್ಲ, ಸ್ಪಾಟಲ್ಲಿ ಬಂದ್ಬಿಡ್ತದ್ದು. ಬ್ಲಾಸ್ಟ್ ಆಯ್ತು. ಯಾಕೆ ಹೇಳ್ತೀರಾ ಅಲ್ವಾ? ಸಾಕಾಯ್ತು. ಅಷ್ಟು ಎಪಿಸೋಡ್ ಮಾಡಿದ್ದೀನಿ, ಒಳ್ಳೊಳ್ಳೆ ಎಪಿಸೋಡ್ಗಳು, ಅವೆಲ್ಲ ಮುಚ್ಕೊಂಡು ಹೋಗ್ಬಿಟ್ವು ಇದ್ರ ಮುಂದೆ. ನಿಜ. ಅದು ಆಮೇಲೆ ನೀವು ಹೇಳಿದ್ರೆ ಅಲ್ಲಿ ಹಾಸ್ಯದ ಜೊತೆ ನಿಮಗೆ ಜ್ಞಾನ ಭಂಡಾರ ಕೂಡ ಇತ್ತು ಅದ್ರ. ಹೌದು ಸರ್. ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಹೇಳಿದ್ದೀನ ಅದು ಎಷ್ಟು ಅದ್ಭುತವಾಗಿ ಹಾಸ್ಯಮಯವಾಗಿ ನೀವು ಹೇಳಿದ್ರೆ, ಅದನ್ನು ತುಂಬ ಗಂಭೀರ ವಿಷಯ ಅದು, ಅದನ್ನ ಹಾಸ್ಯ ಕನೆಕ್ಟ್ ಮಾಡಿದ್ರೆ. ನನಗೆ ಅದೊಂದು ಗುರುಗಳ ಕಡೆಯಿಂದ ಆ ಥರದ್ದು ಒಂದು ವಿಚಾರಗಳು ಬೇಗ ಸಿಗುತ್ತೆ. ಅದನ್ನು ಸಿನಿಮ್ಯಾಟಿಕ್ ಹೆಂಗೆ ಮಾಡ್ಬೋದು, ಏನು ಹೇಳ್ಬೋದು. ಕೈವಾರ ತಾತನವ್ರದ್ದು ತತ್ವ ಅವ್ರ ಮನೇಲಿ ಜಾಸ್ತಿ ಬರೋದು ತೆಲುಗು ಅಲ್ವಾ, ಜೀವಾನಿ ವಿಧಿ ಕಾನವಾನಿ ವೆಂಡೇಟಿ ಇಂಟಿ ಮರಗು ಮೆರುಗುವ ಅಂತ. ಏ ಜೀವ ಇದರೊಳಗೆ ಬಂದು ಸೇರ್ಕೊಂಡಿದ್ಯಲ್ಲ ಈ ದೇಹದಲ್ಲಿ, ನೀನು ಎಷ್ಟು ಬಾಗಿಲವೆ ಅಂತ ಗೊತ್ತಾ ಈ ಮನೆಗೆ? 9 ಬಾಗಿಲುಗಳು ಈ ಮನೆಗೆ. ಅದನ್ನ ಯಾವುದು ಮುಚ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ಬೇರೆಯವ್ರ ಮನೆ ಬಾಗಿಲು ತೆಗೆದೈತಿ, ಇವ್ರ ಕಿಟಕಿ ತೆಗೆದೈತೆ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತಿಲ್ಲ. ಸರಿನಾ? ಇದನ್ನ ಒಂದು ಸೀನ್ ಮಾಡಿದೆ ಸರ್. ಅದು ಅಷ್ಟೇ ಇದ್ರ ಥರನೇ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಇಷ್ಟಕ್ಕೆಲ್ಲ ಕಾರಣ ನಮ್ಮಪ್ಪ ನಾರಾಯಣ ದಾಸರು. ನಿಜ. ಯಾಕಂದರೆ ನೋಡಿ, ಕೆಲವು ನಮ್ಮಲ್ಲೇ ಇರ್ತವೆ ವಿಷಯಗಳು, ಅದನ್ನು ತಗೊಂಡು ಮಾಡೋದು ಗೊತ್ತಿರಲ್ಲ. ಸಂಜೀವ್ ಗೀತದಲ್ಲಿ ನಾಗಶೇಖರ್ ಅವ್ರಿಗೆ ಒಂದು ವಿಷಯ ಹೇಳಿದೆ ನಾನು. ಈಗ ಅವನು ತಪ್ಪಿಸ್ಕೋಬೇಕು, ನಾನು ಹೇಳೋಕ್ಕಾಗಲ್ಲ, ನಾನು ಜೈಲರು, ಒಳ್ಳೆಯವನು, ನೀನು ಒಳ್ಳೆಯವನು ಅಂತ ನನಗೆ ಗೊತ್ತು ಕಣೋ, ಆದ್ರೆ ನನಗೇನು ಮಾಡಲಿ, ನಾನು ಬಿಡೋಕ್ಕಾಗಲ್ಲ ನಿನ್ನ. ಒಂದು ಚಿಕ್ಕ ಕತೆ ಹೇಳ್ತೀನಿ ನಿನಗೆ. ಕಣ್ಣಿರಪ್ಪೆಗಿಂತ ಸಣ್ಣಗಿರೋ ಇರುವೆಗೆ ಇಲ್ಲಿ ಸಕ್ಕರೆ ಡಬ್ಬ ಇದೆ ಬಾ ಅಂತ ಯಾರನ್ನ ಫೋನ್ ಮಾಡ್ತಾರಾ? ಮಾಡಲ್ಲ. ಲೆಟ್ರ್ ಹಾಕ್ತಾರಾ? ನೀನು ಅಲ್ಲಿ ಸಕ್ಕರೆ ಚೆಲ್ಬಿಟ್ಟು ಕಡಬೇಡ, 10 ನಿಮಿಷಕ್ಕೆ ಇರುವೆ ಇರ್ತಾವಲ್ಲಿ. ಕರೆಕ್ಟ್. ಇರುವೆ ಮನುಷ್ಯನ ಲೆಕ್ಕ ಹಾಕ್ಬಿಟ್ರೆ ಏನೂ ಅಲ್ಲ ನಿಮ್ಮ ಮುಂದೆ. ಹೆಂಗೆ ಅನ್ವೇಷಣೆ, ನನಗೆ ಬೇಕು, ಹಸಿವಿದೆ, ಹುಡುಕಾಟ ಇದೆಯಲ್ಲ, ಅದು ಕಲಿಸುತ್ತೆ ಬುದ್ಧಿನ ಅಂತ. ಅವಾಗ ಇವನು ನಾನು ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಇದನ್ನ ಹೇಳಿ ಸುಮಾರು ಜನ ಸಿನಿಮಾ ನೋಡಿದವ್ರು ಕೇಳಿದ್ರು, ಎಲ್ಲಿತ್ತು ಇದು ಹೆಂಗೆ ಅಂತ. ಹೇಳಿದೆ, ಹಿಂಗೆ ನಮ್ಮಪ್ಪ ಪರಮಾತ್ಮ ಸಿಕ್ಕಿದ್ರು ದೇವರು ನನಗೆ, 7 ವರ್ಷ ಸಾಕಿದ್ರು ನನ್ನ, ನಮ್ಮಪ್ಪ ಕೊಟ್ಟು ಭಿಕ್ಷೆ ಅಂತ. ಇನ್ನೂ ಬೇಕಾದಷ್ಟು ಬಳಸಿಲ್ಲ ಸಿನಿಮಾದಲ್ಲಿ, ನೋಡೋಣ. ಸರ್, ಇಷ್ಟು ವರ್ಷ ಜರ್ನಿಯಲ್ಲಿ 175 ಸಿನಿಮಾಗಳ ಪೈಕಿ ಒಂದೊಂದು ಸಿನಿಮಾ ಒಂದೊಂದು ಪಾತ್ರ ನಮಗೆ ತುಂಬ ಕಾಡುತ್ತೆ, ನಮಗೆ ಅದು ಆಪ್ತ ಅನಿಸ್ಬಿಡುತ್ತೆ ಅಂತ ಇರುತ್ತಲ್ವ, ನಿಮಗೆ ಹಾಗನ್ಸಿದ್ದು ಆ ನಟ ಮತ್ತು ಆ ಕಾಂಬಿನೇಷನ್ಸ್? ಸರ್, ಎದ್ದೇಳು ಮಂಜುನಾಥ. ಯಾಕೆಂದರೆ ಹೊರಗಣ್ಣಿಂದ ನಾವೆಲ್ಲ ಪ್ರಪಂಚ ನೋಡ್ತೀವಿ. ಓಕೆ. ಧ್ಯಾನಿಗಳು, ದೊಡ್ಡ ದೊಡ್ಡ ಕವಿಗಳು, ಮಹಾತ್ಮರೆಲ್ಲ ಕಣ್ಣು ಮುಚ್ಚೆ ಧ್ಯಾನ ಮಾಡಿ ಪ್ರಪಂಚ ನೋಡಿದ್ದು. ಕರೆಕ್ಟ್. ನಾವು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೀವಿ 24 ಗಂಟೆ, ಏನು ಸಾಧನೆ ಮಾಡೋಕ್ಕಾಗ್ತಿಲ್ಲ. ಯಾಕೆಂದ್ರೆ ಒಂದನ್ನೇ ನೋಡ್ತಿಲ್ವಲ್ಲ ನಾವು, ಅಲ್ವಾ? ಅವರೆಲ್ಲರೂ ಪರಮಾತ್ಮನ ಕಂಡಿದ್ದಂಗೆ ಕಣ್ಣು ಮುಚ್ಕೊಂಡೆ ಕಂಡಿದ್ದು. ಯಾರ ಒಳಗಣ್ಣಿರುತ್ತೆ ಅವನು ಕುರುಡ ಅಲ್ಲ. ಹೊರಗಣ್ಣು ಒಳಗಣ್ಣು ಯಾರಿಗಿರಲ್ಲ, ಅವನು ಮಾತ್ರ ಕುರುಡ. ಈ ಕಣ್ಣು ಪ್ರಪಂಚ ನೋಡ್ಲಿ ಅಂತ ಕೊಟ್ಟಿರೋದು. ಅದನ್ನ ಮುಚ್ಚಿ ಧ್ಯಾನ ಮಾಡಿದವರೆ ಜಗತ್ತಲ್ಲಿ ಹೆಸರು ಮಾಡಿರೋರು. ಸೊ ಆ ಪಾತ್ರ ನನಗೆ ತುಂಬಾ ಇಷ್ಟ ಅಲ್ವಾ? ತುಂಬಾ ಚೆನ್ನಾಗಿ ಕೂಡ ಒಳ್ಳೆ ಪಾತ್ರ ಕೊಟ್ಟರು ಗುರು ಸಾರು. ಇಲ್ಲಿಂದನೇ ಅವ್ರಿಗೆ ಇನ್ನೊಂದು ನಮಸ್ಕಾರ ಹೇಳ್ತಾ ಇದ್ದೀನಿ. ತುಂಬಾ ಅದ್ಭುತವಾದಂಥ ಪಾತ್ರ ಅದು, ನಿಜವಾಗ್ಲು ನಾನು ಮರೆಯೋಕ್ಕೆ ಆಗಲ್ಲ ಅದು ಅಂತ ಪಾತ್ರ. ಅದು ಹಳೆ ಗಾದೆ ಇತ್ತು, ಕುಂಟನ್ ಗೆಂಚ ಅಷ್ಟೇ ಕುರುಡು ನಾನಾಚ ಅಷ್ಟೇ ಅಂತ. ಆರ್ಕೆಸ್ಟ್ರಾಗಳಲ್ಲಿ ನಾವು ನೋಡಿದೀವಿ. ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್ ಅವರು, ಕಾಣ್ತಿರಲ್ವಲ್ಲ, ಏನೋ ಒಂದು ಹಿಂಗೆ ಸುಮ್ಮನೆ ಹಿಂಗಂತ ಇರ್ತಾರೆ, ಒಳಗಡೆ ಹೆಂಗಿರುತ್ತೆ. ಇದನ್ನೇ ಇಟ್ಕೊಂಡು ಮಠದಲ್ಲಿ ಒಂದು ಸಾಂಗ್ ಮಾಡಿದ್ವಿ ನಾವು. ಬ್ರಹ್ಮಾನಿ ಬ್ರಹ್ಮ ನಮ್ಮನೆ ಸೊಟ್ಟಾಗಿ ಹುಟ್ಟಿಸಿದೆ ಓ ದೇವ ಅಂತ. ಹುಟ್ಟಕ್ ಮುಂಚೆ ನಾವೇನು ತಪ್ಪೇ ಮಾಡಿಲ್ಲ. ಜಗತ್ತೇ ಗೊತ್ತಿಲ್ಲ ನಮಗೆ, ನಮ್ಮನ್ನ ಯಾಕೆ ಹಿಂಗೆ ಮೂಗನಾಗಿ ಕುರುಡರಾಗಿ ಕೈ ಕಾಲಿನ ಹುಟ್ಟಿಸಿದ್ಯಾ, ಇದನ್ನ ನೀನೇ ಸರಿ ಮಾಡ್ಬೇಕು ಅಂತ ಬ್ರಹ್ಮನ್ ಇಟ್ಟು ಪೂಜೆ ಮಾಡಿದ್ದು. ಬ್ರಹ್ಮನ್ ಪೂಜೆ ಇಲ್ಲ ಎಲ್ಲೋ. ಇವ್ರು ನೋಡಿ ಎಷ್ಟು ಧೈರ್ಯ ಅವರಿಗೆ, ಯಾವ ಸಿನಿಮಾದಲ್ಲೂ ಮಾಡಿಲ್ಲ. ಬ್ರಹ್ಮನ್ನೇ ಕೇಳೋಣ, ನಾವೇನು ತಪ್ಪು ಮಾಡಿದ್ವಿ ಅಂತ ಹಿಂಗೆ ಹುಟ್ಟಿಸಿದ್ಯಾ, ನೀನೇ ಸರಿ ಮಾಡಬೇಕು ಅಂತ ಬ್ರಹ್ಮನ್ ಮುಂದೆ ಹಾಡು ಹಾಡೋದು. ಎಂಥ ಕಲ್ಪನೆ ಸರ್, ಅಲ್ವಾ? ಸಾಕು 100 ಸಿನಿಮಾ ಮಾಡೋದು, ಇಂಥದ್ದೊಂದು ಸಿನಿಮಾ ಮಾಡಿದ್ರೆ ಸಾಕು. ಸರ್, ಈಗ ಇಷ್ಟು ವರ್ಷ ನೀವೇನು ಸಿನಿಮಾ ಮಾಡ್ಕೊಂಬಂದೆ, ನಿಮಗೆ ತೃಪ್ತಿ ಆಗಿದೆಯಾ? ನಾನು ತೃಪ್ತಪ್ಪ ಕಲಾವಿದನಾಗಿ? ಇಲ್ಲ. ಅವತ್ತು ನಾವು ಇವಾಗ ಸೂರ್ಯನಿಗೂ ಬೆಳಿಗ್ಗೆ ಹುಟ್ಟುತ್ತಾನೆ, ಸಾಯಂಕಾಲ ಸಾಯ್ತಾನೆ. ಓಕೆ. ಜೀವನನೂ ಅಷ್ಟೇ, ಒಂದು ದಿನ ಕಳೆದೋಯ್ತು, ನೀನು ಎಷ್ಟು ಕೋಟಿ ಕೊಟ್ಟರು ವಾಪಸ್ ಬರಲ್ಲ ನೆನ್ನೆದು. ಸೊ ಇವತ್ತಿನ ದಿನ ನಾವು ಹೆಂಗಿದ್ದೀವಿ ಸಾಕು. ನಾವು ಎಲ್ಲೋ ಇದ್ದೋನ್ನ ದೇವರು ತಂದು ಈ ಥರ ಇಟ್ಟಿದ್ದಾರೆ. ಆನಂದವಾಗಿದೆಯಾ, ಆರೋಗ್ಯ ಇದೆಯಾ, ಅಷ್ಟೇ. ನಾಳೆದೇನೋ ಮುಂದಿನ ನೋಡ್ಕೊಂಡು ಹೋಗ್ಬೇಕು ಹೊರತು ಸಾಕಪ್ಪ ನನಗೆ ಅಂದರೆ ಅವನೇನು ಕಲಿಯೋಕ್ಕೂ ಆಗಲ್ಲ, ಮುಂದಕ್ಕೆ ಬೆಳವಣಿಗೆನೂ ತಪ್ಪೋಗ್ತದೆ.
ನಾನು ಅನ್ನೋ ಪದವನ್ನು ಕೂತ್ಕೊಂಡ್ಬಿಟ್ರೆ ಅದು ಸಾಕು ಅಂತಲೇ ಅರ್ಥ. ನಿಜ, ಹೌದು. ನೆಕ್ಸ್ಟ್ ಬೆಳವಣಿಗೆ ಇರಲ್ಲ ಅವ್ರಿಗೆ. ಇರಲ್ಲ. ಅದನ್ನೇ ದೊಡ್ಡವರೆಲ್ಲ ಹೇಳ್ಕೊಂಬಂದಿದ್ದು, ನಾವು ಅನ್ನಿ ಜೊತೆಲಿ ಇರ್ತೀವಿ ಅಂತ ಹೇಳಿದೆ. ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನ. ಅವ್ರು ಹೇಳಿದ್ರಲ್ಲ, ಮನೇಲಿ ಗೆದ್ದು ಮಂದಿ ಗೆಲ್ರಪ್ಪ ಅಂತ ಬಸವಣ್ಣವರು. ಅವ್ರ ಅನುಭವ ನೋಡಿ ಹೆಂಗಿದೆ. ಯಾರಾದರೂ ಮನೇಲಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ನನ್ನ ಮಗ ಅಂತವನಲ್ಲ, ನಾನು ಆತ್ಮ ಮುಟ್ಕೊಂಡು ಹೇಳ್ತೀನಿ ಅನ್ಬೇಕು ತಂದೆ ತಾಯಿ. ಅವ್ನು ಮಾಡಿಲ್ಲ ಈ ತಪ್ಪು ಅನ್ನೋದು. ಅವ್ರು ಹೋದ್ಮೇಲೆ ಮಾಡಿರ್ತಾನೆ ಕಣೆ ನನ್ನ ಮಗ, ಸರಿ ಇಲ್ಲ ಇವನು ಮತ್ತೆ ಹೇಳೋದು. ಫಸ್ಟ್ ಮನೇಲಿ ಗೆಲ್ಲು ನೀನು ಅಲ್ವಾ, ಆಮೇಲೆ ಮಂದಿನ ಗೆಲ್ಬೋದು. ಎಸ್, ಬಸವಣ್ಣನೇ ಹೇಳ್ಬಿಟ್ಟು. ಈ ಪ್ರಕೃತಿ ಮತ್ತೆ ದೊಡ್ಡವರು ನಮ್ಗೆ ಹೇಳ್ಕೊಟ್ಟಿದಾರಲ್ಲ, ಅದೊಂದು ಚೂರು ಕಿವಿಗೆ ಹಾಕೋತಾ ಇದ್ರೆ ತಾನಾಗಿ ಬೆಳೆಗೊಂಡೈತೆ. ಹೇಳ್ತಿರಲ್ಲ, ಯಾರು ತನ್ನ ಶಕ್ತಿ ತಾನು ಅರ್ತಿರ್ತಾನೆ. ಪುರಾಣದಲ್ಲೂ ಇರೋದು ಹಿಂಗೆ. ಆಂಜನೇಯನಿಗೊಂದು ವರ ಇತ್ತು, ಯಾರೇ ಎದುರು ನಿಂತ್ಕೊಂಡಿವ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ಕಣ್ಣುಗಳು ನನ್ನ ಕಣ್ಣು ಬೆರೆತ್ಬಿಟ್ರೆ ಅರ್ಧ ಶಕ್ತಿ ನನಗೆ ಬಂದ್ಬಿಡೋದು. ಇನ್ನು ಅವ್ನು ಗೆಲ್ಲದಿಲ್ಲ ಸರ್. ಕರೆಕ್ಟ್. ಆ ಥರ ಇವಾಗ ನನ್ನ ಸ್ಪೀಡ್ ನನಗೆ ಗೊತ್ತಾಗಬೇಕು. ನನಗೆ ಈ ಕೆಲಸ ಓಕೆನಾ, ನನ್ನ ಕೆಲ ಆಗುತ್ತಾ, ನಾನು ಇದನ್ನು ಮಾಡಬಲ್ಲನಾ, ಇವ್ರ ಸ್ಪೀಡ್ ಜೊತೆಲಿ ಹೋಗೋಕ್ಕಾಗುತ್ತಾ ನಾನು ತಿಳ್ಕೊಂಡ್ರೆ ಯೋಗ ನಮ್ಮ ಹಿಂದೆನೇ ಇರುತ್ತಂತೆ ಕರ್ಕೊಂಡು ಹೋಗೋಕ್ಕೆ. ನಿಂದು ಈ ರೂಟೆಲ್ಲ ಬರೋ ಅಂತ. ಕರೆಕ್ಟ್. ಅದಕ್ಕೆ ಯೋಗ ಜೊತೆಲಿದ್ದಾಗ ನಿನ್ನ ಯೋಗ್ಯತೆ ಬಂದ್ಬಿಡುತ್ತೆ ತಾನೇ. ಕರೆಕ್ಟ್. ತಬಲಾರಾಣಿಯವ್ರನ್ನ ಕತೆ ಒಪ್ಸೋದು ತುಂಬ ಕಷ್ಟನಾ ಸುಲಭನಾ? ಇಲ್ಲ, ನಾನು ಹೇಳ್ತೀನಿ, ಎದುರಿಗೆ ಅನಿಸಿದ್ದು ಹೇಳ್ಬಿಡ್ತೀನಿ. ಪಾತ್ರ ಸಿಗುತ್ತೆ ಅಂತ ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ನನಗೆ ಆಗಲ್ಲ, ನನ್ನ ಕೈಲದು ಇರೋದನ್ನು ಹೇಳ್ಬೋದು. ತಪ್ಪು ಕಣಪ್ಪ ಇದು. ತಂದೆ ಬೇಗ ಅಳೋದು ನಿಲ್ಲಿಸ್ಬೋದು, ಮಗು ಸತ್ತಾಗ. ತಾಯಿ ನಿಲ್ಸಲ್ಲ. ಯಾಕೆ? ತಂದೆ ಕಣ್ಣಿಂದ ನೋಡ್ತಾನೆ, ತಾಯಿ ಕರಳಿಂದ ನೋಡ್ತಾಳ ಮಗುನ. ಕರೆಕ್ಟ್. ಈ ನೋವು ಇದೆಯಲ್ಲ, ಅದು ಜಾಸ್ತಿ ನಿಲ್ಲಲ್ಲ, ತಾಯಿಗೆ ಬರ್ತಾನೆ ಇರುತ್ತೆ. ಗಂಡಸು ಬೇಗ ಸುಮ್ಮನೆ ಆಗ್ಬಿಡ್ತಾನೆ. ಯಾಕೆ? ನಿನ್ಗೆ ಆ ನೋವು ಗೊತ್ತಿಲ್ವಲ್ಲ. ತಾಯಿ ಮರೆಯಲ್ಲ ಬೇಗ. ನಾನು ಇರೋದನ್ನು ಹೇಳ್ತೀನಿ, ಇಲ್ಲ ಇದು ಯಾಕೋ ನನಗೆ ಹಿಂಗೆ ಅನ್ನಿಸ್ತು ಸೆಟ್ ಆಗಲ್ಲ. ಹೊರಗಡೆ ಹೋಗಿ ನೀವು ಬೈಕೊಂಡ್ರೂ ಪರವಾಗಿಲ್ಲ, ಮಾಡಲೇಬೇಕು ಅಂದ್ರೆ ಅದನ್ನ ನಾನು ಒಂದು ರೂಪಕ್ಕೆ ತಂದ್ಕೋತೀನಪ್ಪ. ಇದನ್ನು ನಾನು ಮಾತಾಡಲ್ಲ, ಹಿಂಗೆಲ್ಲ ಮಾತಾಡಲ್ಲ. ನಾನು ಸುಮಾರು ಸ್ಕ್ರಿಪ್ಟ್ ಆಗಿದೆ, ನಾನು ಈ ಲೈನ್ ಎಲ್ಲ ಮಾತಾಡಲ್ಲ. ಅದಕ್ಕೆ ಪರ್ಯಾಯ ಬೇರೆ ಹೇಳ್ತೀನಿ. ಯಾಕೆ ಅಂತ ರೀಸನ್ ಕೊಡ್ತೀನಿ. ಈಗ ಯಾರೋ ಒಬ್ಬರು ಮನೆಗೆ ಬಂದರು, ನಾನು ಮೇಷ್ಟ್ರು, ಸರ್ ಯಾರೋ ಶ್ರೀಧರ ಅಂತ ಹುಡ್ಕೊಂಡ್ಬಂದಿದ್ದಾನೆ ಸರ್, ನೋಡಿ ಸರ್. ಯಾರು ಶ್ರೀಧರ? ಸರ್ ವಿಜಯ್ ಭರಮಸಾಗರ್ ಅವ್ರ ಜೊತೆಗೆ ಬರ್ತಾ ಇರಲಿಲ್ಲ ಅವಾಗ ಮನೆಗೆ. ಕರಿ ಬರ ಒಳಗಡೆ. ಗುರುಗಳೇ ನಮಸ್ಕಾರ. ಯಾಕೆ ಹೊಸಬ್ನ ಯಾಕೆ ಅಲ್ಲಿ ನಿಂತಿದ್ಯಾ? ಎಲ್ಲ ಇನ್ನೂ ಯಾರೋ ಇದ್ದಾರೆ ಹೊರಗಡೆ, ಕರಿ ಅಂತ. ನಮ್ಮ ಅಪ್ಪ ಅಮ್ಮ ಕರಿಯಲ್ಲೇ ಒಳಗಡೆ ಕರೆದೆಲ್ಲ ಕೂರಿಸ್ತಾರೆ. ಬಂದು ಕೂತ್ಕೊಳ್ಳಿ, ನಮಸ್ಕಾರ. ಇವ್ರು ನಮ್ಮಪ್ಪ ಸರ್, ನಮಸ್ಕಾರ. ಇವ್ರು ನಮ್ಮಮ್ಮ ಸರ್, ಇವರು ನಮ್ಮ ಫಾದರ್. ಇಬ್ಬರ? ಅಲ್ಲ ಸರ್, ನಮ್ಮ ಚರ್ಚ್ ಫಾದರ್ ಅಂತ. ಬಾಯಿ ಬಿಟ್ಟು ಹೇಳ್ಬೇಕಲ್ವ? ನಿಮ್ಮ ತಾಯಿ ಮುಖ ನೋಡಿ ಹೆಂಗಾಗೋಯ್ತು ನೋಡಿ, ಇದು ಎಷ್ಟು ಸೂಕ್ಷ್ಮ ಇದೆ ಒಳಗಡೆ ಅಲ್ವಾ? ತಾಯಿ ಆದೊಳಗೆ ಏಯ್ ಅಂದರೆ ಓಕೆ, ಅದಕ್ಕೆ ರಿಯಾಕ್ಷನ್ನು ಹಿಂಗಂದ್ರೆ ಅಲ್ವಾ? ತಲುಪಿಸೋದು ಹೆಂಗೆ ತಲುಪಿಸ್ಬೋದು ಅನ್ನೋದಕ್ಕೆ. ಕರೆಕ್ಟ್. ಬರೀ ಲೋ ಬೆಲ್ಟೇ ಮಾತಾಡಿ ನಗಿಸ್ಬೇಕಾದಿಲ್ಲ, ಭಾವನೆಗಳಿರ್ಬೇಕು. ಕರೆಕ್ಟ್. ಸರ್, ನಾಣಿಯವರು ತುಂಬ ದುಬಾರಿನಾ? ಇಲ್ಲ ಸರ್, ನನಗೆ ಒಂಥರ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿತ್ತು. ಈಗ ಆತ್ಮೀಯರು ನೀವು ಬಂದ್ರಿ, ಬೇರೆ ಯಾರು ಬನ್ರಿ ಕೆಲಸ ಮಾಡೋಣ, ಬಂದಿರೋದು ಇದೇ ಕೆಲಸಕ್ಕಲ್ವಾ, ಮಾಡೋಣ ಬನ್ನಿ, ಫಸ್ಟ್ ಇಲ್ಲಿ ಮಾಡೋಣ, ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಕನಿಷ್ಠ ಗೌರವ ಇರ್ತದಲ್ಲ, ಅದಕ್ಕೆ ತೊಂದರೆ ಆದ್ರೆ ನಾನಿರಲ್ಲ, ನನ್ನ ಕೆಲ ಆಗಲ್ಲ. ಯಾರೊಬ್ರಿಗೆ ಹೇಳ್ಬಿಟ್ಟಿದೆ ಸರ್. ಹೌದಾ? ಅಯ್ಯೋ, ಆಮೇಲೆ ಅನ್ನಿಸ್ತು ನನಗೆ, ಉದ್ದಟತನ ಆಗೋಯ್ತಾ ನಂದು. ಇನ್ನು 8ನೇ ಸಿನಿಮಾ ಇದು, ಈಗಲೇ ಹಿಂಗೆ ಮಾತಾಡ್ಬಿಟ್ನಲ್ಲ. ಯಾರೋ ಮಾಡಿ ತಪ್ಪಿಗೆ ನಾನು ಬೈದ್ಬಿಟ್ರು. ಅದು ರಿಯಲೈಸ್ ಆದ್ರೂ ಬಿಡ್ಲಿಲ್ಲ, ಬೈತಾನೆ ಇದ್ರು. ನಾನು ಇಲ್ಲಿ ಇರ್ಬೇಕಾ ಹೋಗ್ಬೇಕಾ, ನಾನಿನ್ನೂ ತಬಲಾ ಮಾರಿಲ್ಲ ಅಂದೆ. ಅಷ್ಟೇ, ತಬಲಾ ನಾನಿನ್ನೂ ಮಾರಿಲ್ಲ, ತಬಲಾ ನೋಡ್ಸ್ಕೊಂಡು ಜೀವನ ಮಾಡಿ ಚಿಕ್ಕ ಮನೆ ಕಟ್ಟಿದ್ದೀನಿ ಅಂದ್ಬಿಟ್ಟೆ. ಮಾರನೇ ದಿನ ಬಂದಾಗ ಅವರು ಕರೆದು, ಮೆಚ್ಚಿದೆ ಕಣಯ್ಯ ನೀನು, ತುಂಬ ಖುಷಿ, ಇಷ್ಟ ಆಗ್ಬಿಟ್ಟೆ ನೀನು ನನಗೆ. ಇವತ್ತು ಎಷ್ಟು ಆತ್ಮೀಯತೆಯಿಂದ ಇದ್ದೀವಿ ಅಂದರೆ, ನಾನು ಏನೇನೋ ಬೇಕಾ ಚಿಕ್ಕಪುಟ್ಟದ್ದು ಏನೇನೋ ಪ್ರಾಬ್ಲಮ್ಸ್ ಅಥವಾ ಇದ್ದರೆ ಹೇಳ್ಕೊತೀನಿ ಅವ್ರ ಕೈಲಿ, ಹಿಂಗಿದೆ ಸರ್, ಈ ಥರ ಇದೆ, ಹೆಂಗೆ ಏನು ಅಂತ. ಸ್ಕ್ರಿಪ್ಟಲ್ಲಿಂದ ಹಿಡಿದು ನಿರ್ದೇಶಕರವರು ಆ ಥರ ಆಗ್ಬಿಟ್ಟಿತ್ತು ನನಗೆ. ಅದೊಂದಕ್ಕೆ ನಾನು ಆಗಲ್ಲ ನನ್ನ ಕೈಲಿ. ಓಕೆ. ಮಠ ಮತ್ತು ಎದ್ದೇಳು ಮನೆ ನಿಮ್ಮ 2 ಕಣ್ಣುಗಳು ಖಂಡಿತ. ಆದರೆ 175 ಸಿನಿಮಾದಲ್ಲಿ ಹಾರ್ಟ್ ಅನ್ನೋದಾದರೆ ಯಾವ್ದು ಹೇಳ್ಬೋದು ಸರ್? ಬ್ಯೂಟಿಫುಲ್ ಮನಸ್ಸುಗಳು ಚೆನ್ನಾಗಿತ್ತು. ಹೌದು. ಆಮೇಲೆ ಈಗ ಶರಣ್ ಅವ್ರ ಜೊತೆ ಮಾಡಿದ ಸಿನಿಮಾಗಳೆಲ್ಲ ಎಂಟರ್ಟೈನ್ಮೆಂಟು. ಎಂಟರ್ಟೈನ್ಮೆಂಟ್ ಆಲ್ಮೋಸ್ಟ್. ಈ ಮನಸ್ಸಿಗೆ ಮುಟ್ಟುವಂಥ ಪಾತ್ರ. ರೋಡ್ ಮೇಲೆ ನೀನು ದೇವ್ರುಗಳ ಚಿತ್ರ ಬರೋದು, ಯಾರೋ ಹಾಕಿದ್ದು 5 ರೂಪಾಯಿ 10 ರೂಪಾಯಿ ತಂದು ಅದನ್ನು ನೀನು ಬಳಸ್ಕೊಳ್ಳೋದೆ ನಾನಂತ ಮಕ್ಕಳು ಕೊಡ್ತೀಯಾ ಅಂದರೆ ಅದಕ್ಕಿಂತ ಹೃದಯ ಶ್ರೀಮಂತಿಕೆ ಬೇರೆ ಇಲ್ಲ ಅಲ್ವಾ? ಒಳ್ಳೆ ಪಾತ್ರ ಅದು. ಏನೋ ಗುರುತಿಸ್ಲಿಲ್ಲ ಜನ, ಬೇಡ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಲಾಜಿಕ್ ವೈಸು ಚೆನ್ನಾಗಿತ್ತು. ನೀವು ಹೇಳಿದಾಗ ಎಲ್ರಿಗೂ ಒಳಗಡೆ ಇರ್ಬೋದು, ಯಾಕೆ ನಾನು ಗುರುತಿಸ್ಲಿಲ್ಲ ಅವರು ಅಂತ.
ಏನೋ ಕುಮಾರು ಕೆಮಿಸ್ಟ್ರಿ ಕರಿಯಪ್ಪ ತಂದ್ಬಿಟ್ಟು ಸರ್ಕಾರ ನಾನು ಗುರುತಿಸೋ ಥರ ಆಯಿತು. ಎಸ್, ಆಗಿರುತ್ತೆ, ಎಲ್ರಿಗೂ ಆಗಿರುತ್ತೆ ಸರ್, ಎಲ್ಲ ಕಲಾವಿದರಿಗೂ. ಸರ್, ಲೈಫಲ್ಲಿ ಎಲ್ಲ ನಟರಿಗೂ ಬರೋಂಥ ಪ್ರಶ್ನೆಗಳು ಏನಂದರೆ, ಕೆಲವು ಹಣಕ್ಕಾಗಿ ಮಾಡುವ ಸಿನಿಮಾಗಳು, ಕೆಲವು ಬದುಕಿಗಾಗಿ ಮಾಡುವ ಸಿನಿಮಾಗಳು, ಕೆಲವು ಫೇಮ್ಗಾಗಿ ಮಾಡುವ ಸಿನಿಮಾಗಳು. ಬಹುತೇಕ ಇಷ್ಟು ಸಿನಿಮಾಗಳ ಲೆಕ್ಕ ಹಾಕಿದರೆ ನಾಣಿಯವರು ಮಾಡಿದ್ದು ಬದುಕಿಗಾಗಿಯೇ ಸಿನಿಮಾಗಳು. ಖಂಡಿತ. ಜೀವನದ ಬಂಡಿ ಓಡಬೇಕಲ್ಲ, ಕಮಿಟ್ಮೆಂಟ್ಗಳು, ಸಂಸಾರ, ಮನೆ, ಮಠ, ಲೋನ್ಗಳೆಲ್ಲ ಇರುತ್ತೆ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದೇ ಕಲಾವಿದ್ರನೇ ಅಂತಲ್ಲ, ಇಡೀ ಜಗತ್ತಲ್ಲಿ ಇರೋರಿಲ್ಲ ಅವ್ರವ್ರದೇ ಆದ ಕಮಿಟ್ಮೆಂಟ್ಗಳಿರುತ್ತೆ. ಕೆಲವು ಕಡೆ ಸೋಲ್ಲೇಬೇಕು ಸರ್. ನಿಜ ಸರ್. ನಾಳೆ ಒಂದು ಸ್ಟೇಟಸ್ ಹಾಕ್ತೀನಿ ನೋಡಿ ನೀವು. ಮನುಷ್ಯನಿಗೆ ಜೀವನದಲ್ಲಿ ಲೆಕ್ಕ ಮುಖ್ಯ. ಕೆಲವ್ರನ್ನ ಕೂಡಿಸ್ಕೋಬೇಕು, ಕೆಲವ್ರನ್ನ ಕಳಿಬೇಕು. ಓಕೆ. ದೇವರಿಗೆ ಭಾಗಿಸ್ಬೇಕು ತಲೆನ. ಗುಣ ನೋಡಿ ಗುಣಾಕಾರ ಮಾಡಿ ಅವನ್ನ ಕಳಿಸ್ಬೇಕು. ಅವಾಗ ಲೆಕ್ಕ ಪಕ್ಕ ಇರ್ತದೆ. ಕರೆಕ್ಟ್. ಲೈಫ್ ಅನ್ನೋದು ಲೆಕ್ಕಾಚಾರ. ಸುಮ್ಮನೆ ಮಾಡೋರ ಲೆಕ್ಕ ಅಂತ ಬರೆದಿಟ್ಟಿದ್ದೀನಿ, ನಾಳೆ ಹಾಕ್ತೀನಿ ನೋಡಿ. ಓಕೆ. ಈಗ ಕೂಡು ಕಳೆಯುವ ಲೆಕ್ಕಾಚಾರದಲ್ಲಿ ಕಳೆಯೋರೇ ಜಾಸ್ತಿ ಜನನಾ ಬಹುಶಃ? ಸಿಕ್ಕಾಪಟ್ಟೆ ಕಳ್ಕೊಂಡ್ಬಿಡ್ತೀವಿ ನಾವು ವ್ಯಕ್ತಿಗಳನ್ನ. ದುಡ್ಡಿನ ಮುಖ ನೋಡಿ ಕೆಲವ್ರನ್ನ ಮಾತ್ರ ಕಳ್ಕೋಬೇಕು. ತುಂಬ ಸ್ವಾಭಿಮಾನಕ್ಕೆ ತೊಂದರೆ ಆಯಿತು, ನಿಮ್ಮ ರೂಟೇ ಅಲ್ಲ ಇದು ಅಂದಾಗ ಕಳ್ಕೊಂಡ್ರೆ ತಪ್ಪೇನಿಲ್ಲ. ಕೆಲವ್ರನ್ನ ನಾವೇ ಅಪೇಕ್ಷೆ ಪಟ್ಟು ಕೂಡಿಸ್ಕೋಬೇಕಾಗುತ್ತೆ. ಕೆಲವರು ಅವ್ರ ಗುಣ ನೋಡಿ ಗುಣಾಕಾರ ಹಾಕಬೇಕು, ಇವನಿಗೆ ಹೆಂಗೆ ಪರವಾಗಿಲ್ವ ವ್ಯಕ್ತಿ ಅಂತ. ಕರೆಕ್ಟ್. ಗುಣಿಸೋದು. ಸರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ಲೆಕ್ಕ. ನೀವು ಕಂಡಂಗೆ ಆರಂಭದ ಇದ್ದಂಥ ಚಿತ್ರರಂಗ ಈಗ ಇರ್ತಕ್ಕಂಥ ಸ್ಥಿತಿಗತಿ ಹೇಗಿದೆ ಸರ್? ಇಲ್ಲಿವರೆಗೂ ಚೆನ್ನಾಗೇ ಇತ್ತು ಸರ್, ಇಲ್ಲ ಅಂತಲ್ಲ. ಎಲ್ಲ ಭಾಷೆಗಳಿಗೂ ತೊಂದರೆ ಆಗಿದೆ. ಯಾಕೆ ಅಂದರೆ ಅದೇ ಕುಂತಲ್ಲೇ ಸಿನಿಮಾ ನೋಡೋ ಥರ ಆಗೋಯ್ತಲ್ಲ. ಮೊಬೈಲ್ ಇವಾಗ ನ್ಯೂಸ್ ಟೈಮ್ ಇದು ಸಖತ್ತಾಗಿರುತ್ತೆ, ನ್ಯೂಸ್ ಟೈಮ್ ನೋಡೋಣ ಅಂದರೆ ಮೊಬೈಲೇ ಬರುತ್ತೆ ಬರ ಅಂದ್ಬಿಡ್ತಾರೆ. ಸಿನಿಮಾನು ಅಷ್ಟೇ, ಇನ್ನು 15 ದಿನಕ್ಕೆ ಬಂದತ್ತೆ ಬಾರೋ. ಕರೆಕ್ಟ್. ಈ ಥರ ಹಂಗಾಗಿ ಈ ಥರ ಆಯ್ತಾ? ಇವಾಗ ಕೆಲವೆಲ್ಲ ಚೆನ್ನಾಗಿ ಬೆಳಕಾಗಿದೆ, ಆಗಿದೆ ಚೆನ್ನಾಗಿ ಬೆಳಕಾಗಿದೆ. ಓಟದಲ್ಲಿ ಒಬ್ಬನೇ ಫಸ್ಟ್ ಬರೋದು, ಇಬ್ಬಿಬ್ರು ಬರಲ್ಲ. 100 ಜನ ಓಡ್ತಿರ್ಲಿ, ಎರಡನೇನು ಬಂದ್ರು ಅವ್ನು ಸೆಕೆಂಡೇ. ಕರೆಕ್ಟ್. ಹಂಗೆ ಒಂದೊಂದ್ಸರಿ ಆಗುತ್ತೆ. ಜೀವನನೂ ಹಂಗೆ ನೋಡೋಣ, ಜೀವನನೂ ಇದ್ದೇ ಇರುತ್ತೆ. ಕರೆಕ್ಟ್. ನೋಡೋಣ ಮುಂದಿನ ದಿನಗಳು ಹೆಂಗಿದೆಯೋ ಗೊತ್ತಿಲ್ಲ. ಮಾತ್ರ ನಾವು ಎಲ್ಲ ಕಲಾವಿದರುಗಳು ಇವಾಗ ಈ ಸ್ಥಿತಿಗೆ ಅಡ್ಜಸ್ಟ್ ಆಗವ್ರೆ, ಆಗ್ಬಿಟ್ಟು ಪೇಮೆಂಟ್ ವಿಚಾರದಲ್ಲಾಗ್ಲಿ ಬೇರೆದಾಗ್ಲಿ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ, ಇಂಡಸ್ಟ್ರಿ ಇದಾಗ್ಬಿಡುತ್ತೆ, ಮಾಡ್ತಾವ್ರೆ, ಎಲ್ಲರೂ ಮಾಡ್ತಾವ್ರೆ. ಇಲ್ಲ ಸಿನಿಮಾಗಳು ಹೆಂಗ್ ನಡೆಯೋದು? ಕರೆಕ್ಟ್. ಎಲ್ಲ ಆಗ್ತಾ ಇದೆ. ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ ಸರ್. ಇದೇನು ವಿಸ್ಮಯ ಗೊತ್ತಿಲ್ಲ ನಮಗೆ. ಕೈ ಬರ್ತಾ ಇತ್ತು ಅಂದ್ರೆ ಹೇಳೋದಂತೆ, ನೋಡೋಣ. ಕನ್ನಡ ಚಿತ್ರರಂಗ ನಿಂತ ನೀರಲ್ಲ, ಹರಿತಾ ಇರುತ್ತೆ. ಹೊಸಬ್ರು ಬರ್ತಾ ಇರ್ತಾರೆ, ಹಳಬರು ಕೂಡ ಜೊತೆಗಿರ್ತಾರೆ. ಎಲ್ಲೋ ಹೊಸಬ್ರ ಜೊತೆಗೆ ಹಳಬರ ಸಂಗಮ ಅಷ್ಟೊಂದು ಸರಿ ಹೋಗಲ್ಲ. ಹೊಸಬ್ರು ಜಾಸ್ತಿ ಬರ್ತಾ ಹಳಬ್ರನ್ನ ಮರ್ತೇ ಬಿಡ್ತಾರೆ ಅನ್ನೋದಿದೆ. ಹೇಗೆ ಆಗಿದೆ ನೋಡಿ. ಸುಮಾರು ಜನ ಈಗ ನನ್ನ ಜಾಗಕ್ಕೆ ತಬಲಿಸ್ಟ್ ಆಗಿ ನಾನು ಎಲ್ಲೆಲ್ಲಿ ನುಡಿಸ್ತಾ ಇದ್ದೆ ಆ ಜಾಗಕ್ಕೆಲ್ಲ ಹೊಸಬ್ರು ಬಂದ್ಬಿಟ್ಟವ್ರೆ. ಯಾಕಂದ್ರೆ ನೀನು ಅಲ್ಲಿಲ್ಲ, ಅದರಿಂದ. ಕರೆಕ್ಟ್. ನಿನ್ನ ಕಾಲೇಜ್ ಜಾಗ, ಇವಾಗ ನನ್ನ ಏಜ್ಗೆ ಏನು ಪಾತ್ರಗಳು ಕೊಡ್ಬೋದು, ಇದು ಓಕೆನಾ, ಇಲ್ಲ ಇನ್ನೊಂಚೂರು ಹೆಂಗ್ ಬೇಕಾಗಿತ್ತು ಅಂದಾಗ ಬೇರೆ ಹುಡುಕ್ತಾರೆ. ನೀನು ಕಡೆಗಣಿಸ್ತಾವ್ರೆ ಅಂತಲ್ಲ, ನಿನ್ನ ಪರ್ವ ಮುಗೀತು ಅಂತ. ಎಜುಕೇಶನಲ್ಲಿ ಕೂಡ ಪಾಠಗಳನ್ನ 2 ವರ್ಷ 3 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾರೆ. ಯಾಕೆಂದ್ರೆ ಮನೋಟನೆ ಆಗಬಾರ್ದು ಮಕ್ಕಳಿಗೆ. ಇದನ್ನ ನಾವು ಓದಿದ್ವಿ, ಆ ಪ್ರಶ್ನೆಗಳೆಲ್ಲೋ ಜಾರೋದು, ಉತ್ತರ ಎಲ್ಲೋ ಜಾರೋದು, ಇವೆಲ್ಲ ಆಗುತ್ತೆ. ಆ ಥರ ಜೀವನದಲ್ಲೂ ಅಷ್ಟೇ, ನಮ್ಮ ಏಜ್ಗೆ ನಮ್ಮ ಕೆಪಾಸಿಟಿಗೆ ಇಲ್ಲ ಇದು ನೀವು ಮಾಡೋದು ಚೆನ್ನಾಗಿರುತ್ತೆ, ನಾಣಿಯವ್ರ ಬಾಯಿನಲ್ಲಿ ಪದಗಳು ಚೆನ್ನಾಗಿರುತ್ತೆ ಅನ್ಸಿದ್ರೆ ಖಂಡಿತ ಕರೀತಾರೆ. ಕೆಲವು ಪಾತ್ರಗಳು ನೋಡಿ, ಈಗ ನಾವೆಲ್ಲ ಭಾವ ಅಂತ ಮಾತಾಡೋದು, ನಮ್ಮ ತರುಣ್ಣವ್ರದ್ದು ಏಳುಮಲೆ ಎಂಥ ಪಾತ್ರ ಸರ್. ಅದೇ ಆ ಪಾತ್ರದಲ್ಲಿ ನೀವು ಇರಬೇಕು. ನನಗೆ ಹೊಟ್ಟೆ ಹೊರದು ಏನು ಬೇರೆ ಸಿನಿಮಾ ಒಪ್ಕೊಂಡಿದ್ದೆ, ದಾಡಿ ತೆಗ್ಸಕ್ಕಾಗ್ತಿಲ್ಲ, ಅಲ್ಲಿ ದಾಡಿ ಬೇಕು, ಇಲ್ಲಿ ತೆಗ್ಸಿದ್ರೆ ಪೊಲೀಸ್ ಕ್ಯಾರೆಕ್ಟರ್. ಒಳ್ಳೆ ಪಾತ್ರ ಅದು ನೀವು ಮಾಡಿದ್ರೆ. ಒಂದು ಸಿನಿಮಾಗೆ ನಾನು ವಿಷಯ ಗೊತ್ತಾಯ್ತು ನನಗೆ, ನಾಗವರ್ಣ ಮಾಡಿದ್ದಂತ ಪಾತ್ರ ಅದು. ಅವ್ರಿಗೆ ನಾನು ಹೇಳಿದೆ ನಮ್ಮ ಹುಡುಗನಿಗೆ, ಅವರು ಆ ಕಡೆಯವರೇ, ಆ ಭಾಷೆ ಬೇಗ ಹಿಡಿದ್ಬಿಟ್ರು ಅವರು. ಆಮೇಲೆ ನಿರ್ದೇಶಕರು ಸರ್, ಅವರು ಗೊತ್ತಾಗಲ್ಲ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಸಿನಿಮಾದಲ್ಲ ಪಾತ್ರ ಉಳಿತು ಅಂತ. ಕಾಡುತ್ತಲ್ಲ ಮತ್ತೆ ನೋಡಿ ಹೆಂಗ್ ಮಿಸ್ ಆಗ್ಬಿಡ್ತವೆ ಆಗಿದೆ. ಬೇಕಾದಷ್ಟು ಆಗಿದೆ ಸರ್. ಎಷ್ಟೋ ಸರಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟು ರಮೇಶ್ ಪಂಡಿತ್ ಅವ್ರು ಅನ್ಸರಿ, ಯಾಕೋ ಹಿಂಗ್ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ಯಾ ರಮೇಶ್ ಅಣ್ಣ, ಯಾವಾಗಲೂ ಹಿಂಗಾಗುತ್ತೆ ಯಾಕೆ ನನಗೆ? ಹುಚ್ಚ, ಎಲ್ಲರಿಗೂ ಆಗಿರುತ್ತೆ ಕಣ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ಋಣ ಇತ್ತಾ, ಅದು ಏನೇ ಆದರೂ ತಪ್ಪಲ್ಲ, ಬಂದೇ ಬರುತ್ತೆ. ಇಲ್ವಾ ಹಿಂಗಾಗುತ್ತೆ.
ಬಂದಿದ್ದು ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಡಿ ಅಂತ. ಕೆಲವೊಮ್ಮೆ ರಮೇಶ್ ಭಟ್ ಅವರು ಗೊತ್ತಾಯ್ತು, ಕೆಲವು ಆರ್ಟಿಸ್ಟ್ಗಳು ಇರ್ತಾರೆ ಬಂದಿದ್ದೆಲ್ಲ ನನಗೆ ಬರಬೇಕು ಅಂತ. ಆದರೆ ನಾಣಿ ಅವ್ರದ್ದು ಒಂದು ನಾನು ಕೇಳ್ಪಟ್ಟಿದ್ದು ಅಂತಂದರೆ, ಒಂದು ಪಾತ್ರ ಬಂದಾಗ ಇದು ನನಗೆ ಸೆಟ್ ಆಗಲ್ಲ, ಇದು ಅವ್ರಿಗೆ ಸೆಟ್ ಆಗುತ್ತೆ, ನೀವು ಅವ್ರಿಗೆ ಹೋಗಿ ಅಂತ ಒಂದಷ್ಟು ಜನಗಳಿಗೆ ರೆಫರ್ ಮಾಡಿದ್ದು ಉಂಟು. ನನ್ನ ಏಜ್ಗೆ ಅದು ಆಗಲ್ಲ ಸರ್, ಇವ್ರಿಗೇನೋ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ, ನ್ಯಾಯ ಒದಗಿಸಕ್ಕಾಗಲ್ಲ. ಈಗ ನನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಏನಂತಾರೆ, ಸುಮ್ಮನೆ ಕಾಸುಗೋಸ್ಕರ ಮಾಡಿರ್ತಾರೆ, ಸೂಟ್ ಆಗಲಿಲ್ಲ ಅದು ಅಂತಾರೆ. ನಾನು ರಮೇಶ್ ಭಟ್ ಅವ್ರಿಗೆ ಮಾಡಿಸಿದ್ದೀನಿ, ಕಾಶಿ ಅವ್ರಿಗೆ ಮಾಡಿಸಿದ್ದೀನಿ, ಇದು ಬೇಡ ರೀ, ಅವ್ರು ಮಾಡಿದ್ರೆ ಇಂಥವ್ರ ಹತ್ರ ಮಾಡಿ ನೋಡಪ್ಪ ಅವ್ರ ಪಾತ್ರ ಕರೆಕ್ಟ್ ಆಗಿರುತ್ತೆ, ಈ ಪಾತ್ರಕ್ಕೆ ಮಾಡಿಸಿ, ಇದನ್ನ ಯಾವ್ದು ಬೇರೆ ಇದನ್ನ ನಾನು ಮಾಡ್ತೀನಿ, ಇಲ್ಲ ಸ್ಕ್ರಿಪ್ಟ್ ಅವ್ರಿಗೆ ಕರೀರಿ ಮಾಡ್ಕೊಡ್ತೀನಿ, ಕಾಮಿಡಿ ಟ್ರ್ಯಾಕ್ ಬರೆಸ್ತೀರಾ ಮಾಡ್ತೀನಿ. ಏನಂದ್ರೆ ಮನುಷ್ಯ ಬೆಟ್ಟ ಹತ್ತಿ ಹೋಗ್ತಾ ಇರ್ತಾನಲ್ಲ, ಒಂದು 10 ಮೆಟ್ಲು ಹತ್ತಿದೀವಿ, ಸುಸ್ತಾಯ್ತು ಅಂತ ವಾಪಸ್ ಬರಬಾರ್ದು, ಅಷ್ಟೇ ಸುಸ್ತಾಗತ್ತೆ. ಮತ್ತೆ ಗುರಿ ಮುಟ್ಟದೆ ಯಾವಾಗ ನೀನು ಅಲ್ಲೇ ಕೂತಿದ್ರೆ ನಿಮ್ಮಂತ ಯಾರು ಸ್ನೇಹಿತರು ಬರ್ತಾರೆ, ಯಾಕೆ ಇಲ್ಲಿದ್ದೀರಿ, ತುಂಬಾ ಸುಸ್ತಾಗೋಯ್ತು ರೇ, ಇನ್ನು 15 ಮೆಟ್ಲು ಬನ್ರಿ ರೀ, ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ, ಯಾರೋ ಬರ್ತಾನೊಬ್ಬ ದೇವ್ರ ರೂಪದಲ್ಲಿ, ಗುರಿ ಮುಟ್ಬಿಡ್ತೀರಾ. ತಾಳ್ಮೆ ಅನ್ನೋದು ಬೇಕು ಅಷ್ಟೇ. ಎಸ್ ಸರ್, ಎಲ್ಲ ಸರಿ. ತಬಲಾ ನಾಣಿ ತಬಲಾ ನುಡಿಸ್ತಾರೆ, ಅದ್ಭುತ ಮಾತುಗಾರ, ಅದ್ಭುತವಾಗಿ ನಟಿಸ್ತಾರೆ, ನಗಿಸ್ತಾರೆ, ಅಳಿಸ್ತಾರೆ, ಭಾವುಕತೆನ ಹೆಚ್ಚಿಸ್ತಾರೆ, ಎಲ್ಲ ಸರಿ. ಸ್ಕ್ರಿಪ್ಟಲ್ಲಿ ಅದ್ಭುತವಾಗಿ ಕೂತ್ಕೊಂಡ್ರೆ ಅದು ಬೇರೆ ರೂಪನೇ ಪಡ್ಕೊಬಿಡುತ್ತೆ ನಿಮ್ಮನ್ನು ಕುಂದಿರ್ಸ್ಕೊಂಡ್ರೆ. ಮುಂದಿನ ದಿನಗಳಲ್ಲಿ ನಿರ್ದೇಶನ ಮಾಡೋ ಐಡಿಯಾ ಏನಾರು ಇದೆಯಾ ಅಂತ? ಇಲ್ಲ ಸರ್, ನನಗೆ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಮಾತು ದೊಡ್ಡವರು ಚಿಕ್ಕವರು ಎಲ್ಲರೂ ಕೇಳ್ತಾರೆ ಸಿಕ್ಕಿದಾಗೆಲ್ಲ. ಓಕೆ. ಅದರಲ್ಲೂ ವಿಶೇಷವಾಗಿ ವಾಸಣ್ಣ, ಯಾಕೆ ನಾಣಿ ನೀವು ಡೈರೆಕ್ಷನ್ ಮಾಡ್ತಿಲ್ಲ? ಹೌದು, ಅದ್ಭುತವಾಗಿ ಕಂಪೋಸ್ ಮಾಡ್ತೀರಾ ಸೀನ್ಗಳನ್ನ, ಯಾಕೆ ಮಾಡಲ್ಲ ಅಂತಾರೆ. ನಾನು ಅವ್ರು ದೊಡ್ಡವ್ರ ಹತ್ರ ನಾನು ಜಾಸ್ತಿ ಮಾತಾಡಿಲ್ಲ. ಇಲ್ಲ ನನಗೆ ಯಾಕೆಂದರೆ ತುಂಬ ಜವಾಬ್ದಾರಿ ಕೆಲಸ ಅದು. 2 ವರ್ಷ ನಾವು ಬೇರೆ ಸಿನಿಮಾ ಮಾಡೋಕ್ಕಾಗಲ್ಲ, ಇದ್ರ ಕಡೆನೇ ಗಮನ ಇರಬೇಕು. ಏನಾಯ್ತು, 2 ವರ್ಷಕ್ಕೊಂದು 5-6 ಸಿನಿಮಾ ಮಾಡ್ಬೋದು, 5-6 ಸಿನಿಮಾ, ಒಂದು 8 ಸಿನಿಮಾ ಅಲ್ವಾ? ಆ ಜಾಗಕ್ಕೆ 8 ಜನ ಬಂದಿರ್ತಾರೆ. ಅವ್ನು ನಿನಗಿಂತ ಒಳ್ಳೆ ಕಲಾವಿದ ಬಂದ, ಅವನ್ನ ಇಟ್ಕೋತಾರೆ. ಜನನೇ ಹಾಗೆ, ಹೂ ಬಿಡದೇ ಇರೋ ಗಿಡ, ಹಾಲು ಕರೆದೇ ಇರೋ ಹಸು ಯಾರು ಇಟ್ಕೊಳ್ಳಲ್ಲ. ಅಯ್ಯೋ ಸುಮ್ಮನೆ ಭೋಗವಾಗಿ ಬೆಳೆದಿದ್ದು ಒಂದು ಹೂವು ಬಿಡಲಿ ಅಂತ ಕಿತ್ತಾಕ್ತಾರೆ. ಪ್ರಕೃತಿಲೇ ಅಷ್ಟಿದೆ ಅಂದಮೇಲೆ ನೀನು ಎಷ್ಟು ಜಾಗರೂಕತೆಯಿಂದ ಇರಬೇಕು ಮನುಷ್ಯ. ಹೌದು, ಫಸ್ಟ್ ಮನುಷ್ಯ ಇಷ್ಟ ಆಗಬೇಕು ಬೇಕು ಅಂತ, ಆಮೇಲೆ ಅವ್ನು ಮಾಡಿದ್ದು ಇಷ್ಟ ಆಗುತ್ತೆ. ಕರೆಕ್ಟ್. ಏನು ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಅದಕ್ಕೆ ಏನು ಮಾಡ್ತೀರಿ, ರೆಡಿ ಇದೀರಿ. ಅದಕ್ಕೆ ನಾನು ಭಯ ಯಾಕೆ ಬೇಕು ಮತ್ತೆ ಅದಕ್ಕೆ ಫೀಡ್ ಅಪ್ ರೇ ಅಪ್ಪ ಡೈರೆಕ್ಷನ್ ಮಾಡ್ತಿದ್ದಾರೆ, ಬಿಸಿ ಇದ್ದಾರೆ ಬಿಡಪ್ಪ ಅವರು. ಆಮೇಲೆ ಯಾವುದೋ ಇನ್ನೊಂದು ಸ್ಕ್ರಿಪ್ಟ್ ನಡೀತಾ ಇದೆಯಂತಪ್ಪ ಅಂತ ಅವ್ರಿಗೆ ಗೊತ್ತೇ ಇರಲ್ಲ, ಹಂಗನ್ಬಿಟ್ಟು ಆ ಸಿನಿಮಾ ಮಿಸ್ ಮಾಡಿಸ್ಬಿಡೋದು. ಹೌದಾ, ಬೇರೆ ಬಿಡಿ, ಬೇರೆಯವ್ರಿಗೆ ಹೇಳಿ, ಹಿಂಗೆಲ್ಲ ನಡೆಯುತ್ತೆ. ನಾನು ಯಾಕೆ ನನ್ನ ತಟ್ಟೆಗೆ ನಾನೇ ಕಲ್ಲು ಹಾಕ್ಕೋಬೇಕು ಅಂತ ಅದೊಂದು. ಆಮೇಲೆ ಹೇಳಿದೆ, ಸಿಂಪಲಾಗಿ ಹೇಳ್ತೀನಿ, ಸತ್ತಿ ಹೆಣ ಹೊರಕ್ಕಾದ್ರೂ 4 ಜನ ಇರ್ತಾರೆ. ಆಗಲು ನಿರ್ದೇಶನ ಒಬ್ಬನೇ ಹೊರೋದು ಸಿನಿಮಾನ, ಅಷ್ಟೂ ಹೊರಬೇಕಲ್ಲ. ಅಲ್ಲಿ 4 ಜನ ಅವರೇ ಸಪೋರ್ಟ್ಗೆ. ಜೀವ ಇಲ್ಲಿದ್ದು ಏನಕ್ಕೆ, ಇದಕ್ಕೆ ಒಬ್ಬನೇ ಬರಬೇಕು. ಗ್ರೇಟ್ ಅಂತೀರ ಡೈರೆಕ್ಷನ್, ತಮಾಷೆ ಅಲ್ಲ ಸರ್ ಅಲ್ವಾ? ಮತ್ತೆ ಗೆಲ್ಲಿಸ್ಕೊಳ್ಳೋದಿದೆಯಲ್ಲ, ಗೆಲ್ಲಿಸ್ಕೊಳ್ಳೋದಿದೆಯಾ ಒಂದು, ಅದ್ರ ಬಗ್ಗೆ ಆಲೋಚನೆಗಳು. ಹಗಲು ರಾತ್ರಿ ನಿದ್ದೆ ಮಾಡಲ್ಲ ಸರ್ ಕೆಲವರು, ಅಲ್ವಾ? ದೀಕ್ಷೆ ಸರ್ ಅದು, ದೀಕ್ಷೆ. ಸಿನಿಮಾ ಅಂದರೆ ಯಾವುದನ್ನು ತಂದು ಕದ್ದಿಲ್ಲಿ ಮಾಡಿಬಿಟ್ರು ಅಡ್ಕೆಲೆ ಹಾಕೊಂಡು ಓಡಾಡೋದಲ್ಲ, ಕಷ್ಟ ಇದೆ. ನೀನು ಇನ್ನ ಆಕ್ಷನ್ ಕಟ್ ಫಸ್ಟ್ ಸೀನ್ ಹೇಳ್ತಿದ್ದಂಗೆ ಅಲ್ಲಿರೋ ಆರ್ಟಿಸ್ಟ್ಗೆಲ್ಲ ಗೊತ್ತಾಗ್ಬಿಡುತ್ತೆ ನಿನ್ನ ತೂಕ ಎಷ್ಟಿದೆಯಾ ಅಂತ. ನಾವು ಅನ್ಕೊಳ್ಳೋದು ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅಂತ. ನೋಡ್ತಿರೋ ಕಣ್ಣುಗಳು ನೋಡಿ, ಇಲ್ಲಿ 8 ಜನ 10 ಜನ ಇದ್ದೀವಿ, 16 ಕಣ್ಣು ನಾನು ನೋಡ್ತಾವೆ, ನಂದು 2 ಕಣ್ಣು ಎಲ್ಲರನ್ನೂ ನೋಡಬೇಕು. ಕರೆಕ್ಟ್ ಸರ್. ಕೊನೆಯದಾಗಿ ನಾಣಿ ಅವರು ಜಾಸ್ತಿ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಇರ್ತಾರೆ ಕೂತ್ಕೊಂಡಾಗ. ಅಂದರೆ ಸಿನಿಮಾದಲ್ಲಿ ನೋಡುವ ನಾಣಿನೇ ಬೇರೆ, ನಾನು ಆಗಲೇ ಅದನ್ನೇ ಹೇಳಿದ್ದು, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಬೇರೆ ಇರುತ್ತೆ ಅಂತ. ಹೆಂಗೆ ಸ್ಪಿರಿಚುವಲ್ ನುಡಿಗಳೆಲ್ಲ ಸರ್? ಅದು ನಮ್ಮನೆಯಲ್ಲಿ ಹಾಗೆ ಇತ್ತು ವಾತಾವರಣ. ಓಕೆ. ಪ್ರತಿ ವಾರ ಭಜನೆ, ಪ್ರತಿದಿನ ವಿಭೂತಿ ಹಣೆ ಕುಂಕುಮ ಆದರೂ ಇಟ್ಕೊಂಡು ಹೋಗ್ಬೇಕು, ಇಲ್ಲದ್ರೆ ಬೈಯೋರು. ಏನಾಗಿದೆ ನಿನಗೆ ಅಂತ ನಮಸ್ಕಾರ ಮಾಡೋದು ದೇವರಿಗೆ, ಅವರಿಂದ ನಾವು ಅಂತ ಹಿರಿಯ ಫೋಟೋಕ್ಕೆಲ್ಲ ನಮಸ್ಕಾರ, ಆ ಥರ ಎಲ್ಲ ಇತ್ತು. ನನಗೆ ಈ ಬೆಂಗಳೂರಿಗೆ ಬಂದಮೇಲೆ ನನ್ನ ಗುರುಗಳು ಸಿಕ್ಬಿಟ್ಟು ನಮ್ಮಪ್ಪ ವಾತಾವರಣನೂ ಹಾಗೆ ಇತ್ತು. ಅದು ನನಗೆ ಮೊದಲಿಂದ ಕೂಡ್ಕೊಂಬಿಟ್ಟಿದೆ ಒಳಗಡೆ. ಈಗ ಒಬ್ಬೊಬ್ರಿಗೂ ಒಂದೊಂದು ಆಸೆ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ದಾರಿ ಇರುತ್ತೆ. ನನಗೆ ಸಂತೋಷ ಕೊಟ್ಟಿದೆ, ಸುಖ ಕೊಟ್ಟಿದೆ, ಎಲ್ಲವನ್ನೂ ತಂದು ಕೊಟ್ಟಿದೆ. ಸೊ ನಾನು ಅದೇ ರೂಟಲ್ಲಿ ಇರ್ತೀನಿ. ಈಗ ತಮ್ಮ ಪಯಣದಲ್ಲಿ ಇನ್ನೂ ಎಷ್ಟು ಸಿನಿಮಾಗಳಿವೆ, ಯಾವ್ಯಾವ ಸಿನಿಮಾ ಇವೆ ಸರ್? ಈಗ ಶಶಿಕುಮಾರ್ ಸರ್ ಮಗಂದು ಕಾಶಿ ರಾಶಿ ಅಂತ ಒಂದು ರಾಶಿ, ಅದು ರಿಲೀಸ್ ಆಗಬೇಕು. ಇನ್ನೂ 8 ಸಿನಿಮಾಗಳು ರಿಲೀಸ್ ಆಗೋದಿದೆ. ಅದು ಬಿಟ್ಟು ಅಯೋಗ್ಯ 2 ಕ್ಲೈಮ್ಯಾಕ್ಸ್ ನಡೀಬೇಕು. ಬಲೆ ಹುಚ್ಚ ಅಂತ ಒಂದು ಸಿನಿಮಾ, ಅದು ಕೂಡ ಫಸ್ಟ್ ಶೆಡ್ಯೂಲ್ ಆಗಿದೆ, ಇನ್ನೂ 2 ಶೆಡ್ಯೂಲ್ ಆಗಬೇಕು. ಅದು ಬಿಟ್ಟು ಈಗ ಒಂದು 4 ದಿನದ ಮುಂಚೆ ಕನಕಪುರದ ಹತ್ರ ಒಂದು ರೆಸಾರ್ಟಲ್ಲಿ ಒಂದು ಸ್ಕ್ರಿಪ್ಟ್ ಕೂತಿದ್ವಿ, ರವಿ ಬೆಳಗೆರೆ ಸರ್ ಅವರ ವೇಷಗಳು ಅಂತ. ಆ ಸಿನಿಮಾ ಶ್ರೀನಗರ ಕಿಟ್ಟಿ ಅವ್ರದ್ದು ವಿಶೇಷವಾದ ಪಾತ್ರ, ವಿಶೇಷವಾದ ಪಾತ್ರ.
ಅದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಹೀಗೆ ಒಂದಲ್ಲ ಒಂದು ಯಾರಾದರೂ ಕರಿತಿರ್ತಾರೆ ಕಾಮಿಡಿ ಟ್ರ್ಯಾಕ್ ಬರ್ಸೋಕ್ಕೋ, ಇಲ್ಲ ಡಿಸ್ಕಷನ್ ಕರೆದೇನೋ ಒಂಚೂರು ಅಮೌಂಟ್ ಕೊಡೋದು ಎಲ್ಲ ಮಾಡ್ತಾರೆ. ಅದು ಇದರ ಬಿಸಿ ನನಗೆ ಜಾಸ್ತಿ ತಟ್ಟಿಲ್ಲ ಹಂಗೆ ಹೇಳಬೇಕು ಅಂದರೆ. ಯಾಕೆ ಅಂದರೆ ನಮ್ದು ಆರ್ಕೆಸ್ಟ್ರಾ ಇದೆ, ಬೇರೆ ಲೈಟ್ ಮ್ಯೂಸಿಕ್ ನುಡ್ಸಕ್ಕೆ ಹೋಗ್ತೀನಿ, ಆ ಕಡೆ ಹೋಗ್ತೀರಿ, ಕಾಮಿಡಿ ಟೀಮ್ ಇದೆ, ಎಲ್ಲ ಒಂದು ಕಡೆ ನನ್ನ ಹೆಂಗೋ ಆಗ್ಬಿಡುತ್ತೆ. ಅವತ್ತಿನ ಊಟಕ್ಕೆ ದೇವರು ದಾರಿ ಮಾಡ್ತಾನೆ, ತೊಂದರೆ ಇಲ್ಲ. ಏನು ಇಲ್ಲದೆ ಬರೀ ಇದನ್ನೇ ನಂಬಿಕೊಂಡು ಅದ್ರ ಬಗ್ಗೆ ನಿಷ್ಠೆ ಇಲ್ಲದೆ ಬದುಕ್ತಾವ್ರಲ್ಲ, ಅವ್ರಿಗೆ ಇವತ್ತಿನ ಸ್ಥಿತಿ ನೋಡ್ಬೇಕು ನೀವು. ಹೊಟ್ಟೆ ಉರಿತದೆ ಸರ್ ನಿಜವಾಗ್ಲೂ. ಅದಕ್ಕೆ ನಾನು ಹೇಳೋದು, ಮನುಷ್ಯ ನಿನಗೆ ಜ್ಞಾನ ಕೊಟ್ಟ ಮೇಲೆ ಕೈ ಕಾಲು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾಗ ಫಸ್ಟು ನೀನು ನಿನ್ನ ಎಲ್ಲೇ ಹಾಕ್ಕೋಬೇಕು. ನನ್ನ ಬಾರ್ಡ್ರೇನು, ನಾನು ಅದನ್ನು ಬೇರೆ ಥರ ಹೇಳ್ತೀನಿ ಬೇರೆಯವ್ರಿಗೆ. ನಾವು ಸತ್ತ ಮೇಲೆ ಯಾರೋ ಒಬ್ರು ಫ್ರೇಮ್ ಹಾಕ್ಸ್ತಾರೆ ಫೋಟೋಗೆ, ಯಾರು ಇಲ್ವಂತ ಅವ್ರ ಮನೆಯವರು ಅಂದ್ಬಿಟ್ಟು ನಮ್ಮ ಫ್ರೆಂಡು ಇನ್ನೊಬ್ಬನ ಯಾರೋ ತೊಗೊಂಡೋಗಿ ಫ್ರೇಮ್ ಹಾಕಿಸ್ ತಗಲಾಕ್ತಾರೆ. ಬದುಕಿದ್ದಾಗ ಜೀವನಕ್ಕೆ ಫ್ರೇಮ್ ಹಾಕ್ಕೋಬೇಕು. ಕರೆಕ್ಟ್, ವ್ಯಾಲ್ಯೂಬಲ್ ಮಾತಿದೆ. ಅವನು ಮನುಷ್ಯ. ಕರೆಕ್ಟ್. ನೀವು ಇದ್ದಾಗ ಹಾಕೊಳ್ಳೋದೇ ಇದೆ, ಏನು ಬಂತು? ನೀನು ಇಲ್ದಾಗ ಬೇರೆಯವ್ರು ಹಾಕ್ಸ್ತಾರೆ ಅಲ್ವಾ? ನೀನು ಹಾಕೋ, ನಿರ್ಜೀವಿ ನೀನು ಅವಾಗ. ನಿನಗೆ ನಾನು ಹಿಂಗಿರಬೇಕು, ಹಿಂಗಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ, ನಾನಿರೋ ಪ್ರೊಫೆಷನ್ ಇದು ಅಂತ ನೀನು ಫ್ರೇಮ್ ಹಾಕ್ಕೊಳ್ಳೋದೇ ಇದ್ದರೆ ಆ ಥರ ಸುಮಾರು ಜನ ಹಾಳಾಗಿದ್ದಾರೆ ಅಲ್ವಾ? ಕೋಟ್ಯಾಂತರ ಲಕ್ಷಾಂತರ ಉದಾಹರಣೆಗಳಿವೆ ಅದಕ್ಕೆಲ್ಲ. ಎಸ್ ಸರ್. ಜಾಸ್ತಿ ಮಾತಾಡ್ದಾ? ಇಲ್ಲ, ನಿಮ್ಮ ಜೊತೆ ಮಾತಾಡ್ತಾ ನೋಡಿ ಎಷ್ಟೋ ಹೊತ್ತು ಅವರ್ ಗಟ್ಟಲೆ ಗಂಟೆ ಆಗೋಯ್ತು. ಎಸ್, ಇದುವರೆಗೂ ತಬಲಾ ನಾಣಿಯವರು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರು. ಯಾಕಂದರೆ ಅವ್ರ ಜೊತೆ ಕೂತು ಮಾತಾಡೋದೇ ಒಂದು ಏನು ಖುಷಿ ವಿಚಾರ. ಯಾಕಂದರೆ ಎಲ್ಲ ವಿಚಾರಗಳನ್ನು ಹೇಳ್ತಾರೆ ಅವರು. ನೀವು ಸ್ಕ್ರೀನ್ ಮೇಲೆ ನೀವು ಬರೀ ಹಾಸ್ಯ ಮಾಡೋದನ್ನು ನೋಡಿದ್ದೀರಿ, ಆದರೆ ಇಷ್ಟೊತ್ತು ನೀವು ಕೇಳಿದಾಗ ಆ ಮನುಷ್ಯನಲ್ಲಿ ಎಷ್ಟೊಂದು ವಿಶೇಷ ಗುಣಗಳಿವೆ ಅಂತೇಳಿ ಗೊತ್ತಾಗುತ್ತೆ. ಹಾಗೆಯೇ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಇಷ್ಟ ಆಗೋದೇ ಇಂಥ ಮಾತುಗಳಿಂದ. ಸೊ ಹಾಗಾಗಿ ಬರೀ ಕನ್ನಡ ನಾಡಿನ ಜನಗಳಿಗೆ ನಗಿಸೋದಷ್ಟೇ ಅಲ್ಲ, ಸೊ ಒಳ್ಳೆಯ ಗುಣ ವಿಶೇಷ ಮಾತುಗಳು ಕೂಡ ಇಂಪಾರ್ಟೆಂಟ್ ಅನ್ನೋದನ್ನು ತಬಲಾ ನಾಣಿ ಅವರ ಮಾತುಗಳಿಂದ ಗೊತ್ತಾಗ್ತದೆ. ಸರ್, ಇಷ್ಟೊತ್ತು ನಮ್ಮ ಪಾಡ್ಕಾಸ್ಟಿಗೆ ಬಂದು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಮ್ಮ ಸಿನಿಮಾ ಜರ್ನಿ ಹೀಗೆ ಸಕ್ಸಸ್ಫುಲ್ಲಾಗಿ ನಡೀಲಿ ಅಂತೇಳಿ ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕರ್ನಾಟಕದ ಜನತೆಗೆ ನಾನು ಪುಟ್ಟ ಕಲಾವಿದನಾಗಿ ಕೇಳೋದು, ಬೇರೆ ಬೇರೆ ಆವಿಷ್ಕಾರ ಏನೇ ಬರಲಿ, ನಮ್ಮ ಕನ್ನಡತನ ಉಳಿಸ್ಕೋಬೇಕು. ಚೆನ್ನಾಗಿರೋ ಸಿನಿಮಾಗಳಿಗೆ ಬೆಂತಟ್ಟಿ, ನಾನು ಬೇಡ ಅನ್ನಲ್ಲ. ಚೆನ್ನಾಗಿರೋ ಸಿನಿಮಾಗಳಿಗೆ ಇಲ್ಲ ಸರ್, ತುಂಬ ಜಡ್ಮೆಂಟ್ ಚೆನ್ನಾಗಿರುತ್ತೆ ಆಡಿಯನ್ಸ್ಗೆ, ನಾವು ಅನ್ಕೋತೀವಿ ನಾನು ಮಾಡಿದ್ದೆ ಸರಿ ಅಂತ. ನಾನು ಅದನ್ನು ಒಪ್ಪಲ್ಲ. ನೀವೇ ದೇವರು, ನಮಗೆ ನೀವೇ ತೀರ್ಪುಗಾರರು. ಆದ್ದರಿಂದ ತಪ್ಪುಗಳಾದಾಗ ಡೈರೆಕ್ಟಾಗಿ ಎದುರು ಸಿಕ್ಕಿದ್ರೆ ತಿದ್ದುಬಿಡಿ. ಸರ್, ಹಿಂಗೆ ನಿಮ್ಮದೊಂದು ಸಿನಿಮಾ ನೋಡಿದೆ ಈ ಥರ ಇತ್ತು ಅಂತ ಹೇಳಿ ಮುಂದೆ ಅದನ್ನು ಅವರು ತಪ್ಪು ಮಾಡಲ್ಲ. ಕನ್ನಡದ ಜನತೆ ಹೊಸ ಹೊಸ ಪರಿಸರ ಟೀಮ್ಗಳಲ್ಲಿ ಎಷ್ಟೋ ಜನ ಪ್ರತಿಭಾನ್ವಿತರಿದ್ದಾರೆ, ಒಳ್ಳೊಳ್ಳೆ ಕಥೆಗಳಿದೆ. ಚೆನ್ನಾಗಿದೆ ಅನಿಸಿದ್ರೆ ಬೆಣ್ತಟ್ಟಿ. ನಮ್ಮಂಥ ಕಲಾವಿದರಿಗೆ ನಿಮ್ಮ ಆಶೀರ್ವಾದ ಬೇಕು. ಸಿನಿಮಾಗಳು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ಅದೇ ನಾನು ಕೇಳೋದು.